Namaste and welcome to BioStudies. Structural organization in animals nalli cockroach anna start ಮಾಡಿದ್ದೀವಿ. Previous videoದಲ್ಲಿ we have studied about the morphology. ಅದರಲ್ಲಿ head, thorax, abdomen ಆಗಿದೆ. ಅದಾದ್ಮೇಲೆ digestive system, then excretory system and respiratory system ಆಗಿದೆ. ಮಿಕ್ಕಿದ ಎಲ್ಲಾ ಆರ್ಗನ್ ಸಿಸ್ಟಮ್ ಗಳನ್ನ ಈ ವಿಡಿಯೋದಲ್ಲಿ ಮಾಡಿ ಮುಗಿಸೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಲಿಲ್ಲ, ಯಾಕಂದ್ರೆ ವಿಡಿಯೋ ಸೈಜ್ ತುಂಬಾ ದೊಡ್ಡದಾಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಸರ್ಚ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವು ಮುಂದೆ ಓಡಿಸ್ದಂಗೆ ಜಾಸ್ತಿ ಸೆಗ್ಮೆಂಟ್ ಮುಂದೆ ಹೋಗ್ಬಿಡುತ್ತೆ. ಸೊ ಬೆಟರ್ ಇದನ್ನ ನಾನು ಎರಡು ಪಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ರಿಮೈನಿಂಗ್ ಆರ್ಗನ್ ಸಿಸ್ಟಮ್ಸ್. ಯಾವ್ಯಾವ್ದು ಉಳಿದಿದೆ? ನರ್ವಸ್ ಸಿಸ್ಟಮ್ ಇದೆ, ಆಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ಮತ್ತೆ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಈ ಮೂರನ್ನ ಈ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಕ್ವಿಕ್ ಆಗಿ ಏನೇನು ಓದಿದ್ವಿ? ಕ್ಲಾಸಿಫಿಕೇಶನ್ ಆಫ್ ಕಾಕ್ರೋಚ್, ಇಟ್ ಬಿಲಾಂಗ್ಸ್ ಟು ಕ್ಲಾಸ್ ಇನ್ಸೆಕ್ಟಾ, ವೆರಿ ಇಂಪಾರ್ಟೆಂಟ್. ದೆನ್ ಬಾಡಿ ಪಾರ್ಟ್ಸ್, ಮಾರ್ಫಾಲಜಿನಲ್ಲಿ ಹೆಡ್, ಥೊರಾಕ್ಸ್, ಅಬ್ಡಾಮನ್ ಇರುತ್ತೆ. ಹೆಡ್ ನಲ್ಲಿ 6 ಸೆಗ್ಮೆಂಟ್ಸ್ ಫ್ಯೂಸ್ ಆಗಿರ್ತವೆ, ಥೊರಾಕ್ಸ್ ಅಲ್ಲಿ 3 ಸೆಗ್ಮೆಂಟ್ ಮತ್ತೆ ಅಬ್ಡಾಮಿನ್ ಅಲ್ಲಿ 10 ಸೆಗ್ಮೆಂಟ್ಸ್. ಓಕೆ. ದೆನ್ ಮಾರ್ಫಾಲಜಿನಲ್ಲಿ ಎಕ್ಸೋಸ್ಕೆಲಿಟನ್, ಕೈಟಿನಸ್ ಪ್ಲೇಟ್ಸ್ ಇರ್ತವೆ. ವಿ ಕಾಲ್ ದೆಮ್ ಆಸ್ ದ ಸ್ಕ್ಲಿರೈಡ್ಸ್. ಮೇಲ್ಗಡೆ ಡಾರ್ಸಲ್ ಟರ್ಗಮ್, ವೆಂಟ್ರಲ್ ಇತ್ತು ಅಂದ್ರೆ ಸ್ಟರ್ನಮ್. ಸ್ಕಿಪ್ ಮಾಡಿ ನೋಡ್ಬೇಡಿ. ಓಕೆ, ಇದು ರಿವಿಷನ್. ಲ್ಯಾಟ್ರಲ್ ಇತ್ತು ಅಂತಂದ್ರೆ ಅದು ಪ್ಲೂರಾ ಇರುತ್ತೆ. ದೆನ್ ಅದಾದ್ಮೇಲೆ ಹೆಡ್ ಸಪರೇಟ್ ಆಗಿ ನಾವು ಸ್ಟಡಿ ಮಾಡಿದ್ವಿ. ಹೆಡ್ ನಲ್ಲಿ ಕಂಪೌಂಡ್ ಐ ಇರುತ್ತೆ, ಸಿಂಪಲ್ ಐ ಇರುತ್ತೆ, ಮತ್ತೆ ಆಂಟೆನಾ ಇರುತ್ತೆ ಅಂಡ್ ಮೌತ್ ಪಾರ್ಟ್ಸ್. ಮೌತ್ ಪಾರ್ಟ್ಸ್ ಯಾವ ಟೈಪ್ ಇತ್ತು? ಬೈಟಿಂಗ್ ಅಂಡ್ ಚೂಯಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್. ಲೇಬ್ರಮ್, ಲೇಬಿಯಂ, ಸೆಂಟರ್ ನಲ್ಲಿ ಟಂಗ್, ದಟ್ ಈಸ್ ಹೈಪೋಫಾರಿಂಗ್ಸ್. ದೆನ್ 1 pair of mandibles and 1 pair of maxilla. Okay. Then thoracic portion, prothorax, mesothorax and metathorax. ಈ ಮೂರಕ್ಕೂ one pair of ಲೆಗ್ ಇರುತ್ತೆ, ಮತ್ತೆ ಮಿಸೋ ಮತ್ತೆ ಮೆಟಾಗೆ 1 pair of wings ಇರುತ್ತೆ. Then coming to abdomen, it is having 10 segments. ಮೇಲ್ ಮತ್ತೆ ಫಿಮೇಲ್ ಎರಡರಲ್ಲೂ ಇರುವಂತದ್ದು anal cerci. Okay, and males ನಲ್ಲಿ extra 1 pair of again the hair like structures called as anal style. ಎಷ್ಟೇ ಸೆಗ್ಮೆಂಟ್ ಗೆ? 9th ಸೆಗ್ಮೆಂಟ್ ಇತ್ತು ಅಂತ ನಾವು ಸ್ಟಡಿ ಮಾಡಿದ್ವಿ. NCERT ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಡೈಗ್ರಾಮು. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಎಲ್ಲಾ ಸ್ಟ್ರಕ್ಚರ್ ಅನ್ನ ನೀವು ಬರ್ಕೊಂಡಿದ್ದೀರಾ, ಅದನ್ನ ರಿವಿಷನ್ ಮಾಡ್ಬೇಕಾದ್ರೆ ರೆಫರ್ ಮಾಡಿ, ತುಂಬಾ ಈಸಿ ಆಗುತ್ತೆ. ದೆನ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಎಕ್ಸ್ಕ್ರಿಟರಿ ಸಿಸ್ಟಮ್ ನಲ್ಲಿ ಯಾವ್ದು ಇಂಪಾರ್ಟೆಂಟ್? ಮಲ್ಫಿಜಿಯನ್ ಟ್ಯೂಬ್ಯೂಲ್ಸ್. ಓಕೆ. ಸೊ ಈ ಅಬ್ಸಾರ್ಪ್ಷನ್ ಮತ್ತೆ ಸಿಕ್ರೇಷನ್, ಈ ಎಲ್ಲಾ ಪಾರ್ಟ್ ಅನ್ನ ನಾವಿಲ್ಲಿ ಸ್ಟಡಿ ಮಾಡಿದ್ವಿ. ಅಂಡ್ ವಿಚ್ ಟೈಪ್ ಆಫ್ ಅನಿಮಲ್? Cockroach is a uricotelic because it excretes uric acid. Okay. So ಈ ಮಲ್ಫಿಜನ್ ಟ್ಯೂಬ್ಯೂಲ್ಸ್ ಅಲ್ಲಿ ಫಾರ್ಮ್ ಆದಂತಹ ಯೂರಿಕ್ ಆಸಿಡ್ ಸಪರೇಟ್ ಆಗಿ ಯಾವುದೇ ಓಪನಿಂಗ್ ಮೂಲಕ ಅದು ಹೊರಗಡೆ ಹೋಗೋದಿಲ್ಲ, ಬದಲಿಗೆ ಎಲಿಮೆಂಟರಿ ಕೆನಲ್ ಗೆ ಅಟ್ಯಾಚ್ ಆಗಿ ಈ ಕೆನಲ್ ಜೊತೆನೆ ಹೊರಗಡೆ ಅನ್ಡೈಜೆಸ್ಟೆಡ್ ಫುಡ್ ಹೋಗ್ಬೇಕಾದ್ರೆ ಅದ್ರ ಜೊತೆ ಯೂರಿಕ್ ಆಸಿಡ್ ಎಲಿಮಿನೇಟ್ ಆಗುತ್ತೆ ಬಾಡಿಯಿಂದ. ಓಕೆ. ಅಂಡ್ ಲಾಸ್ಟ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಕಾಕ್ರೋಚ್ ವಿತ್ ದ ಹೆಲ್ಪ್ ಆಫ್ ಟ್ರೇಕಿಯಾ. ಓಕೆ. ಎಷ್ಟಿರ್ತವೆ ಈ ಟ್ರಾಕಿಯಾ ಓಪನ್ ಆಗುವಂತಹ ಓಪನಿಂಗ್ಸ್ ಯಾವುದು? ಸ್ಪೈರಾಕಲ್ಸ್. ಓಕೆ. ಎಷ್ಟು ಸ್ಪೈರಾಕಲ್ಸ್ ಇರ್ತವೆ? ವಿ ಹ್ಯಾವ್ ಸ್ಟಡಿಡ್ 10 ಸ್ಪೈರಾಕಲ್ಸ್. 2 ಥೊರಾಸಿಕ್ ರೀಜನ್ ನಲ್ಲಿ ಇರ್ತವೆ, 8 ಅಬ್ಡಾಮಿನಲ್ ರೀಜನ್ ನಲ್ಲಿ ಇರ್ತವೆ. ರೆಸ್ಪಿರೇಷನ್ ಮಾಡ್ಲಿಕ್ಕೆ ಯಾವ ಮಸಲ್ಸ್ ಹೆಲ್ಪ್ ಮಾಡ್ತವೆ? ಟರ್ಗೋಸ್ಟರ್ನಮ್ ಮಸಲ್ಸ್. ಓಕೆ. ಎಲ್ಲಿರ್ತವೆ ಇವು? ಪ್ರತಿ ಸೆಗ್ಮೆಂಟ್ ಅನ್ನ ತಗೊಂಡ್ರೆ ಟರ್ಗಮ್ ಮತ್ತೆ ಸ್ಟರ್ನಮ್ ಅನ್ನ ಈ ರೀತಿ ಜಾಯಿನ್ ಮಾಡ್ಲಿಕ್ಕೆ ಇರುವಂತಹ ಮಸಲ್ ಫೈಬರ್ಸ್. ಇವು ಕಾಂಟ್ರಾಕ್ಟ್ ಆಯ್ತು ಅಂತಂದ್ರೆ ಜಾಗ ಕಡಿಮೆಯಾಗಿ ಏರು ಹೊರಗಡೆ ಹೋಗುತ್ತೆ. ಅವು ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ವಾಲ್ಯೂಮ್ ಜಾಸ್ತಿ, ಪ್ರೆಷರ್ ಅಲ್ಲಿ ಕಡಿಮೆಯಾಗಿ ಏರು ಒಳಗಡೆ ಬರುತ್ತೆ. ಸೊ ಇಲ್ಲಿವರೆಗೂ ನಾವು ಸ್ಟಡಿ ಮಾಡಿದೀವಿ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಾರ್ಟ್ ವಿತ್ ದ ನರ್ವಸ್ ಸಿಸ್ಟಮ್. ಆರ್ಥ್ರೋಪೋಡಾ ಅಂತಂದ್ರೆ ಅಗೇನ್ ಅಲ್ಲಿ ನಮ್ಗೆ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಅಂಡ್ ಅರ್ಥ್ವಮ್ ನಲ್ಲಿ ಇತ್ತಲ್ಲ, ಅದೇ ರೀತಿ ಇಲ್ಲಿ ನಾವು ಸ್ಟಡಿ ಮಾಡ್ಬೇಕು. ಸೊ ನರ್ವಸ್ ಸಿಸ್ಟಮ್ ಇನ್ ಕಾಕ್ರೋಚ್ ಹ್ಯಾಸ್ CNS ಅಂಡ್ PNS, ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇವೆರಡು ಏನು ಅಂತ ಡಯಾಗ್ರಾಮ್ ನಲ್ಲಿ ಆಮೇಲೆ ನಾವು ಕಲಿಯೋಣಂತೆ. ಸೊ ಟು ಡ್ರಾ ವಿತ್ ದ ನರ್ವಸ್ ಸಿಸ್ಟಮ್ ಆಫ್ ಕಾಕ್ರೋಚ್, ವಿ ವಿಲ್ ಸ್ಟಡಿ ದ ಕಾಕ್ರೋಚ್ ಫ್ರಮ್ ಲ್ಯಾಟ್ರಲ್ ವ್ಯೂ. ಸೈಡ್ ಇಂದ ನಾವು ಸೆಕ್ಷನ್ ನಲ್ಲಿ ಸ್ಟಡಿ ಮಾಡೋಣ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಿರುತ್ತೆ? ಟ್ರಯಾಂಗುಲರ್ ಹೆಡ್ ಇರುತ್ತೆ, ಕರೆಕ್ಟಾ? ದಿಸ್ ಇಸ್ ದ ಹೆಡ್ ಆಫ್ ಕಾಕ್ರೋಚ್. ಅದಾದ್ಮೇಲೆ ಥೊರಾಕ್ಸ್ ಆಯ್ತು, 3 ಸೆಗ್ಮೆಂಟ್. ದೆನ್ ದರ್ ಇಸ್ ಅ ಅಬ್ಡಾಮೆನ್. ಸ್ವಲ್ಪ ದೊಡ್ಡದಾಗಿ ನಾನು ತೋರಿಸ್ತಾ ಇದ್ದೀನಿ. ಓಕೆ. ಲಾಸ್ಟ್ ಈ ರೀತಿ ಬೈಲೋಬ್ಡ್ ಇರುತ್ತೆ, ಮೇಲ್ಗಡೆ ಟರ್ಗಮ್. ಸೊ ನಾವು ಸೈಡ್ ಇಂದ ನೋಡ್ಬೇಕಾದ್ರೆ
ಇದು ಡಾರ್ಸಲ್ ಆಯ್ತು ಮೇಲ್ಗಡೆ, ಕೆಳಗಡೆ ಇರೋದೇನು ವೆಂಟ್ರಲ್ ಆಯ್ತು. ಓಕೆ, now nervous system in case of arthropoda is double ventral nerve cord. ಓಕೆ, ಸೊ ಡಬಲ್ ಅಂದ್ರೆ ಏನು, ಎರಡು. ವೆಂಟ್ರಲ್ ಅಂದ್ರೆ ಏನು, ಟುವರ್ಡ್ಸ್ ವೆಂಟ್ರಲ್ ಸರ್ಫೇಸ್. ಹೌದಾ, ನರ್ವ್ ಕಾರ್ಡ್ ಎಲ್ಲಿದೆ ಹಂಗಾದ್ರೆ ಇಲ್ಲಿ ವೆಂಟ್ರಲ್ ನಲ್ಲಿ ಇದೆ. ಯಾಕಂದ್ರೆ ಇದು ಇನ್ವರ್ಟಿಬ್ರೇಟ್, ಅಕಶೇರುಕ. ಅದೇ ನೀವು ವರ್ಟಿಬ್ರೇಟ್ಸ್ ನಮ್ಮನ್ನ ತಗೊಂಡ್ರೆ ನಮ್ದು ವೆಂಟ್ರಲ್, ನಮ್ದು ನರ್ವ್ ಕಾರ್ಡ್ ಡಾರ್ಸಲ್ ನಲ್ಲಿ ಇದೆ. ಇಲ್ಲಿ ನಮ್ದು ಇದು ಡಾರ್ಸಲ್, ಇದು ವೆಂಟ್ರಲ್. ಸೊ ಡಾರ್ಸಲ್ ನಲ್ಲಿ ನಮಗೆ ನರ್ವ್ ಕಾರ್ಡ್ ಸಿಗುತ್ತೆ. ಬಟ್ ಇದು ಇನ್ವರ್ಟಿಬ್ರೇಟ್ ಇರೋದ್ರಿಂದ ಇದ್ರ ನರ್ವ್ ಕಾರ್ಡ್ ಕೆಳಗಡೆ ವೆಂಟ್ರಲ್ ಅಲ್ಲಿ ಇರುತ್ತೆ. ಹೆಂಗಿರುತ್ತೆ, ಇಟ್ ಈಸ್ ದ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಸೊ this is the single ventral nerve cord and this is the double ventral nerve cord. Okay, double line aita nerve cord du. Now this double ventral nerve cord, it is attached henge with the help of segmental ganglia. Segmental ganglia. ಎಷ್ಟಿರ್ತವೆ ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ? ದೇರ್ ಆರ್ 9 ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ. 3 ಥೊರಾಸಿಕ್ ನಲ್ಲಿ ಇರ್ತವೆ, 6 ಅಬ್ಡಾಮಿನಲ್ ರೀಜನ್ ನಲ್ಲಿ ಇರ್ತವೆ. ಸೊ ನಾವು ಇಲ್ಲಿ 3 ಥೊರಾಸಿಕ್ ರೀಜನ್ ಅಲ್ಲಿ ಅಂದ್ರೆ ಏನು, ಒಂದು ಪ್ರೋಥೊರಾಕ್ಸ್ ನಲ್ಲಿ ಇರುತ್ತೆ, ಒಂದು ಮಿಸೋದಲ್ಲಿ ಇರುತ್ತೆ, ಮತ್ತೆ ಒಂದು ಮೆಟಾದಲ್ಲಿ ಇರುತ್ತೆ. ಕರೆಕ್ಟಾ? ಸೊ ದಿಸ್ ಈಸ್ ಒನ್ ಗ್ಯಾಂಗ್ಲಿಯಾ, ಪ್ರೋಥೊರಾಸಿಕ್, ದೆನ್ ಮಿಸೋಥೊರಾಸಿಕ್ ಅಂಡ್ ಮೆಟಾಥೊರಾಸಿಕ್. ಸೊ 3 ಆಯ್ತಾ ಇದ್ರಲ್ಲಿ, ಥೊರಾಸಿಕ್ ನಲ್ಲಿ 3 ಆಯ್ತು. ನೆಕ್ಸ್ಟ್ ಅಬ್ಡಾಮಿನಲ್ ನಲ್ಲಿ 6 ಇರುತ್ತೆ. ಸೊ ದಿಸ್ ಈಸ್ ಫಸ್ಟ್, ಸೆಕೆಂಡ್ ಸೆಗ್ಮೆಂಟ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಟ್ತ್, ನೈನ್ತ್ ಅಂಡ್ ಇಲ್ಲಿ ಲಾಸ್ಟ್ ಇದ್ದಿದ್ದು ಅದು 10th ಸೆಗ್ಮೆಂಟ್. ಸೊ ಸ್ಟಾರ್ಟಿಂಗ್ 4 ಅಲ್ಲಿ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಒಂದು, ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಒಂದು, ಥರ್ಡ್ ಸೆಗ್ಮೆಂಟ್ ಅಲ್ಲಿ ಒಂದು, ಮತ್ತೆ 4th ಸೆಗ್ಮೆಂಟ್ ಅಲ್ಲಿ ಒಂದು. ಸೊ ಟೋಟಲ್ 6 ಅಲ್ಲಿ ನಾವ್ ಇವಾಗ 4 ತೆಗೆದಿದ್ದೀವಿ. ಸೊ ನೆಕ್ಸ್ಟ್ 5th ಸೆಗ್ಮೆಂಟ್ ಅಲ್ಲಿ ಇರೋದಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 2 ಸೆಗ್ಮೆಂಟ್ಸ್ ಇಲ್ಲಿರ್ತವೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಅಟ್ಯಾಚ್ಡ್ ವಿತ್ ದ ಹೆಲ್ಪ್ ಆಫ್ ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ. ಗ್ಯಾಂಗ್ಲಿಯಾ ಅಂದ್ರೆ ಏನು, ಅಲ್ಲಿ ನ್ಯೂರಾನ್ಸ್ ಗ್ರೂಪ್ ಇರುತ್ತೆ, ಬಂಚ್ ಇರುತ್ತೆ, ಅದನ್ನ ನಾವು ಗ್ಯಾಂಗ್ಲಿಯಾ ಅಂತ ಹೇಳ್ತೀವಿ. ಓಕೆ, ನಾವು ದಿಸ್ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಇದೆಯಲ್ಲ, ಈ ನರ್ವ್ ಕಾರ್ಡ್ ಈ ಥೊರಾಸಿಕ್ ಪೋರ್ಷನ್ ಇಲ್ಲಿ ಸ್ಟಾಪ್ ಆಯ್ತಲ್ಲ, ಇಲ್ಲಿ ಮುಂದ್ಗಡೆ ಬಂದ್ರೆ, ಈ ಥೊರಾಸಿಕ್ ಪೋರ್ಷನ್ ಅದು ಮುಂದ್ಗಡೆ ಬಂದ್ರೆ, ಹಿಯರ್ ಅಗೇನ್ ವಿ ವಿಲ್ ಗೆಟ್ ಒನ್ ಪೇರ್. ಓಕೆ, ಇವೆಲ್ಲವೂ ಪೇರ್ ಇದ್ದಂಗೆನೆ. ಓಕೆ, ಅಗೇನ್ ವಿ ವಿಲ್ ಗೆಟ್ ಹಿಯರ್ ಒನ್ ಗ್ಯಾಂಗ್ಲಿಯಾ ಅಂಡ್ ದಿಸ್ ಗ್ಯಾಂಗ್ಲಿಯಾ ಇಲ್ಲಿ ಇವಾಗ ಅರ್ಥವಮ್ ಸ್ಟಡಿ ಮಾಡ್ಬೇಕಾದ್ರೆ ನರ್ವ್ ರಿಂಗ್ ಅಂತ ಸ್ಟಡಿ ಮಾಡಿದ್ವಿ. ಐ ಹೋಪ್ ಯು ರಿಮೆಂಬರ್, ಫ್ಯಾರಿಂಗ್ಸ್ ಇದ್ದಲ್ಲೇ ನರ್ವ್ ರಿಂಗ್ ಹಿಂಗೆ ಡಿವೈಡ್ ಆಗಿ ಆ ಫ್ಯಾರಿಂಗ್ಸ್ ಅನ್ನ ಹಿಂಗೆ ಸುತ್ತು ರಿಂಗ್ ಆಗ್ತದೆ ಅಂತ ಹೇಳಿದ್ವಲ್ಲ. ಇಲ್ಲಿಯೂ ಕೂಡ ಇಫ್ ಯು ಟೇಕ್ ದ ಎಲಿಮೆಂಟರಿ ಕೆನಲ್ ಅಂದ್ರೆ ಏನು, again the tube connection which starts with mouth and ends here with the anus. Now this is the anus. So ಈ elementary canal ಇದೆಯಲ್ಲ, ಫ್ಯಾರಿಂಗ್ಸ್, ಈಸೋಫೇಗಸ್, ದೆನ್ ಕ್ರಾಪ್ ಇದೆ, ಕ್ರಾಪ್ ಆದ್ಮೇಲೆ ಗಿಜಾರ್ಡ್ ಇದೆ, ಮಿಸೆಂಟ್ರಾಂಗ್, ಎಲ್ಲ ಫೋರ್ ಗಟ್, ಹೈಂಡ್ ಗಟ್, ಮಿಂಡ್ ಗಟ್ ಎಲ್ಲಾನು ಇಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವ ರೀಜನ್ ನಲ್ಲಿ ಮೇಲ್ಗಡೆ ಇಸೋಫೇಗಸ್ ಬರುತ್ತಲ್ಲ, ಆ ಇಸೋಫೇಗಸ್ ಇದ್ದಲ್ಲಿ ಏನಾಗುತ್ತೆ ಅಂದ್ರೆ, ಓಕೆ, ನಾವು ದಿಸ್ ಅಗೇನ್ ಡಿವೈಡ್, ಓಕೆ, ನರ್ವ್ ಕಾರ್ಡ್ ಡಿವೈಡ್ ಆಗಿ ಫ್ಯಾರಿಂಗ್ಸ್ ಇರುವಂತಹ ರೀಜನ್ ನಲ್ಲಿ ಅದು ಒಂದು ರಿಂಗ್ ಅನ್ನ ಫಾರ್ಮ್ ಮಾಡಿ, ನಾವು ದಿಸ್ ವಿಲ್ ಕಮ್ ಅಪ್ಸೈಡ್ ಡಾರ್ಸಲ್ ಸರ್ಫೇಸ್ ಬರುತ್ತೆ. ಡಾರ್ಸಲ್ ಸರ್ಫೇಸ್ ಅಲ್ಲಿ ಅಗೇನ್ ಇಟ್ ವಿಲ್ ಫಾರ್ಮ್ ಒನ್ ಗ್ಯಾಂಗ್ಲಿಯಾ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ನರ್ವಸ್ ಸಿಸ್ಟಮ್. ಸೊ ಇದು ಸೆಂಟ್ರಲ್ ನಲ್ಲಿ ಇರುವಂತಹ ಮೇನ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಏನೇನ್ ಬರ್ತಾ ಇದೆ, ಫಸ್ಟ್ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಬರ್ತಾ ಇದೆ. ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ವಿತ್ ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ. ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ. ನಾವು ಸಿ ಹಿಯರ್, ಇಸೋಫೇಗಸ್ ಇರುವಂತಹ ರೀಜನ್ ನಲ್ಲಿ ರಿಂಗ್ ಫಾರ್ಮ್ ಆಗ್ತಾ ಇದೆ. ಆ ರಿಂಗಿಗೆ ಕೆಳಗಡೆ ಒಂದು ಗ್ಯಾಂಗ್ಲಿಯಾ ಇದೆ, ಮೇಲ್ಗಡೆ ಒಂದು ಗ್ಯಾಂಗ್ಲಿಯಾ ಇದೆ. ಇದೇನು ಮೇಲ್ಗಡೆಯ ಒಂದು ಗ್ಯಾಂಗ್ಲಿಯಾ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ, ಸುಪ್ರಾ ಇಸೋಫೇಜಿಯಲ್. ಸುಪ್ರಾ ಅಂದ್ರೆ ಏನು, ಮೇಲೆ ಅಂತ. ಎದ್ರ ಮೇಲೆ, ಇಸೋಫೇಗಸ್ ಮೇಲೆ. ಸೊ ದಿಸ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಸುಪ್ರಾ
ಈಸೋಫೇಜಿಯಲ್ ಗ್ಯಾಂಗ್ಲಿಯಾ. ಓಕೆ, ಅಥವಾ ಸಿಂಪಲ್ ಆಗಿ ಇದನ್ನ ಬ್ರೈನ್ ಅಂತಾನು ಕರಿಬಹುದು. ಓಕೆ, ನೆಕ್ಸ್ಟ್ ಕೆಳಗಡೆ ಇದೆಯಲ್ಲ, ಇದು ಇಸೋಫೇಗಸ್ ಕೆಳಗಡೆ ಇರುತ್ತೆ. ಸೊ ಸುಪ್ರಾದ ಅಪೋಸಿಟ್ ಏನು? ಸುಪ್ರಾ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ ಅಪೋಸಿಟ್ ಸಬ್ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ. ಓಕೆ, ಸೊ ಈ ಥೊರಾಸಿಕ್ ಗ್ಯಾಂಗ್ಲಿಯಾ ಮತ್ತೆ ಅಬ್ಡೋಮಿನಲ್ ಅಲ್ಲಿರುವಂತಹ ಗ್ಯಾಂಗ್ಲಿಯಾನ ಬಿಟ್ಟು ಎಕ್ಸ್ಟ್ರಾ ಎರಡು ಬಂತು. ಯಾವುದು? ಒಂದು ಸುಪ್ರಾ ಇಸೋಫೇಜಿಯಲ್, ಒಂದು ಸಬ್ ಇಸೋಫೇಜಿಯಲ್. ಈ ಸುಪ್ರಾ ಮತ್ತೆ ಸಬ್ ಇಸೋಫೇಜಿಯಲ್ ಇದೆಯಲ್ಲ, ಅದನ್ನ ಕನೆಕ್ಟ್ ಮಾಡಿದಂತಹ ಒಂದು ರಿಂಗ್ ಇದೆ. ಓಕೆ, ವಾಟ್ ಇಸ್ ದಿಸ್? ದಿಸ್ ಈಸ್ ಸರ್ಕಮ್ ಇಸೋಫೇಜಿಯಲ್. ಸರ್ಕಮ್ ಅಂದ್ರೆ ಏನು? ಸರ್ಕಂಫರೆನ್ಸ್, ಸುತ್ತುವರೆದಿದೆ. ಅದು ಸುತ್ತುವರೆದಿದೆ, ಇಸೋಫೇಗಸ್ ಅನ್ನ ಸುತ್ತುವರೆದಿದೆ. ಸೊ ಸರ್ಕಮ್ ಇಸೋಫೇಜಿಯಲ್ ಕನೆಕ್ಷನ್ ಅಥವಾ ಕನೆಕ್ಟಿವ್ ಅಂತಾನು ಕರೀತಾರೆ. ಓಕೆ, ಸೊ ದಿಸ್ ಪಾರ್ಟ್ ಇಟ್ ಈಸ್ ಕಾಲ್ಡ್ ಆಸ್ ಅ ನರ್ವ್ ರಿಂಗ್. ಸೊ ನರ್ವ್ ರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನರ್ವ್ ರಿಂಗ್. ಓಕೆ, ಸೊ ನರ್ವ್ ರಿಂಗ್ ಅಲ್ಲಿ ಮೇಲ್ಗಡೆ ಸುಪ್ರಾ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ ಇರುತ್ತೆ, ಕೆಳಗಡೆ ಸಬ್ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ ಇರುತ್ತೆ. ಆ ಎರಡನ್ನು ಕನೆಕ್ಟ್ ಮಾಡಿಕ್ಕೆ ಸರ್ಕಮ್ ಇಸೋಫೇಜಿಯಲ್ ಕನೆಕ್ಷನ್ ಇರುತ್ತೆ. ಓಕೆ, ಅದನ್ನ ಬಿಟ್ಟು ಏನಾಯ್ತಿದು? ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ವಿತ್ ಸೆಗ್ಮೆಂಟಲಿ ಅರೇಂಜ್ಡ್ ಗ್ಯಾಂಗ್ಲಿಯಾ. ಸೊ ಇದೆಲ್ಲವೂ ಎಲ್ಲಿ ಬಂತು? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಬಂತು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಈ ಎಲ್ಲೆಲ್ಲಿ ಗ್ಯಾಂಗ್ಲಿಯಾ ಇದಾವಲ್ಲ, ಅಲ್ಲಿಂದ ನರ್ವ್ಸ್, ನಾವು ಈ ತರ ನರ್ವ್ ಬ್ರಾಂಚಸ್ ಬಾಡಿದು ಡಿಫ್ರೆಂಟ್ ಪಾರ್ಟ್ಸ್ ಗೆ ಹೋಗಿ ಅವು ಕನೆಕ್ಟ್ ಆಗ್ತವೆ. ನಾವು ದೀಸ್ ಆರ್ ದ ಡಿಫ್ರೆಂಟ್ ಬ್ರಾಂಚಸ್. ಓಕೆ, ಇದನ್ನು ಕೂಡ ನೀವು ಕಾಕ್ರೋಚ್ ಡಿಸೆಕ್ಷನ್ ಮಾಡಿದ್ರೆ ತುಂಬಾ ನೀಟಾಗಿ ಚಂದವಾಗಿ ನರ್ವಸ್ ಸಿಸ್ಟಮ್ ನ ನೋಡಬಹುದು. ದಿಸ್ ಈಸ್ ದ ದೀಸ್ ಆರ್ ದ ಪೆರಿಫೆರಲ್ ನರ್ವ್ಸ್. ಸೊ ಈ ನರ್ವ್ಸ್ ಎಲ್ಲಿ ಬರ್ತವೆ? ಪೆರಿಫೆರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಬರ್ತವೆ. ಸೊ ಸೆಂಟರ್ ಪಾರ್ಟ್ ಅಲ್ಲಿ ಇದ್ದಿದ್ದು CNS, ಅದನ್ನ ಬಿಟ್ಟು ಮಿಕ್ಕಿದುವೇನು ಅರೈಸ್ ಆಗ್ತಾ ಇದಾವಲ್ಲ ನರ್ವ್ಸ್, ಅವೆಲ್ಲವೂ ಪೆರಿಫೆರಸ್ ನರ್ವಸ್ ಸಿಸ್ಟಮ್ ನಲ್ಲಿ ಬರ್ತವೆ. ಇವಾಗ ಸುಪ್ರಾ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ ಇಂದ ಇಲ್ಲಿಯೂ ಕೂಡ ನರ್ವ್ ಬ್ರಾಂಚಸ್ ಆಗಿ, ನಾವು ದೀಸ್ ಬ್ರಾಂಚಸ್ ದೇ ವಿಲ್ ಗೋ ಟು ದ ಹೆಡ್ ಪಾರ್ಟ್. ಹೆಡ್ ನಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ಗೆ ನರ್ವ್ ಕನೆಕ್ಷನ್ ಇಲ್ಲಿಂದ ಸುಪ್ರಾ ಇಸೋಫೇಜಿಯಲ್ ಇಂದ ಬರುವಂತಹ ಕನೆಕ್ಷನ್ಸ್ ಹೋಗ್ತವೆ. ಯಾವ್ಯಾವು ಅಂತಂದ್ರೆ, ಜಸ್ಟ್ ರಿಮೆಂಬರ್. ಓಕೆ, ಸೊ ಸುಪ್ರಾ ಇಸೋಫೇಜಿಯಲ್ ಗ್ಯಾಂಗ್ಲಿಯಾದಿಂದ ಬಂದಂತಹ ಏನು ನ್ಯೂರಾನ್ಸ್ ಇದಾವಲ್ಲ, ನರ್ವ್ ಎಂಡಿಂಗ್ಸ್ ಇದಾವಲ್ಲ, ದೇ ವಿಲ್ ಗೋ ಟು ಕಂಪೌಂಡ್ ಐ. ಇನ್ನೊಂದೇನಿದೆ? ಹೆಡ್ ನಲ್ಲಿ ಆಂಟೆನಾ ಇದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಸುಪ್ರಾ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ ಇದೆಯಲ್ಲ, ಇಲ್ಲಿಂದ ಬರುವಂತಹ ಏನು ನರ್ವ್ಸ್ ಇದಾವಲ್ಲ, ಅವು ಎಲ್ಲಿ ಹೋಗ್ತವೆ? ದೇ ವಿಲ್ ಗೋ ಟು ದ ಮೌತ್ ಪಾರ್ಟ್ಸ್. ಎಕ್ಸ್ಪೆಷಲಿ ಯಾವ್ದದು? ಮ್ಯಾಂಡಿಬಲ್ಸ್ ಹೋಗ್ತವೆ ನರ್ವ್ಸ್. ಅದಾದ್ಮೇಲೆ ಮ್ಯಾಕ್ಸಿಲರಿ ಪಲ್ಪ್ ಅಥವಾ ಮ್ಯಾಕ್ಸಿಲಾ ಅಂತ ಬರೋಣ. ದೆನ್ ಲೇಬಿಯಂ. ಓಕೆ, ಸೊ ಗೊತ್ತಾಯ್ತಾ? ಸೊ ಹೆಡ್ ಪೋರ್ಷನ್ ನಲ್ಲಿ NCERT ಟೆಕ್ಸ್ಟ್ ಬುಕ್ ಅನ್ನ ನೋಡಿದ್ರೆ ಒಂದು ಲೈನ್ ನ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನರ್ವಸ್ ಸಿಸ್ಟಮ್ ಆಫ್ ಕಾಕ್ರೋಚ್ ನ ನಾವು ಸ್ಟಡಿ ಮಾಡಿದ್ರೆ ಪೂರ್ತಿಯಾಗಿ ಅದರಲ್ಲಿ ವೆರಿ ಸ್ಮಾಲ್ ಪಾರ್ಟ್ ಆಫ್ ದಿಸ್ ನರ್ವಸ್ ಸಿಸ್ಟಮ್ ಈಸ್ ಪ್ರೆಸೆಂಟ್ ಇನ್ ದ ಹೆಡ್. ರೆಸ್ಟ್ ಆಲ್ ಪಾರ್ಟ್ ಈಸ್ ಪ್ರೆಸೆಂಟ್ ಇನ್ ಥೊರಾಕ್ಸ್ ಅಂಡ್ ಅಬ್ಡೋಮೆನ್. ಅದಕ್ಕೆ ಏನ್ ಮೆನ್ಷನ್ ಮಾಡಿದ್ದಾರೆ? ಇನ್ ಕೇಸ್ ಕಾಕ್ರೋಚ್ ನಲ್ಲಿ ನೀವು ಹೆಡ್ ಅನ್ನ ಕಟ್ ಮಾಡಿಬಿಟ್ರೆ, ಕಾಕ್ರೋಚ್ ಹೆಡ್ ಅನ್ನ ಕಟ್ ಮಾಡಿಬಿಟ್ರೆ, ಈ ರಿಮೈನಿಂಗ್ ಪಾರ್ಟ್ ಇದೆಯಲ್ಲ ಥೊರಾಕ್ಸ್ ಮತ್ತೆ ಅಬ್ಡೋಮೆನ್, ನೋಡಿರ್ಬೋದು ಎಷ್ಟೊಂದ್ಸಲಿ ಕಾಕ್ರೋಚ್ ಗೆ ಮುಂದ್ಗಡೆ ಪಾರ್ಟ್ ಕಟ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಏನೋ ಫೈಟ್ ಮಾಡ್ಬೇಕಾದ್ರೆ ಏನೋ ಬೈ ಆಕ್ಸಿಡೆಂಟಲಿ ಕಟ್ ಆಗಿರುತ್ತೆ. ಸೊ ಹೆಡ್ ಪಾರ್ಟ್ ಹೋತು ಅಂದ್ರೂ ಈ ಥೊರಾಕ್ಸ್ ಮತ್ತೆ ಅಬ್ಡೋಮೆನ್ ಇಂದ ಈ ಎನಿಮಲ್ 1 ವಾರದವರೆಗೂ ಆರಾಮಾಗಿ ಬದುಕಿರುತ್ತೆ. ಯಾಕೆ ಬದುಕಿರುತ್ತೆ? ಯಾಕಂದ್ರೆ ಅದ್ರ ಸುತ್ತಲೂ ಇರುವಂತಹ ಏನು ಎನ್ವಿರಾನ್ಮೆಂಟ್ ಇದೆಯಲ್ಲ, ಆ ಎನ್ವಿರಾನ್ಮೆಂಟ್ ಅನ್ನ ಸೆನ್ಸ್ ಮಾಡ್ಲಿಕ್ಕೆ ನರ್ವಸ್ ಸಿಸ್ಟಮ್ ಬೇಕಲ್ಲ. ಸೊ ಅದು ಮೆಜಾರಿಟಿ ಪಾರ್ಟ್ ಥೊರಾಕ್ಸ್ ಮತ್ತೆ ಅಬ್ಡೋಮೆನ್ ಅಲ್ಲೇ ಇದೆ. ಹೆಡ್ ಅಲ್ಲಿ ಓನ್ಲಿ ಅ ಲಿಟಲ್ ಪಾರ್ಟ್ ಆಫ್ ನರ್ವಸ್ ಸಿಸ್ಟಮ್ ಈಸ್ ಪ್ರೆಸೆಂಟ್ ಇನ್ ದ ಹೆಡ್ ಆಫ್ ದ ಕಾಕ್ರೋಚ್. ಅದಕ್ಕೆ ಹೆಡ್ ಅನ್ನ ಕಟ್ ಮಾಡಿದ್ರು ಈ ಎನಿಮಲ್ ಗೆ ಯಾವುದೇ ತೊಂದರೆ ಆಗೋದಿಲ್ಲ.
ಹಾಗಾದ್ರೆ ಒಂದ್ ವಾರ ಆದ್ಮೇಲೆ ಯಾಕೆ ಅದು ಸತ್ ಬಿಡುತ್ತೆ? ಬಿಕಾಸ್ ಈ ಹೆಡ್ ಪೋರ್ಷನ್ ಇಲ್ಲ ಅಂತಂದ್ರೆ ಇಲ್ಲಿ ಮೌತ್ ಇಲ್ಲ ಅಂತ ಅರ್ಥ. ಮೌತ್ ಇಲ್ಲ ಅಂತಂದ್ರೆ ಫುಡ್ ಇಲ್ಲ ಅಂತ ಅರ್ಥ. ಸೊ ಒಂದ್ ವಾರ ಆದ್ಮೇಲೆ ಅದು ಸಾಯೋದು ಫುಡ್ ಇಲ್ಲ ಅಂತ. ಯಾಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಎಲಿಮೆಂಟರಿ ಕೆನಲ್ ಇದೆ, ಬಟ್ ಫುಡ್ ಅನ್ನ ಒಳಗಡೆ ಹಾಕೊಳ್ಳಿಕ್ಕೆ ಅಲ್ಲಿ ಮ್ಯಾಕ್ಸಿಲರಿ ಪಲ್ಪು, ಮ್ಯಾಂಡಿಬಲ್ಸ್ ಅವ್ಯಾವು ಇಲ್ಲೇ ಇಲ್ಲಲ್ಲ. ಸೊ ದಿಸ್ ಕಾಕ್ರೋಚ್ ಆಫ್ಟರ್ 1 week ಇಟ್ ವಿಲ್ ಡೈ ಬಿಕಾಸ್ ಆಫ್ ಸ್ಟಾರ್ವೇಷನ್. ಅದು ಹಸಿವಿನಿಂದ ಅದು ಸಾಯುತ್ತೆ. ಗೊತ್ತಾಯ್ತಾ? ಸೊ ವೈ ದ ಕಾಕ್ರೋಚ್ ವಿಲ್ ಸರ್ವೈವ್ ಇವನ್ ಇಫ್ ದ ಹೆಡ್ ಇಸ್ ಕಟ್? ಬಿಕಾಸ್ the major part of nervous system is present in the thoracic portion and the abdominal portion. ಈ ಹೆಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ್ಯಾವ ನರ್ವ್ಸ್ ಬರ್ತಾವಲ್ಲ ಅದು ಜಸ್ಟ್ ಸುಪ್ರಾ ಇಸೋಫೇಜಿಯಲ್ ಅಲ್ಲಿ ಮಾತ್ರ ಇದಾವೆ. ಮಿಕ್ಕಿದ ಎಲ್ಲವೂ ಬೇರೆ ಬೇರೆ ಪಾರ್ಟ್ಸ್ ಹೋಗ್ತಾ ಇದಾವೆ. ಸೊ ಸ್ಮಾಲ್ ಕ್ವಾಂಟಿಟಿ ಆಫ್ ನರ್ವಸ್ ಸಿಸ್ಟಮ್ ಇಸ್ ಪ್ರೆಸೆಂಟ್ ಇನ್ ದ ಹೆಡ್ ಪೋರ್ಷನ್. ಸೊ ನಾವು ಇಲ್ಲಿ ಎಲ್ಲಿಗಿದ್ವಿ? ವಿ ಆರ್ ಅಟ್ ಸಬ್ ಇಸೋಫೇಜಿಯಲ್ ಗ್ಯಾಂಗ್ಲಿಯಾ. ಸೊ ಈ ಗ್ಯಾಂಗ್ಲಿಯಾ ಇಂದ ಬರುವಂತಹ ನ್ಯೂರಾನ್ಸ್ ಗಳು ಮ್ಯಾಂಡಿಬಲ್ಸ್ ಮತ್ತೆ ಮ್ಯಾಕ್ಸಿಲಾ ಮತ್ತೆ ಲೇಬಿಯಂ ನಲ್ಲಿ ಹೋಗಿ ಅವು ಎಂಡ್ ಆಗಿರ್ತವೆ. ಅಲ್ಲಿ ಬರುವಂತಹ ಸ್ಟೆಮ್ಯುಲಾಯನ್ನ ಅಥವಾ ಪ್ರಚೋದನೆಯನ್ನ ಗ್ರಹಿಸ್ಲಿಕ್ಕೆ ಅವು ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಥೊರಾಸಿಕ್ ಗ್ಯಾಂಗ್ಲಿಯಾ. ಸೊ ಇವೇ ನೀವು ದೀಸ್ ಆರ್ ದ ಥೊರಾಸಿಕ್ ಗ್ಯಾಂಗ್ಲಿಯಾ. ಥೊರಾಸಿಕ್ ಗ್ಯಾಂಗ್ಲಿಯಾ ಬರ್ಕೊಳ್ಳಿ ಎಲ್ಲಾದ್ರೂ. ಓಕೆ, ಥೊರಾಸಿಕ್ ಗ್ಯಾಂಗ್ಲಿಯಾ ಇಂದ ಬರುವಂತಹ ನರ್ವ್ಸ್ ಇದಾವಲ್ಲ, ನ್ಯೂರಾನ್ಸ್ ಇದಾವಲ್ಲ, ಅವು ಎಲ್ಲಿ ಹೋಗ್ತವೆ? ಆಬ್ವಿಯಸ್ಲಿ ಥೊರಾಸಿಕ್ ನಲ್ಲಿ ಏನೇನಿದೆ? ಲೆಗ್ಸ್ ಇದಾವೆ ಮತ್ತೆ ವಿಂಗ್ಸ್ ಇದೆ. ಕರೆಕ್ಟಾ? ಸೊ ಇಲ್ಲಿಂದ ಬರುವಂತಹ ನರ್ವ್ಸ್ ಎಂಡಿಂಗ್ಸ್ ಅದರಲ್ಲಿ ಆ ಪಾರ್ಟ್ ನಲ್ಲಿ ಬರುವಂತಹ ಸ್ಟ್ರಕ್ಚರ್ಸ್ ಗೆ ಹೋಗಿ ಅವು ಅಟ್ಯಾಚ್ ಆಗ್ತವೆ. ನೆಕ್ಸ್ಟ್ ಅಬ್ಡಾಮಿನಲ್ ಇರುವಂತಹ ನರ್ವ್ ಎಂಡಿಂಗ್ಸ್ ಇಲ್ಲಿ ಬರುವಂತಹ ಆರ್ಗನ್ಸ್ ಮೇಲೆ ಹೋಗಿ ಅವು ಎಂಡ್ ಆಗ್ತವೆ. ಅಲ್ಲಿಂದ ಅವು ಸೆನ್ಸೇಷನ್ ತಗೋತವೆ. ಇಲ್ಲಿ ಲಾಸ್ಟ್ ಏನ್ ಅಬ್ಡಾಮಿನಲ್ ಗ್ಯಾಂಗ್ಲಿಯಾ ಇದೆಯಲ್ಲ, ಇದು ಏನಲ್ ಸರ್ಕಸ್ ನೆನಪಿದೆಯಾ? ಏನಲ್ ಸರ್ಕಾಯ್ ಅಂತ ನಾವು ಹೇಳಿದ್ವಲ್ಲ. anal cerci, whether it is segmented or unsegmented, anal cerci is always segmented. So new last ganglia inda baruvantaha nerve endings, they will go and reach the anal cerci also. Adikke anal cerci avu kuda sensory organs tara work ಮಾಡ್ತವೆ. So this is about the nervous system. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಬರುವಂತಹ ಏನು ನರ್ವ್ಸ್ ಇದಾವಲ್ಲ ಅವು ಪೆರಿಫೆರಲ್ ಅಂದ್ರೆ ಹೊರಗಡೆ, ಬಾಡಿ ಹೊರಗಡೆ ಈ ನರ್ವ್ ಕಾರ್ಡ್ ಅನ್ನ ಬಿಟ್ಟು ಸುತ್ತಲೂ ಇರುವಂತಹ ಆರ್ಗನ್ಸ್ ಅನ್ನ ಅವು ಕಂಟ್ರೋಲ್ ಮಾಡ್ತವೆ. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ನಾವು ಯು ರಿಮೆಂಬರ್ ನರ್ವಸ್ ಸಿಸ್ಟಮ್ ಫಂಕ್ಷನ್ ಏನು? ಪ್ರಚೋದನೆಗೆ ಒಂದು ತಕ್ಕದಂತಹ ಪ್ರತಿಕ್ರಿಯೆಯನ್ನು ಕೊಡಬೇಕು. ಸೊ ಫಾರ್ ಎವ್ರಿ ಸ್ಟಿಮ್ಯುಲಸ್ ಅನ್ನ ಗ್ರಹಿಸ್ಕೊಂಡು ಅದಕ್ಕೆ ಒಂದು ರೆಸ್ಪಾನ್ಸ್ ಅನ್ನ ಕೊಡ್ಬೇಕು. ಸೊ ಅಪಾರ್ಟ್ ಫ್ರಮ್ ದಿಸ್ ನರ್ವಸ್ ಸಿಸ್ಟಮ್ ದೇರ್ ಆರ್ ಮೆನಿ other organs in the body of cockroach which acts as a sensory organs. ಯಾವ್ಯಾವು? ಕೆಲವೊಂದು ಸೆನ್ಸರಿ ಆರ್ಗನ್ಸ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡೋಣ. ಫಸ್ಟ್ ಒನ್ ಯಾವುದು? ಎಂಟೆನಾ. ಕರೆಕ್ಟಾ? ಸೊ ಎಲ್ಲಿರುತ್ತೆ? ಹೆಡ್ ನಲ್ಲಿ ಇರುತ್ತೆ. ಇದು ಕೂಡ ಒಂದು ಸೆನ್ಸರಿ ಆರ್ಗನ್. ನೆಕ್ಸ್ಟ್ ಯಾವುದು? ಕಂಪೌಂಡ್ ಐ. ಪ್ಲೀಸ್ ಗೋ ಆನ್ ರೈಟಿಂಗ್. ಪೇಪರ್ ಏನಾದ್ರೂ ಬರೋದು ಆ ಕಾಕ್ರೋಚ್ ಎಲ್ಲಿದೆಯಲ್ಲ NCERT ಬುಕ್ ನಲ್ಲಿ ಅದನ್ನ ಅಲ್ಲಿ ಸ್ಟಿಕ್ ಮಾಡಿ. ಓಕೆ, ಜಾಗ ಇಲ್ಲ ಅಂತಂದ್ರೆ. ಕಂಪೌಂಡ್ ಐ ಕೂಡ ಸೆನ್ಸರಿ ಆರ್ಗನ್. ಅದಾದ್ಮೇಲೆ ಓಸಿಲೈ. ಅಂದ್ರೆ ಏನಂತ ಹೇಳಿದ್ವಿ? ಸಿಂಪಲ್ ಐ ಅಂತ ಹೇಳಿದ್ವಿ. ದಿಸ್ ಈಸ್ ಸಿಂಪಲ್ ಐ. ಇದು ಕೂಡ ಒಂದು ಸೆನ್ಸರಿ ಆರ್ಗನ್. ಇದಾದ್ಮೇಲೆ ಮ್ಯಾಕ್ಸಿಲಾ ಮತ್ತೆ ಲೇಬಿಯಲ್ ಪಲ್ಪ್ಸ್. ಓಕೆ, ಇವು ಕೂಡ ಸೆನ್ಸರಿ ಆರ್ಗನ್ಸ್. ಇವೆಲ್ಲ ಬರ್ತವೆ? ಮೌತ್ ಪಾರ್ಟ್ಸ್ ನಲ್ಲಿ ಬರ್ತವೆ. ಲೇಬಿಯಲ್ ಪಲ್ಪ್ ಅಂದ್ರೆ ಅದು ಲೋವರ್ ಲಿಪ್ ನಲ್ಲಿ ಇರುತ್ತೆ. ಮ್ಯಾಕ್ಸಿಲರಿ ಪಲ್ಪ್ ಅಂದ್ರೆ ಮ್ಯಾಂಡಿಬಲ್ಸ್ ಕೆಳಗಡೆ ಮ್ಯಾಕ್ಸಿಲಾ ಇರುತ್ತೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ನೀವು ಏನಲ್ ಸರ್ಕೈ ಕೂಡ ಒಂದು ಸೆನ್ಸರಿ ಆರ್ಗನ್ ತರ ವರ್ಕ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಲೆಗ್ಸ್. ಸೊ ಲೆಗ್ಸ್ ಆಲ್ಸೋ ಆಕ್ಟ್ ಆಸ್ ಅ ಸೆನ್ಸರಿ ಆರ್ಗನ್. ಸೊ ಈ ಮೂರು ಒಂದ್ ಗ್ರೂಪ್ 3 ಪ್ಲಸ್ ದೀಸ್ 3 ದೆನ್ ಏನಲ್ ಸರ್ಕೈ ಅಂಡ್ ಲೆಗ್ ಇವೆಲ್ಲವೂ ಸೆನ್ಸರಿ ಆರ್ಗನ್ ತರ ಹೆಲ್ಪ್ ಮಾಡ್ತವೆ. ನಾವು ನೀಟ್ಗೆ ರಿಲೇಟೆಡ್ antenna ಏನ್ ಮಾಡುತ್ತೆ? ದಿಸ್ ಆಕ್ಟ್ ಆಸ್ ಎ ಜಸ್ಟ್ ಅ ಮಿನಿಟ್ ಐ ಚೇಂಜ್. ಸೊ antenna act as a tactile organ
tactile organ ಬರ್ಕೊಂಬಿಡಿ. What is this tactile organ? They are sensitive to touch. ಸೊ ಮುಂದ್ಗಡೆ ಆಂಟೆನಾ ಇರುತ್ತಲ್ಲ, ಅದು ಯಾವ ಮಟೀರಿಯಲ್ ನ ಟಚ್ ಮಾಡ್ತಾ ಇದೆ ಅಂತ ಸೆನ್ಸ್ ಮಾಡುತ್ತೆ. ಅಂಡ್ ಇಟ್ ಈಸ್ ಆಲ್ಫ್ಯಾಕ್ಟರಿ. ಆಲ್ಫ್ಯಾಕ್ಟರಿ ಅಂತಂದ್ರೆ ಏನು? ಸ್ಮೆಲ್. ಆಲ್ಫ್ಯಾಕ್ಟರಿ, ನಮ್ದು ನೋಸ್ ಇದೆಯಲ್ಲ, ಸೊ ಅದೇ ತರ ಆಂಟೆನಾ ಏನ್ ಮಾಡುತ್ತೆ, ಫುಡ್ ಸ್ಮೆಲ್ ಕೂಡ ಅದನ್ನ ಗ್ರಹಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಂಟೆನಾ ಇಸ್ ಎ ಟ್ಯಾಕ್ಟೈಲ್ ಆರ್ಗನ್ ಅಂಡ್ ಆಲ್ಫ್ಯಾಕ್ಟರಿ ಆರ್ಗನ್. ಕಂಪೌಂಡ್ ಐ. ಕಂಪೌಂಡ್ ಐ ಏನು? ದೀಸ್ ಆರ್ ದ ಫೋಟೋ ರಿಸೆಪ್ಟರ್ಸ್. ಕರೆಕ್ಟಾ? ಫೋಟೋ ಅಂದ್ರೆ ಲೈಟ್. ಸೊ ಲೈಟ್ ಅನ್ನ ಗ್ರಹಿಸ್ಲಿಕ್ಕೆ, ಸೆನ್ಸ್ ಮಾಡ್ಲಿಕ್ಕೆ ಕಂಪೌಂಡ್ ಐಸ್ ಸೆನ್ಸರಿ ಆರ್ಗನ್ ತರ ಹೆಲ್ಪ್ ಮಾಡ್ತವೆ. ಓಸಿಲೈ. ಓಸಿಲೈ ಈಸ್ ಆಲ್ಸೋ ಅ ಫೋಟೋ ರಿಸೆಪ್ಟರ್ಸ್. ಇದನ್ನೆಲ್ಲ ಒಂದ್ಸತಿ ಬರ್ಕೊಳ್ಳಿ ಅಂಡ್ ಓದಿ. ಓಕೆ, ನೆಕ್ಸ್ಟ್ ಮ್ಯಾಕ್ಸಿಲರಿ ಅಂಡ್ ಲೇಬಿಯಲ್ ಪಲ್ಪ್ಸ್. ಇವೇನ್ ಮಾಡ್ತವೆ? ದೀಸ್ ಆರ್ ಆಲ್ಸೋ ಟ್ಯಾಕ್ಟೈಲ್. ದೀಸ್ ಆರ್ ಆಲ್ಸೋ ಟೆಕ್ಟೈಲ್ ಅಂದ್ರೆ ಅವು ಕೂಡ ಟಚ್ ನ ಸೆನ್ಸ್ ಮಾಡ್ತವೆ. ಎಂತಹ ಫುಡ್ ಅನ್ನ ಟಚ್ ಮಾಡ್ತಾ ಇದೀವಿ ಅಂತ ಅವು ಗ್ರಹಿಸ್ತವೆ. ಅಪಾರ್ಟ್ ಫ್ರಮ್ ದ್ಯಾಟ್ ದೀಸ್ ಆರ್ ಗಸ್ಟಾಟರಿ ಆರ್ಗನ್ಸ್. ಗಸ್ಟಾಟರಿ ಆರ್ಗನ್ಸ್ ಅಂತಂದ್ರೆ ಏನು? ದ ಆರ್ಗನ್ಸ್ ವಿಚ್ ಡಿಟೆಕ್ಟ್ ದ ಟೇಸ್ಟ್. ಓಕೆ, ನಾವು ಸಿ ಹಿಯರ್. ಟಚ್ ಅಂತಂದ್ರೆ ಟ್ಯಾಕ್ಟೈಲ್ ಆರ್ಗನ್, ಸ್ಮೆಲ್ ಅಂದ್ರೆ ಆಲ್ಫ್ಯಾಕ್ಟರಿ ಆರ್ಗನ್. ಓಕೆ, ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್. ಟೇಸ್ಟ್ ಅನ್ನ ಗ್ರಹಿಸ್ಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ಸ್ ಗೆ ನಾವು ಗಸ್ಟೇಟರಿ ಅಂತ ಕರಿತೀವಿ. ಸೊ ಮ್ಯಾಕ್ಸಿಲರಿ ಪಲ್ಪ್ ಮತ್ತೆ ಲೇಬಿಯಲ್ ಪಲ್ಪ್ಸ್ ಏನಿರ್ತಾವಲ್ಲ ಮೌತ್ ಪಾರ್ಟ್ಸ್ ನಲ್ಲಿ, ಅವು ಟಚ್ಗೂ ಸೆನ್ಸೇಷನ್ ಕೊಡ್ತವೆ ಮತ್ತೆ ಫುಡ್ ಟೇಸ್ಟಿಗೂ ಕೂಡ ಅವು ಸೆನ್ಸೇಷನ್ ಕೊಡ್ತವೆ. ಏನಲ್ ಸರ್ಕೈ, ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ದ ಸೌಂಡ್ ರಿಸೆಪ್ಟರ್ಸ್. ನಮ್ ಬಾಡಿನಲ್ಲಿ ಸೌಂಡ್ ರಿಸೆಪ್ಟರ್ಸ್ ಯಾವ್ದಿದೆ? ಇಯರ್ಸ್ ಇದಾವೆ. ಓಕೆ, ಸೌಂಡ್ ವೈಬ್ರೇಷನ್ಸ್ ಅನ್ನ ತಗೊಳ್ಳಿಕ್ಕೆ. ಅದೇ ರೀತಿ ಏನಲ್ ಸರ್ಕೈ, ದೇ ಆಕ್ಟ್ ಆಸ್ ರಿಸೀವಿಂಗ್ ದ ಸೌಂಡ್ ರಿಸೆಪ್ಟರ್ಸ್. ವೈಬ್ರೇಷನ್ಸ್ ಅನ್ನ ಅವು ಗ್ರಹಿಸ್ತವೆ. ಅಂಡ್ ಲಾಸ್ಟ್ ಒನ್ ಈಸ್ ಲೆಗ್ಸ್. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಲೆಗ್ಸ್ ಎಲ್ಲಿರ್ತವೆ? ಥೊರಾಸಿಕ್ ರೀಜನ್ ನಲ್ಲಿ ಇರ್ತವೆ. ಪ್ರೋಥೊರಾಸಿಕ್ಸ್, ಮಿಸೋಥೊರಾಸಿಕ್ ಅಂಡ್ ಮೆಟಾ. ಸೊ ಇಲ್ಲಿ ಮೂರು ಸೆಗ್ಮೆಂಟ್ ಗೆ ಒನ್ ಪೇರ್ ಆಫ್ ಜಾಯಿಂಟೆಡ್ ಅಪೆಂಡೇಜಸ್ ಇರ್ತವೆ. ಸೊ ದೀಸ್ ಲೆಗ್ಸ್, okay, these legs, they have gustatory receptors. Gustatory receptors. Okay, gustatory ಏನಂದ್ರೆ ಏನಂತ ಹೇಳಿದ್ದೆ ನಾನು? ಟೇಸ್ಟ್ ಅಂತ ಹೇಳಿದ್ದೆ. ಸೊ ವಿತ್ ದ ಹೆಲ್ಪ್ ಆಫ್ ಲೆಗ್ಸ್ ಆಲ್ಸೋ ದೇ ಕ್ಯಾನ್ ಟೇಸ್ಟ್ ದ ಫುಡ್. ಓಕೆ, ಸೊ ಅಪಾರ್ಟ್ ಫ್ರಮ್ ನರ್ವಸ್ ಸಿಸ್ಟಮ್ ಅಂದ್ರೆ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಮತ್ತೆ ಸೆಗ್ಮೆಂಟಲ್ ಗ್ಯಾಂಗ್ಲಿಯಾ, ಅದಾದ್ಮೇಲೆ ಬ್ರೈನ್ ಇರುತ್ತೆ. ಬ್ರೈನ್ ಆದ್ಮೇಲೆ ನರ್ವ್ ರಿಂಗ್ ಕೂಡ ಇರುತ್ತೆ. ಓಕೆ, ಈ ಪೆರಿಫೆರಲ್ ನರ್ವ್ಸ್ ಇರ್ತವೆ. ಸೊ ಇದೆಲ್ಲರ ಜೊತೆಗೆ ಆಲ್ ದೀಸ್ ಆರ್ಗನ್ಸ್ ಆಲ್ಸೋ ಆಕ್ಟ್ ಆಸ್ ಅ ಸೆನ್ಸರಿ ಸ್ಟ್ರಕ್ಚರ್ಸ್. ಎಲ್ಲಿ? ಕಾಕ್ರೋಚ್ ನಲ್ಲಿ. ಸೊ ಒಂದ್ಸತಿ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ ಅಥವಾ ಇದನ್ನ ಒಂದ್ ಕಡೆ ಬರ್ಕೊಂಡು ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟಿಕ್ ಮಾಡಿ. ಗೊತ್ತಾಯ್ತಾ? Next, we will take the circulatory system. Now, in case of cockroach, circulatory system is called as open type of circulatory system. Now, ಯಾಕೆ ಇದನ್ನ open type ಅಂತ ಕರಿತೀವಿ? Because in case of cockroach, the blood flows within the body cavity. ಇಲ್ಲಿ ಯಾವುದೇ ರೀತಿಯಾದಂತಹ ಬ್ಲಡ್ ವೆಸಲ್ಸ್ ಅಥವಾ ಬ್ಲಡ್ ಕ್ಯಾಪಿಲರೀಸ್ ಅಂತ ಇರೋದಿಲ್ಲ. ಬ್ಲಡ್ ಏನಿದ್ರು ಈ ಬಾಡಿ ಕ್ಯಾವಿಟಿ ಒಳಗಡೆನೆ ಅದು ಫ್ಲೋ ಆಗ್ತಾ ಇರುತ್ತೆ. ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಆಸ್ ಅ ಓಪನ್ ಟೈಪ್ ಆಫ್ ಸರ್ಕ್ಯುಲೇಷನ್. ಬಟ್ ನಾವು ಅರ್ಥವಮ್ ನಲ್ಲಿ ಏನ್ ಕಲ್ತಿದ್ವಿ? ಅರ್ಥವಮ್ ನಲ್ಲಿ ಡಾರ್ಸಲ್ ಬ್ಲಡ್ ವೆಸಲ್ ಇರುತ್ತೆ ಅಂತ ಕಲ್ತಿದ್ವಿ. ಸೊ ಇಟ್ ವಾಸ್ ಅ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇಲ್ಲೇನಾಗುತ್ತೆ? ಇದು ಓಪನ್ ಟೈಪ್ ಇರುತ್ತೆ. Now, circulatory system here, it has 4 components: hemocoel, hemolymph, heart and alveolar muscles. Now, we'll take all these one by one. Seal ಅಂದ್ರೆ ಏನು? ಕ್ಯಾವಿಟಿ ಅಂತ ಅರ್ಥ. ಸೊ ಇಲ್ಲಿ ನಾವು ಬ್ಲಡ್ ಕ್ಯಾವಿಟಿ ನಲ್ಲಿ ಫ್ಲೋ ಆಗುತ್ತೆ ಅಂತ ಹೇಳಿದ್ವಲ್ಲ. ಸೊ ಇಲ್ಲಿ ಟ್ರೂ ಸೀಲೋಮ್ ಇರೋದ್ರಿಂದ ಬಾಡಿ ಒಳಗಡೆ ಕ್ಯಾವಿಟೀಸ್ ಇರ್ತವೆ. ಕ್ಯಾವಿಟೀಸ್ ಅಂದ್ರೆ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ನಾವು ತಗೋಬಹುದು. ಸೊ ಹೆಂಗೆ ಕ್ಯಾವಿಟೀಸ್ ಇರ್ತವೆ ಅಂತಂದ್ರೆ, ಸಿ ಹಿಯರ್, ಇಫ್ ಯು ಟೇಕ್ ದಿಸ್ ಆಸ್ ದ just a minute. Okay, we'll start with the head portion. Now this is the head. Okay, then small neck irutte. Adadmele this is the abdomen. Abdomen admele ಏನು ಬರೋದು? Now this is the abdominal part. ಸ್ವಲ್ಪ enlarge ಆಗಿ ತೆಗೆಯೋಣ. Okay, now what is this hemocoel?
ಈ ಬಾಡಿ ಕ್ಯಾವಿಟಿ ಒಳಗಡೆ ನಾವು ಸೈಡ್ ಇಂದ ನೋಡ್ತಾ ಇದೀವಿ, ಅಂದ್ರೆ ಇದು ಡಾರ್ಸಲ್ ಸರ್ಫೇಸ್ ಆಯ್ತು, ಮತ್ತೆ ಇದು ಕೆಳಗಡೆದ್ದು ವೆಂಟ್ರಲ್ ಸರ್ಫೇಸ್ ಆಯ್ತು, ಹೌದಾ. ಈ ಬಾಡಿ ಒಳಗಡೆ ಈ ರೀತಿಯಾದಂತಹ ಮೆಂಬ್ರೇನ್ ಇರುತ್ತೆ, ಇದನ್ನ ನಾವು ಡಯಾಫ್ರಾಗಮ್ ಅಂತ ಕರಿತೀವಿ. ನಮ್ ಬಾಡಿ ಒಳಗಡೆ ಇರುತ್ತಲ್ಲ, ರೆಸ್ಪಿರೇಷನ್ ಅಲ್ಲಿ ಕಲಿತೀವಲ್ಲ ಡಯಾಫ್ರಾಗಮ್ ಅಂತ, ಅದು ಬೇರೆ. ದಿಸ್ ಡಯಾಫ್ರಾಗಮ್ ಈಸ್ ಡಿಫರೆಂಟ್. ಓಕೆ, ಸೊ ವಿ ಹ್ಯಾವ್ ದಿಸ್ ಬಾಡಿ ಕ್ಯಾವಿಟೀಸ್. ಎಷ್ಟು ಬಾಡಿ ಕ್ಯಾವಿಟಿ ಫಾರ್ಮ್ ಆಯ್ತು? ಮೇಲ್ಗಡೆ ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಆಯ್ತು, ದಿಸ್ ಈಸ್ ಫಸ್ಟ್ ಕ್ಯಾವಿಟಿ. ಮಧ್ಯದಲ್ಲಿ ಒಂದಿದೆ ಸೆಕೆಂಡ್ ಕ್ಯಾವಿಟಿ, ಕೆಳಗಡೆ ಒಂದಿದೆ ಥರ್ಡ್ ಕ್ಯಾವಿಟಿ, ಅಂಡ್ ಮುಂದ್ಗಡೆ ಒಂದಿದೆ ಹೆಡ್ ಪೋರ್ಷನ್ ಅಲ್ಲಿ ಫೋರ್ತ್ ಕ್ಯಾವಿಟಿ. ಸೊ ಹಿಮೋಸೀಲ್ ಅಂದ್ರೆ ಏನು? ಬಾಡಿ ಕ್ಯಾವಿಟಿ ಅಂತ ಅರ್ಥ. ಇದನ್ನ ಸೈನಸಸ್ ಅಥವಾ ಸೈನಸ್ ಅಂತಾನೂ ಕರಿತೀವಿ. ಸೊ ವಿಚ್ ಆರ್ ದೀಸ್ ಫೋರ್? ನೌ ಫಸ್ಟ್ ವಿ ವಿಲ್ ರೈಟ್ ದಿಸ್ ಫ್ರಾಗಮ್. ನೌ ದಿಸ್ ಈಸ್ ದ ಡಾರ್ಸಲ್ diaphragm, dorsal diaphragm. ಓಕೆ, ಕೆಳಗಡೆದೇನಿದು ವೆಂಟ್ರಲ್ ಲೇಯರ್ ಇದೆಯಲ್ಲ, ಇದೇನಿದು? ಸಿಂಪಲ್ ವೆಂಟ್ರಲ್ ಡಯಾಫ್ರಾಗಮ್, ಫ್ರಾಗಮ್ GM. ಓಕೆ, ಸೊ ಈ ಡಯಾಫ್ರಾಗಮ್ ಇಂದ ಇಲ್ಲಿ 4 ಬಾಡಿ ಕ್ಯಾವಿಟೀಸ್ ಫಾರ್ಮ್ ಆಗಿದಾವೆ. ನೌ ವಿ ಹ್ಯಾವ್ ಟು ರಿಮೆಂಬರ್ ಆಲ್ ದೋಸ್ 4. ಸಿ, ಕೆಳಗಡೆ ಏನಿರುತ್ತೆ ಇವಾಗಷ್ಟೇ ಕಲಿತ್ವಿ ನಾವು, ವೆಂಟ್ರಲ್ ಸರ್ಫೇಸ್ ನಲ್ಲಿ, ವೆಂಟ್ರಲ್ ಸೈಡ್ ನಲ್ಲಿ ನರ್ವಸ್ ಸಿಸ್ಟಮ್ ಇರುತ್ತೆ, ಹೌದಾ. ಸೊ ಈ ಬಾಡಿ ಕ್ಯಾವಿಟಿಯನ್ನ ಏನಂತ ಕರೀತಾರೆ? ಇಟ್ ಈಸ್ ಕಾಲ್ಡ್ ಆಸ್ ಪೆರಿನ್ಯೂರಲ್, ಪೆರಿನ್ಯೂರಲ್ ಸೈನಸ್. ಸೈನಸ್ ಅಂದ್ರೆ ಕ್ಯಾವಿಟಿ, ಪೆರಿ ಅಂದ್ರೆ ಏನು? ಸುತ್ತಲೂ. ಎದ್ರ ಸುತ್ತಲೂ? ನರ್ವಸ್ ಸಿಸ್ಟಮ್ ಸುತ್ತಲೂ. ಸೊ ಇಲ್ಲಿ ಮಧ್ಯದಲ್ಲಿ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಇರುತ್ತೆ. ಸೊ ನರ್ವಸ್ ಸಿಸ್ಟಮ್ ಸುತ್ತಲೂ ಇರುವಂತಹ ಬಾಡಿ ಕ್ಯಾವಿಟಿ ಯಾವುದು? ಪೆರಿನ್ಯೂರಲ್ ಸೈನಸ್. ದೆನ್ ಇದ್ರ ಒಳಗಡೆ ಇದೆಯಲ್ಲ, ನಾವು ದಿಸ್ ಒನ್, ಈ ಸೆಂಟರ್ ಬಾಡಿ ಕ್ಯಾವಿಟಿನಲ್ಲಿ ನಿಮ್ಗೆ ವಿಸ್ರಲ್ ಆರ್ಗನ್ಸ್ ಸಿಗ್ತವೆ. ವಿಸ್ರಲ್ ಆರ್ಗನ್ಸ್ ಅಂದ್ರೆ ಏನು? ಬಾಡಿದ ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಸ್. ಇಸೋಫೇಗಸ್ ಆಗ್ಬೋದು, ಕ್ರಾಪ್ ಆಗ್ಬೋದು, ಗಿಜಾರ್ಡ್, ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್. ಸೊ ಮೇಜರ್ ಆರ್ಗನ್ಸ್ ಏನಿದಾವಲ್ಲ ಅವೆಲ್ಲವೂ ವಿಸರಲ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಅವು ಯೂಶುವಲಿ ಸೆಂಟರ್ ಪಾರ್ಟ್ ಅಲ್ಲಿ ಅರೇಂಜ್ ಆಗಿರ್ತವೆ. ದೇರ್ಫೋರ್ ದಿಸ್ ಬಾಡಿ ಕ್ಯಾವಿಟಿ ಇಸ್ ಕಾಲ್ಡ್ ಆಸ್ ಪೆರಿವಿಸ್ರಲ್, ಪೆರಿವಿಸ್ರಲ್ ಸೈನಸ್. ಈಸಿ ಟು ರಿಮೆಂಬರ್, ಪೆರಿನ್ಯೂರಲ್ ಸೈನಸ್ ಅಂಡ್ ಪೆರಿವಿಸ್ರಲ್ ಸೈನಸ್. ಮೇಲ್ಗಡೆ ಕ್ಯಾವಿಟಿ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ? ಇಲ್ಲಿ ಹಾರ್ಟ್ ಬರುತ್ತೆ, ಡಾರ್ಸಲ್ ಅಲ್ಲಿ ಹಾರ್ಟ್ ಇರುತ್ತೆ. ಸೊ ಇದನ್ನ ಪೆರಿಕಾರ್ಡಿಯಲ್, ಪೆರಿಕಾರ್ಡಿಯಲ್ ಸೈನಸ್. ಓಕೆ, ಕಾರ್ಡಿಯಾಕ್ ಮಸಲ್ ಅಂದ್ರೆ ಹಾರ್ಟ್ ಅಂತ ಅರ್ಥ. ಸೊ ವೆರಿ ವೆರಿ ಈಸಿ ಟು ರಿಮೆಂಬರ್, ಪೆರಿಕಾರ್ಡಿಯಲ್, ಪೆರಿವಿಸ್ರಲ್ ಅಂಡ್ ಪೆರಿನ್ಯೂರಲ್ ಸೈನಸ್. ಫೋರ್ತ್ ಒನ್ ಮುಂದ್ಗಡೆ ಇದೆಯಲ್ಲ, ಇದ್ಯಾವುದು? ದಿಸ್ ಈಸ್ ದ ಹೆಡ್ ಸೈನಸ್, ಹೆಡ್ ಸೈನಸ್. ಸೊ ಹಿಮೋಸಿಲ್ ಎಷ್ಟು ಕ್ಯಾವಿಟೀಸ್ ಆಗ್ತಾ ಇದಾವೆ ಇಲ್ಲಿ? 4 ಕ್ಯಾವಿಟೀಸ್. ಯಾವ್ಯಾವುದು? ಪೆರಿಕಾರ್ಡಿಯಲ್, ಪೆರಿವಿಸ್ರಲ್, ಪೆರಿನ್ಯೂರಲ್ ಅಂಡ್ ಹೆಡ್ ಸೈನಸ್. So these are the 4 body cavities. Next, coming to the hemolymph. Hemolymph ಅಂದ್ರೆ ಏನು? The blood which is present in a cockroach. ನಮ್ಗೆಲ್ಲರಿಗೂ ಗೊತ್ತಿದೆ, ಕಾಕ್ರೋಚ್ ಅನ್ನ ಸಾಯಿಸಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ರೆಡ್ ಕಲರ್ ಬ್ಲಡ್ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ? ಬಿಕಾಸ್ ಇನ್ ಕೇಸ್ ಆಫ್ cockroach the blood is not red because the hemoglobin pigment is absent. Okay, so ನಾವು ಇಲ್ಲಿ ಬ್ಲಡ್ ಅನ್ನ ತಗೊಂಡ್ರೆ ಇಟ್ ಹ್ಯಾಸ್ ಅಗೈನ್ 2 ಕಂಪೋನೆಂಟ್ಸ್. ಒಂದು ಲಿಕ್ವಿಡ್ ಕಂಪೋನೆಂಟ್, ಓಕೆ, ಇನ್ನೊಂದು ಯಾವುದು? ಬ್ಲಡ್ ಸೆಲ್ಸ್. ಈ ಬ್ಲಡ್ ಸೆಲ್ ಅನ್ನ ಏನಂತ ಕರೀತಾರೆ? ಹೀಮೋಸೈಟ್ಸ್ ಅಂತ ಕರೀತಾರೆ. HAEMO, ಹೀಮೋಸೈಟ್ಸ್. ಓಕೆ, now this plasma, it is colorless. The plasma is colorless. Why? Because hemoglobin is absent. Remember, ನಮ್ ಬ್ಲಡ್ ನಲ್ಲಿ ಹಿಮೋಗ್ಲೋಬಿನ್ ಇರೋದ್ರಿಂದ ನಮ್ ಬ್ಲಡ್ ರೆಡ್ ಆಗಿ ಕಾಣಿಸುತ್ತೆ. ಬಟ್ ಇವತ್ತರ ಬ್ಲಡ್ ನಲ್ಲಿ ಹಿಮೋಗ್ಲೋಬಿನ್ ಇರೋದಿಲ್ಲ. ಹಿಮೋಗ್ಲೋಬಿನ್ ಕೆಲಸ ಏನು? ಇಟ್ ಹೆಲ್ಪ್ಸ್ ಇನ್ ಗ್ಯಾಸಿಯಸ್ ಎಕ್ಸ್ಚೇಂಜ್, ಗ್ಯಾಸಿಯಸ್ ಟ್ರಾನ್ಸ್ಪೋರ್ಟ್. ಸೊ at the end of this slide, you will come to know that the plasma, the blood in cockroach is not involved in respiration. ನಮ್ ಬಾಡಿ ಒಳಗಡೆ ಬ್ಲಡ್ ಅನ್ನ ತಗೊಂಡ್ರೆ ಅಲ್ಟಿಮೇಟ್ಲಿ ಗ್ಯಾಸಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಅದು ಗ್ಯಾಸಸ್ ಎಕ್ಸ್ಚೇಂಜ್, ರೆಸ್ಪಿರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ಕಾಕ್ರೋಚ್ ಸರ್ಕ್ಯುಲೇಷನ್, it has no function with the respiration. Okay, just remember, hemoglobin absent, so respiration function is ruled out here. So blood won't do the function of respiration. Now what are these hemocytes? Hemocytes are also called as
ಪ್ರೊಲ್ಯೂಕೋಸೈಟ್ಸ್. ಲ್ಯೂಕೋಸೈಟ್ಸ್ ಅಂದ್ರೆ WBCG ಗೆ ನಾವು ಹೇಳ್ತೀವಿ, ಹೌದಾ? ಈ ಹಿಮೋಸೈಟ್ಸ್ ಏನಿರ್ತವೆ, ದೀಸ್ ಆರ್ ಫಾಗೋಸೈಟಿಕ್ ಇನ್ ನೇಚರ್. What do you mean by phagocytic? ಅಂದ್ರೆ they will kill the foreign particles, bacterial cells. So ಇಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಫಾರಿನ್ ಪಾರ್ಟಿಕಲ್ಸ್ ಎಂಟರ್ ಆಗಿದ್ರೆ ಅಂತಹ ಸೆಲ್ಸ್ ಗಳು, ಅಂತಹ ಅನ್ವಾಂಟೆಡ್ ಏನಾದ್ರು ಫಾರಿನ್ ಪಾರ್ಟಿಕಲ್ಸ್ ಇದ್ರೆ ಅವನ್ನ ಈ ಹಿಮೋಸೈಟ್ ಸೆಲ್ ಗಳು ಹೋಗಿ ಅವನ್ನ ಡಿಸ್ಟ್ರಾಯ್ ಮಾಡ್ತವೆ. ಸೊ ಬಾಡಿ ಕ್ಯಾವಿಟಿ ಇದೆ, ಬಾಡಿ ಕ್ಯಾವಿಟಿ ಪೂರ್ತಿಯಾಗಿ ಏನ್ ಫ್ಲೋ ಆಗ್ತಾ ಇದೆ, ಹಿಮೋಲಿಂಫ್ ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ ಬ್ಲಡ್ ಕಲರ್ಲೆಸ್ ಇರೋದ್ರಿಂದ ಇದನ್ನ ನಾವು ಹಿಮೋಲಿಂಫ್ ಅಂತ ಕರಿತೀವಿ. ಸೊ ರಿಮೆಂಬರ್, ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ ಹಾರ್ಟ್ ಸೆಕ್ಷನ್. Now here the heart is 13 chambered. The heart is 13 chambered, okay. And very very important here, the heart is neurogenic heart. First PU animal physiology ನಲ್ಲಿ ನೀವು ಸರ್ಕ್ಯುಲೇಟರಿ ಸಿಸ್ಟಮ್ ಕಲಿಬೇಕಾದ್ರೆ ಹ್ಯೂಮನ್ ಹಾರ್ಟ್ ಈಸ್ ಮಯೋಜೆನಿಕ್ ಅಂತ ಕರಿತೀವಿ. ಮಯೋ ಅಂದ್ರೆ ಏನು, ಮಸಲ್ಸ್ ಅಂತ ಅರ್ಥ. ಸೊ ನಮ್ ಬಾಡಿ ಒಳಗಡೆ ಈ ಹಾರ್ಟ್ ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗೋದು ಮಸಲ್ಸ್ ಮೂಲಕ ಅದು ಮಾನಿಟರ್ ಆಗ್ತಾ ಇರುತ್ತೆ, ಇನಿಶಿಯೇಟ್ ಆಗ್ತಾ ಇರುತ್ತೆ, ಅದಕ್ಕೆ ಅದು ಮಯೋಜೆನಿಕ್. ಬಟ್ ಇಲ್ಲಿ ಏನಾಗ್ತಾ ಇದೆ, ದ ಹಾರ್ಟ್ ಈಸ್ ಅಂಡರ್, ಅದು ಹಾರ್ಟ್ ವರ್ಕಿಂಗ್ ಸ್ಟಾರ್ಟ್ ಆಗೋದು ನ್ಯೂರಾನ್ಸ್ ಮೂಲಕ, ನರ್ವ್ ಸ್ಟಿಮ್ಯುಲೇಷನ್ ಮೂಲಕ. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂರೋಜೆನಿಕ್ ಹಾರ್ಟ್. ಎಷ್ಟು ಚೇಂಬರ್ ಇರ್ತವೆ, 13 ಚೇಂಬರ್ ಇರ್ತವೆ. ಸೊ ವಿ ಹ್ಯಾವ್ ಟು ಡ್ರಾ ಹಿಯರ್ 13 ಚೇಂಬರ್ಸ್, ಓಕೆ. ನೌ ಐ ವಿಲ್ ಸ್ಟಾರ್ಟ್ ಹಿಯರ್. Now this is the first chamber, this is the second, and this is the third chamber. Next 4th, 5th, 6th, 7th, 8th, 9th and 10th. So complete the another part. So ನೀವು ಕೂಡ ಪ್ಲೀಸ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ಳಿ, ಸುಮ್ಮನೆ ನೋಡ್ಕೊಂಡು ಹೋಗ್ಬೇಡಿ, ಓಕೆ. ಸೊ ದಿಸ್ ಇಸ್ ದ 13 chambered heart. ಈ 13 chambered ಹಾರ್ಟ್ ಗೆ ಮುಂದ್ಗಡೆ ಒಂದು ಲಾಂಗ್ ವೆಸಲ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅಯೋಟಾ. ಓಕೆ. ಅಂಡ್ ಅಯೋಟಾ ಇಸ್ ದ ಓನ್ಲಿ ಬ್ಲಡ್ ವೆಸಲ್. ನಾವೇನಂತ ಹೇಳಿದೀವಿ ಇಲ್ಲಿ, ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದೀವಿ. ಓಪನ್ ಟೈಪ್ ನಲ್ಲಿ ಯಾವುದೇ ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಬಟ್ ಇಲ್ಲಿ ಒಂದು ಸ್ಮಾಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಕಾಣಿಸುತ್ತೆ, ಅದನ್ನ ಅಯೋಟಾ ಅಂತ ಕರೀತಾರೆ. ದೇರ್ ಫೋರ್ ಅಯೋಟಾ ಅನ್ನುವಂತಹ ಒಂದೇ ಒಂದು ಬ್ಲಡ್ ವೆಸಲ್ ಈ ಅನಿಮಲ್ ಬಾಡಿನಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸೀಲ್ ಆಯ್ತು, ಹಿಮೋಲಿಂಫ್ ಆಯ್ತು, ಹಾರ್ಟ್ ಆಯ್ತು. ಮುಂದೆ ಹೆಂಗೆ ಹಾರ್ಟ್ ನಲ್ಲಿ ಲಿಂಫ್ ಅಂದ್ರೆ ಹಿಮೋಲಿಂಫ್ ಫ್ಲೋ ಆಗ್ತಾ ಇದೆ, ಬ್ಲಡ್ ಹೆಂಗೆ ಫ್ಲೋ ಆಗ್ತಾ ಇದೆ. ರಿಮೆಂಬರ್, ಇನ್ ಕೇಸ್ ಆಫ್ ಕಾಕ್ರೋಚ್ ಈ ಹಾರ್ಟ್ ನಲ್ಲಿ ಬ್ಲಡ್ ಹೆಂಗೆ ಫ್ಲೋ ಆಗ್ತಾ ಇರುತ್ತೆ ಅಂತಂದ್ರೆ ಆಲ್ವೇಸ್ ಇನ್ ದಿಸ್ ಡೈರೆಕ್ಷನ್, posterior to anterior. ರಿಮೆಂಬರ್, posterior ಅಂತಂದ್ರೆ ಏನು, ಹಿಂದ್ಗಡೆ. ಸೊ ಹಿಂದ್ಗಡೆಯಿಂದ ಬ್ಲಡ್ ಮುಂದ್ಗಡೆ ಫ್ಲೋ ಆಗ್ತಾ ಇರುತ್ತೆ. ಸೊ ನೀವು ಡೈರೆಕ್ಷನ್ ಹೆಂಗ್ ಹಾಕ್ಬೇಕು ಬ್ಲಡ್ ಈ ಹಾರ್ಟ್ ನಲ್ಲಿ, ನಾವು ದಿಸ್ ಇಸ್ ದ ಹಾರ್ಟ್, ಓಕೆ. ಸೊ ಈ ರೀತಿಯಾಗಿ ಫ್ಲೋ ಆಗ್ತಾ ಇರುತ್ತೆ, ಓಕೆ. posterior to anterior, ಓಕೆ. ಈ ರೀತಿ ಪೋಸ್ಟೀರಿಯರ್ ಟು ಎಂಟೀರಿಯರ್ ಬ್ಲಡ್ ಫ್ಲೋ ಆಗ್ತಾ ಆಗ್ತಾ ಇಟ್ ವಿಲ್ ಎಂಟರ್ ದ ಅಯೋಟಾ. ಸೊ ಹಿಂದ್ಗಡೆಯಿಂದ ಫುಲ್ ರಶ್ ಆಗಿ ಬ್ಲಡ್ ಮುಂದಕ್ಕೆ ಬರುತ್ತೆ ಅಯೋಟಾದಿಂದ. ಅಯೋಟಾ ಇಂದ ದ ಬ್ಲಡ್ ವಿಲ್ ಫ್ಲೋ ಟು ಆಲ್ ದ ಪಾರ್ಟ್ಸ್ ಇನ್ ದ ಹೆಡ್ ಪೋರ್ಷನ್. ಸೊ ಅಯೋಟಾ ಇಂದ ಬಂದಂತಹ ಏನು ಬ್ಲಡ್ ಇದೆಯಲ್ಲ, ಹಿಮೋಲಿಂಫ್ ಇದೆಯಲ್ಲ, ಅದು ಇಲ್ಲಿಂದ ಹೊರಗಡೆ ಬಂದು ಈ ಹೆಡ್ ನಲ್ಲಿರುವಂತಹ ಎಲ್ಲಾ ಆರ್ಗನ್ ಸುತ್ತಲೂ ಅದು ಫ್ಲೋ ಆಗುತ್ತೆ. ದೆನ್ ದ ಬ್ಲಡ್ ವಿಲ್ ಗೋ ಟು ದ ಪೆರಿನ್ಯೂರಲ್ ಕ್ಯಾವಿಟಿ. ಇದು ಪೆರಿನ್ಯೂರಲ್ ಕ್ಯಾವಿಟಿ, ಹೌದಾ, ನರ್ವಸ್ ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿ ರಿಮೆಂಬರ್, ಅದಕ್ಕೆ ಹೇಳಿದ್ದು ಈ ಕಾಕ್ರೋಚ್ ಬಾಡಿ ಅಂತಂದ್ರೆ ಈ ಬಾಡಿ ಪೂರ್ತಿ ಲಿಕ್ವಿಡ್ ಯಾವತ್ತು ಫ್ಲೋ ಆಗ್ತಾ ಇರುತ್ತೆ. ಆ ಲಿಕ್ವಿಡ್ ನಲ್ಲಿ ಅಂದ್ರೆ ಆ ಹಿಮೋಲಿಂಫ್ ನಲ್ಲಿ ಎಲ್ಲಾ ಆರ್ಗನ್ಸ್ ಒಂದ್ ರೀತಿ ಫ್ಲೋ ಆಗ್ತಾ ಇರ್ತವೆ, ಓಕೆ. ಸೊ ಬ್ಲಡ್ ಇವಾಗ ಪೆರಿನ್ಯೂರಲ್ ಸೈನಸ್ ಸಿಗುವಂತ ಇಲ್ಲಿಂದ ಬ್ಲಡ್ ಮೇಲ್ಗಡೆ ಮೂವ್ ಆಗುತ್ತೆ. ಯಾವ ಕ್ಯಾವಿಟಿ ಮೂವ್ ಆಯ್ತಿದು, ಪೆರಿ ವಿಸ್ರಲ್ ಕ್ಯಾವಿಟಿ. ಪೆರಿನ್ಯೂರಲ್ ಇಂದ ಪೆರಿವಿಸಲ್ ಕ್ಯಾವಿಟಿಗೆ ಬ್ಲಡ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ಏನಾಗಬೇಕು, ಇಲ್ಲಿಂದ ಇಟ್ ವಿಲ್ ಗೋ ಟು ದ ಪೆರಿಕಾರ್ಡಿಯಲ್ ಸೈನಸ್, ಕರೆಕ್ಟಾ. ಸೊ ನಮ್ ಬ್ಲಡ್ ಎಲ್ಲಿದೆ ಇವಾಗ, ನಾವು ದಿಸ್ ಇಸ್ ದ ಹಿಮೋಲಿಂಫ್, ಇಟ್ ಹ್ಯಾಸ್ ಎಂಟರ್ಡ್ ದ ಪೆರಿಕಾರ್ಡಿಯಲ್ sinus, okay. Now then what happens here is, I will take this one,
ನೆಕ್ಸ್ಟ್ ಈ ಪೆರಿಕಾರ್ಡಿಯಲ್ ಏನ್ ಕ್ಯಾವಿಟಿ ಇದೆಯಲ್ಲ, ಈ ಎಲ್ಲಾ ಕ್ಯಾವಿಟಿ ಪೂರ್ತಿಯಾಗಿ ಹಿಮೋಲಿಂಫ್ ಫ್ಲೋ ಆಗ್ತಾ ಇರುತ್ತಾ, ಅವಾಗ ಏನಾಗುತ್ತೆ, ಈ ಒಂದು ಚೇಂಬರ್ ಇಂದ ನೆಕ್ಸ್ಟ್ ಚೇಂಬರ್ ಗೆ ಇಲ್ಲಿ ಗ್ಯಾಪ್ ಇರುತ್ತೆ. ಓಕೆ, ಸೊ ಹಿಯರ್ ದ ಬ್ಲಡ್ ಎಂಟರ್ಸ್ ಇನ್ ಟು ದ ಚೇಂಬರ್ಸ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಎರಡೂ ಕಡೆಯಿಂದ ಬ್ಲಡ್ ಹಾರ್ಟ್ ಒಳಗಡೆ ಎಂಟರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಟ್ ಒಳಗಡೆ ಎಂಟರ್ ಆದ ತಕ್ಷಣ ಮತ್ತೆ ಅದು ಹೆಂಗ್ ಫ್ಲೋ ಆಗ್ಬೇಕು, ಹಿಂದ್ಗಡೆ ಫ್ಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದ್ಗಡೆನೆ ಫ್ಲೋ ಆಗ್ಬೇಕು. ಸೊ ಈ ಎಲ್ಲಾ ಚೇಂಬರ್ಸ್ ನಲ್ಲಿ ಅದು ಹಿಮೋಲಿಂಫ್ ಹೋಗಿ ಮತ್ತೆ ಮುಂದ್ಗಡೆ ರಶ್ ಆಗುತ್ತೆ, ಮತ್ತೆ ಹೆಡ್ಡಿಗೆ ಬಂದು ಮತ್ತೆ ಪೆರಿನ್ಯೂರಲ್, ಪೆರಿನ್ಯೂರಲ್ ಇಂದ ಪೆರಿವಿಸ್ರಲ್, ಪೆರಿವಿಸ್ರಲ್ ಇಂದ ಪೆರಿಕಾರ್ಡಿಯಲ್, ಪೆರಿಕಾರ್ಡಿಯಲ್ ಇಂದ ಈ ಹಾರ್ಟ್ ಗಳ ಮಧ್ಯೆ ಹಾಸಿ ಅದು ಹಾರ್ಟ್ ಒಳಗಡೆ ಹೋಗುತ್ತೆ. ಸೊ ದಿಸ್ ಇಸ್ ದ ಫ್ಲೋ. ಈ ಫ್ಲೋ ನ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು, ನೆನ್ಪಿಟ್ಕೋಬೇಕು. ಸೊ ಫಸ್ಟ್ 13 ಚೇಂಬರ್ಡ್ ಹಾರ್ಟ್, ಅಲ್ಲಿಂದ ಪೋಸ್ಟೀರಿಯರ್ ಟು ಎಂಟೀರಿಯರ್ ಫ್ಲೋ ಹೋಗುತ್ತೆ, ಅಲ್ಲಿಂದ ಹೆಡ್ ಸೈನಸ್ ಗೆ ಬರುತ್ತೆ, ಹೆಡ್ ಸೈನಸ್ ಇಂದ ಪೆರಿನ್ಯೂರಲ್ ಕ್ಯಾವಿಟಿ ಬರುತ್ತೆ, ಪೆರಿನ್ಯೂರಲ್ ಕ್ಯಾವಿಟಿಯಿಂದ ಪೆರಿವಿಸ್ರಲ್ ಕ್ಯಾವಿಟಿ ಬರುತ್ತೆ, ಪೆರಿವಿಸ್ರಲ್ ಕ್ಯಾವಿಟಿಯಿಂದ ಪೆರಿಕಾರ್ಡಿಯಲ್ ಸೈನಸ್ ಬಾಡಿ ಕ್ಯಾವಿಟಿ ಹೋಗುತ್ತೆ, ಅಲ್ಲಿಂದ ಅದು ಮತ್ತೆ ಹಾರ್ಟ್ ಅನ್ನ ಎಂಟರ್ ಆಗುತ್ತೆ. So this is the flow of hemolymph in case of cockroach. The heart is 13 chambered and anteriorly it has a small blood vessel. We call it as a aorta. Okay. ಈ ಹಾರ್ಟ್ ಗಳನ್ನ ಏನ್ ಚೇಂಬರ್ಸ್ ಅದಾವಲ್ಲ, ಅದರಲ್ಲಿ ನಾವು ಒಂದೆರಡನ್ನ ಎನ್ಲಾರ್ಜ್ ಮಾಡಿ ನೋಡೋಣ. ಸೊ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್. ಓಕೆ, ಸೊ ಇದಕ್ಕೆ ಇದು ದೊಡ್ಡದಾಗಿ ತೆಗಿತಾ ಇರೋದಂದ್ರೆ ಇಲ್ಲೊಂದು ಲೇಬ್ಲಿಂಗ್ ಅನ್ನ ನೀವು ಕಲಿಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ಹಿಂಗೆ 13 ಚೇಂಬರ್ಡ್ ಹಾರ್ಟ್ ಇದೆ. ಉಲ್ಟಾ ತೆಗಿಬೇಡಿ, ಓಕೆ, ರಾಂಗ್ ಆಗ್ಬಿಡುತ್ತೆ. ಎಂಡಿಗೆ ಅದು ಕ್ಲೋಸ್ ಆಗಿರುತ್ತೆ, ಅದಕ್ಕೆ ಹಿಂದ್ಗಡೆ ಯಾವತ್ತೂ ಅದು ಫ್ಲೋ ಆಗಲ್ಲ. ಯಾಕೆ ಬ್ಲಡ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ? ಯಾಕಂದ್ರೆ ಇಲ್ಲಿ ಓಪನಿಂಗ್ಸ್ ಇದೆಯಲ್ಲ, ಈ ಓಪನಿಂಗ್ಸ್ ಗೆ ವಾಲ್ವ್ ಇರ್ತವೆ. Okay, and these valves they open only in one direction. Opposite direction ಅಲ್ಲಿ ಅವು ಓಪನ್ ಆಗೋದೇ ಇಲ್ಲ, ಒಂದೇ ಡೈರೆಕ್ಷನ್ ಅಲ್ಲಿ ಅವು ಓಪನ್ ಆಗೋದ್ರಿಂದ ಒಂದೇ ಡೈರೆಕ್ಷನ್ ಅಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಈ ಬ್ಲಡ್ ವೆಸಲ್ಸ್ ಗಳ ಮಧ್ಯ ಇಲ್ಲೇನ್ ಗ್ಯಾಪ್ ಇದೆಯಲ್ಲ, now this gap again it is a valve and this we call it as a ostia. ಓಕೆ, ಸೊ ಈ ಆಸ್ಟಿಯಾನು ಕೂಡ ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಓಪನ್ ಆಗ್ತವೆ. ಸೊ ಬ್ಲಡ್ ಪೆರಿಕಾರ್ಡಿಯಲ್ ಫ್ಲೂಯಿಡ್ ಇಂದ ಈ ರೀತಿಯಾಗಿ ಒಳಗಡೆ ಬರ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಆಸ್ಟಿಯಾ ಹೆಲ್ಪ್ ಮಾಡುತ್ತೆ. ಆಸ್ಟಿಯಾ, ಆಸ್ಕ್ಯುಲಮ್, ಇವನ್ ನಾವು ಪೊರಿಫೆರಾದಲ್ಲಿ ಕಲ್ತಿದ್ವಿ, ಅಂದ್ರೆ ಸ್ಮಾಲ್ ಓಪನಿಂಗ್ಸ್ ಅಂತ ಅರ್ಥ. ಸೊ ಒಂದು ಚೇಂಬರ್ ಇಂದ ನೆಕ್ಸ್ಟ್ ಚೇಂಬರ್ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇಲ್ಲಿ ಒಂದು ಸ್ಮಾಲ್ ಆಸ್ಟಿಯಾ ಇರುತ್ತೆ, ಪೇರ್ ಆಫ್ ಆಸ್ಟಿಯಾ ಓಪನ್ ಇರುತ್ತೆ. ಸೊ ಅದರ ಮೂಲಕ ಈ ಬ್ಲಡ್ ಪೆರಿಕಾರ್ಡಿಯಲ್ ಸೈನಸ್ ನಲ್ಲಿ ಇರುವಂತಹ ಬ್ಲಡ್ ಹಾರ್ಟ್ ಅನ್ನ ಎಂಟರ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಒಂದ್ಸತಿ ಹಾರ್ಟ್ ಅನ್ನ ಎಂಟರ್ ಆದ್ಮೇಲೆ ಆ ಬ್ಲಡ್ ಹಿಂದ್ಗಡೆಯಿಂದ ಮುಂದ್ಗಡೆ ಡೈರೆಕ್ಷನ್ ನಲ್ಲಿ ಅದು ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಾ? ವೆರಿ ವೆರಿ ಸಿಂಪಲ್, ತುಂಬಾ ಈಸಿ ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ನೆನ್ಪಿಟ್ಕೊಂಡ್ಬಿಡಿ, ಹಿಂಗಿರುತ್ತೆ ಕಾಕ್ರೋಚ್ ನಲ್ಲಿ ಅಂತ. ಓಕೆ, now next last part is alary muscles. Now what are these alary muscles? ಸಿ, ಈ ಚೇಂಬರ್ಡ್ ಹಾರ್ಟ್ ಇದೆಯಲ್ಲ, ಈ ಹಾರ್ಟ್ ಗೆ ಅಟ್ಯಾಚ್ ಆಗಿ ಇರುವಂತಹ ಮಸಲ್ಸ್ ಗಳು ಅಲೆರಿ ಮಸಲ್ಸ್ ಅಂತ ಹೇಳ್ತೀವಿ. ಅವು ಹೆಂಗೆ ಅರೇಂಜ್ ಆಗಿರ್ತವೆ ಅಂತಂದ್ರೆ, ಸಿ ಹಿಯರ್, ಈ ಎರಡು ಹಾರ್ಟ್ ಓಪನ್, ಎರಡು ಹಾರ್ಟ್ ಚೇಂಬರ್ಸ್ ಏನ್ ಕ್ಲೋಸ್ ಆಗಿದಾವಲ್ಲ, ಈ ಪೋರ್ಷನ್ ಅಲ್ಲಿ ನಿಮಗೆ ಈ ರೀತಿ ಫ್ಯಾನ್ ಲೈಕ್ ಸ್ಟ್ರಕ್ಚರ್ ಸಿಗುತ್ತೆ. Now these are the alary muscles. Now this is one pair, again one more pair, again one more pair. Okay, so total you have 12 pairs of alary muscles. Elli attach agirtave exactly? Now see here, now it is attached to the ಮೇಲ್ಗಡೆ ಏನಿದೆ ಟರ್ಗಮ್ ಇದೆ, ಹೌದಾ? ಸೊ ಮೇಲ್ಗಡೆ ಟರ್ಗಮ್ ಗೆ ಅಟ್ಯಾಚ್ ಆಗಿರ್ತವೆ, ಕೆಳಗಡೆ ಈ ಡಾರ್ಸಲ್ ಡಯಾಫ್ರಾಗಮ್ ಗೆ ಅಟ್ಯಾಚ್ ಆಗಿರ್ತವೆ. ಇದು ಈಸಿಯಾಗಿ ನೀವು ಇಮ್ಯಾಜಿನ್ ಮಾಡಬಹುದು. ಸೊ ದಿಸ್ ಈಸ್ ಒನ್ ಪೇರ್, again now one pair is here, again one more pair. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 12 ಪೇರ್ ಆಫ್ ಅಲೆರಿ ಮಸಲ್ಸ್ ಇರ್ತವೆ. ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ನಾವು ಸೈಡ್ ಇಂದ ನೋಡ್ತಾ ಇದೀವಿ, ಇದನ್ನ ಮೇಲ್ಗಡೆಯಿಂದ ಕೊಟ್ಟಿದ್ದಾರೆ. ಓಕೆ, ಸೊ ಎಂಟೀರಿಯರ್ ಅಯೋಟಾ ಇದೆ, ಅಂದ್ರೆ ಫಸ್ಟ್ ಚೇಂಬರ್ ಗೆ ಲಾಂಗ್ ಟ್ಯೂಬ್ ಇದೆಯಲ್ಲ ಅದು ಎಂಟೀರಿಯರ್ ಅಯೋಟಾ. ಅದಾದ್ಮೇಲೆ ಅಲೆರಿ ಮಸಲ್ಸ್ ಇದೆ, ಅಂಡ್ ದೀಸ್ ಆರ್ ದ ಚೇಂಬರ್ಸ್ ಆಫ್ ಹಾರ್ಟ್.
ಈ ಪೂರ್ತಿ ಬಾಡಿ ಇದು ಎಂಟೀರಿಯರ್ ಪಾರ್ಟ್ ಮತ್ತೆ ಇದು ಪೋಸ್ಟೀರಿಯರ್ ಪಾರ್ಟ್. ಸೊ ಇಲ್ಲಿ ನೋಡಿ ಪೋಸ್ಟೀರಿಯರ್ ಪಾರ್ಟಿಗೆ ಹಾರ್ಟ್ ಚೇಂಬರ್ ಏನಿದೆಯಲ್ಲ ಅದು ಕ್ಲೋಸ್ ಆಗಿದೆ. ಸೊ ಬ್ಲಡ್ ಯಾವತ್ತು ಈ ರೀತಿಯಾಗಿ ಮೂವ್ ಆಗ್ತಾ ಇರುತ್ತೆ, ಹಿಂದ್ಗಡೆಯಿಂದ ಮುಂದಕ್ಕೆ ಮೂವ್ ಆಗ್ತಾ ಇರುತ್ತೆ. ಸೊ ಈ ಅಲೆರಿ ಮಸಲ್ಸ್ ಏನ್ ಮಾಡ್ತವೆ ಅಂದ್ರೆ, ಅಲೆರಿ ಮಸಲ್ಸ್ ಕಾಂಟ್ರಾಕ್ಟ್ ಆದ ತಕ್ಷಣ, ಅಲೆರಿ ಮಸಲ್ಸ್ ಇಲ್ಲೊಂದ್ ಪೇರ್ ಇದೆ, ಅಲೆರಿ ಮಸಲ್ಸ್ ಇಲ್ಲೊಂದ್ ಪೇರ್ ಇದೆ, ಮಧ್ಯದಲ್ಲಿ ಹಾರ್ಟ್ ಇದೆ ಎಕ್ಸಾಕ್ಟ್ಲಿ. ಸೊ ಈ ಮಸಲ್ಸ್ ಕಾಂಟ್ರಾಕ್ಟ್ ಆದ ತಕ್ಷಣ ಹಾರ್ಟ್ ಮೇಲೆ ಪ್ರೆಷರ್ ಬಿತ್ತಾ, ಸೊ ಹಾರ್ಟ್ ಕೂಡ ಚಿಕ್ಕದಾಗ್ಬಿಡುತ್ತು. ಹಾರ್ಟ್ ಚಿಕ್ಕದಾದ ತಕ್ಷಣ ಈ ಡೈಗ್ರಾಮ್ ಅಲ್ಲಿ ಹಾರ್ಟ್ ಚಿಕ್ಕದಾದ ತಕ್ಷಣ ಬ್ಲಡ್ ಮುಂದೆ ಫ್ಲೋ ಆಗ್ಬಿಡುತ್ತೆ. ಓಕೆ, ಅದೇ ಅಲೆರಿ ಮಸಲ್ಸ್ ಓಕೆ ರಿಲ್ಯಾಕ್ಸ್ ಆದಂಗೆ ಹಾರ್ಟ್ ಕೂಡ ರಿಲ್ಯಾಕ್ಸ್ ಆಯ್ತಾ. ಹಾರ್ಟ್ ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ವಾಲ್ಯೂಮ್ ಜಾಸ್ತಿ ಆಯ್ತಾ, ವಾಲ್ಯೂಮ್ ಜಾಸ್ತಿ ಆಯ್ದ್ರೆ ಪ್ರೆಷರ್ ಜಾಸ್ತಿ ಆಯ್ತಾ. ಸೊ ಹೊರಗಡೆ ಪೂರ್ತಿ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಬ್ಲಡ್ ಫ್ಲೋ ಆಗಕ್ಕೆ ಸಾಧ್ಯ ಆಗುತ್ತೆ. ಯು ಗಾಟ್ ದಿಸ್ ಪಾಯಿಂಟ್. ಸೊ ಈ ಅಲೆರಿ ಮಸಲ್ಸ್ ಏನಿದಾವಲ್ಲ ಇವು ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಆಗ್ತಾ ಬ್ಲಡ್ ಮೂವ್ಮೆಂಟ್ ಅನ್ನ ಅವು ರೆಗ್ಯುಲೇಟ್ ಮಾಡ್ತವೆ. ಅವು ಕಾಂಟ್ರಾಕ್ಟ್ ಆದ ತಕ್ಷಣ ಪ್ರೆಷರ್ ಇನ್ಹಿಬಿಟ್ ಆಗಿ ಈ ಬ್ಲಡ್ ಮುಂದ್ಗಡೆ ಫ್ಲೋ ಆಗುತ್ತೆ ಹೆಡ್ಡಿಗೆ. ಅದೇ ಅದು ಫ್ಲೋ ಆದ್ಮೇಲೆ ಅಲೆರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತಾ ಮತ್ತೆ ವಾಲ್ಯೂಮ್ ಜಾಸ್ತಿ ಆದಂಗೆ ಈ ಬ್ಲಡ್ ಪೆರಿಕಾರ್ಡಿಯಲ್ ಸೈನಸ್ ನಲ್ಲಿ ಇರುವಂತಹ ಬ್ಲಡ್ ಹಾರ್ಟ್ ಅನ್ನ ಎಂಟರ್ ಮಾಡುತ್ತೆ. ಸೊ ದಿಸ್ ಇಸ್ ದ ಫ್ಲೋ ಆಫ್ ಬ್ಲಡ್. Circulatory system in cockroach, it has hemocoel, hemolymph, heart and 12 pairs of alergy muscles. ಈ diagram full ಅರ್ಥ ಆಗಿದೆ ಅಂತ ಅನ್ಕೋತೀನಿ. Next we will go to the last part, that is the reproductive system. Now if you take the male reproductive structure in case of cockroach, reproductive structure ಅಂತಂದ್ರೆ gonads ಇರ್ಬೇಕಾ, okay, plus ರಿಪ್ರೊಡಕ್ಷನ್ ಮಾಡ್ಲಿಕ್ಕೆ ಇರುವಂತಹ ಎಕ್ಸೆಸರಿ ಅಂದ್ರೆ ರಿಪ್ರೊಡಕ್ಷನ್ ಗೆ ಹೆಲ್ಪ್ ಆಗುವಂತಹ ಕೆಲವೊಂದು ಆರ್ಗನ್ಸ್ ಇರಬೇಕು, ಎಕ್ಸೆಸರಿ ಆರ್ಗನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಅಬ್ಡಾಮಿನಲ್ 1 2 5 6. ಸೊ ಇಲ್ಲಿ ಕೂಡ ಅಬ್ಡಾಮಿನದ್ದು ಸೆಗ್ಮೆಂಟ್. ಓಕೆ, 4th 5th 6th 7th 8th and 9th. ಸೊ 9th ಗೆ ಇಲ್ಲಿ ಇದು ಕ್ಲೋಸ್ ಆಯ್ತು. ಯಾಕಂದ್ರೆ ನಾನು ತೆಗಿತಾ ಇರೋದು ಕೆಳಗಡೆ ಇರುವಂತಹ ಪಾರ್ಟ್, ಮೇಲ್ಗಡೆ ಡೈಗ್ರಾಮ್ ಮೇಲ್ಗಡೆದೇನ್ ಟರ್ಗಮ್ ಇದೆಯಲ್ಲ ಅದನ್ನ ಓಪನ್ ಮಾಡಿ ನಾವು ನೋಡ್ತಾ ಇದೀವಿ. ಸೊ ಕೆಳಗಡೆ ನಮಗೆ ಸ್ಟರ್ನಮ್ ಕಾಣ್ತಾ ಇದೆ. ಸ್ಟರ್ನಮ್ ಯಾವತ್ತು 9 ಅಷ್ಟೇ ಇರುತ್ತೆ, 10th ಸೆಗ್ಮೆಂಟ್ ಗೆ ಸ್ಟರ್ನಮ್ ಇಲ್ಲ ಅಂತ ನಾವು ಕಲ್ತಿದೀವಿ. ನಾವು ಇನ್ ಕೇಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಈ ಗೊನಾಡ್ ಅಂತಂದ್ರೆ ಏನು, ಟೆಸ್ಟಿಸ್. ಹೌದಾ, ಟೆಸ್ಟಿಸ್ ಆರ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಇದು ನಮ್ಗೆ ಗೊತ್ತಿದೆ. So in case of cockroach, the testes are present in 4th to 5th segment. Remember, so 4th segment ಗೆ start ಮಾಡಿ. Now these are the testes. Okay, so they are lobed, 3 to 4 lobed. Now these are the testes. ಒಂದು ಪಾರ್ಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಟೆಸ್ಟಿಸ್ ಇಂದ ಬರುವಂತಹ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಯಾವುದು, ದಿಸ್ ಈಸ್ ದ ವ್ಯಾಸಾ ಡಿಫರೆನ್ಷಿಯಾ, ವ್ಯಾಸಾ ಡಿಫರೆನ್ಸ್. ಕರೆಕ್ಟ್, ದಿಸ್ ಈಸ್ ದ ವ್ಯಾಸಾ ಡಿಫರೆನ್ಸ್, ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಓಕೆ, ಈ ಎರಡು ವ್ಯಾಸಾ ಡಿಫರೆನ್ಸ್ ಲೇಬಲಿಂಗ್ ಮಾಡ್ಬಿಡೋಣ ನಾವು. ದಿಸ್ ಈಸ್ ದ ಟೆಸ್ಟಿಸ್, ಸಿಂಗಲ್ ಆಗಿರೋದ್ರಿಂದ IS, ಎರಡು ತೋರಿಸಿದ್ರೆ ಅದು ES ಆಗುತ್ತೆ ಪ್ಲೂರಲ್. ನೆಕ್ಸ್ಟ್ ಈ ಪಾರ್ಟ್ ಏನು, ದಿಸ್ ಈಸ್ ವ್ಯಾಸ್ ಡಿಫರೆನ್ಸ್. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಡೈಗ್ರಾಮ್ ಇದೆ, ಬಟ್ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ, ಒಂದ್ಸತಿ ಡ್ರಾ ಮಾಡ್ತಾ ಹೋಗಿ. ಈ ಎರಡು ವ್ಯಾಸ್ ಡಿಫರೆನ್ಷಿಯಾ ಎಲ್ಲಿ ಕೂಡ್ತಾವಲ್ಲ, ಯೂಶುವಲಿ 7th ಸೆಗ್ಮೆಂಟ್ ಗೆ ಇಲ್ಲಿ ಒಂದು ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡ್ ಗೆ ಹೊರಗಡೆಯಿಂದ ಲಾಂಗ್ ಲೋಬ್ಯೂಲ್ಸ್ ಇರ್ತವೆ. ಹೊರಗಡೆಯಿಂದ ಈ ರೀತಿ ಲಾಂಗ್ ಲೋಬ್ಯೂಲ್ಸ್. ಓಕೆ, ಈ ಲಾಂಗ್ ಲೋಬ್ಯೂಲ್ಸ್ ಅನ್ನ ಬಿಟ್ಟು ಒಳಗಡೆ ಏನಿರುತ್ತೆ ಅಂತಂದ್ರೆ ಸ್ಮಾಲ್ ಲೋಬ್ಯೂಲ್ಸ್ ಇರ್ತವೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್. ಜಸ್ಟ್ ರಿಮೆಂಬರ್, ಓಕೆ, ಈಸಿಯಾಗಿ. ಸೊ ಹೊರಗಡೆ ಲಾಂಗ್ ಟ್ಯೂಬ್ಯೂಲ್ಸ್ ಇದಾವೆ, ಒಳಗಡೆ ಶಾರ್ಟ್ ಟ್ಯೂಬ್ಯೂಲ್ಸ್ ಇದಾವೆ. ನೌ ವಿಲ್ ರೈಟ್ ದಿಸ್ ಆಸ್ ಲಾಂಗ್ ಟ್ಯೂಬ್ಯೂಲ್. ಓಕೆ, ಅದ್ರ ಒಳಗಡೆ ಇರೋದೇನು, ದಿಸ್ ಈಸ್ ದ ಶಾರ್ಟ್ ಟ್ಯೂಬ್ಯೂಲ್. ಓಕೆ, ಈ ಗ್ಲ್ಯಾಂಡಿಗೆನೆ ಅಟ್ಯಾಚ್ ಆಗಿ ಹಿಂದ್ಗಡೆ ಇನ್ನೂ ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇರುತ್ತೆ. ಯಾವುದು ಇಮ್ಯಾಜಿನ್ ಮಾಡಿ, ದಟ್ ಈಸ್ ದ ಸಮೈನಲ್ ವೆಸಿಕಲ್. ಸೊ ದಿಸ್ ಈಸ್ ದ ಸಮೈನಲ್ ವೆಸಿಕಲ್. ಸೊ
ಟೆಸ್ಟಿಸ್ ನಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತವೆ, ಅಲ್ಲಿಂದ ಅವು ವ್ಯಾಸ ಡಿಫರೆನ್ಶಿ ಆಗಿ ಬರ್ತವೆ. ವ್ಯಾಸ ಡಿಫರೆನ್ಸ್ ಇಂದ ಬಂದ ತಕ್ಷಣ ಫಸ್ಟ್ ಯಾರು ಅವನ್ನ ಮೀಟ್ ಆಗ್ತಾರೆ, ಲಾಂಗ್ ಟ್ಯೂಬ್ಯೂಲ್ಸ್. ಲಾಂಗ್ ಟ್ಯೂಬ್ಯೂಲ್ಸ್ ಇಂದ ಸ್ಮಾಲ್ ಟ್ಯೂಬ್ಯೂಲ್ಸ್ ಹೋಗಿ ಅಲ್ಲಿಂದ ಅವು ಸಮೈನಲ್ ವೆಸಿಕಲ್ಸ್ ಒಳಗಡೆ ಸ್ಟೋರ್ ಆಗ್ತವೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಸಮೈನಲ್ ವೆಸಿಕಲ್ ಹಿಯರ್? ಡಯಾಗ್ರಾಮ್ ನಲ್ಲಿ ಪ್ಲೀಸ್ ಬರ್ಕೊಂಬಿಡಿ. ದಿಸ್ ಈಸ್ ಸ್ಟೋರೇಜ್ ಆಫ್ ಸ್ಪರ್ಮ್ಸ್. ಸೊ ಇಲ್ಲಿ ಸ್ಪರ್ಮ್ಸ್ ಸ್ಟೋರ್ ಆಗಿರ್ತವೆ. ನೆಕ್ಸ್ಟ್ ಏನಾಗುತ್ತೆ, ಈ ಎರಡು ಡಕ್ಟ್ ಗಳು ಸೇರಿ, ಓಕೆ, ದೇ ವಿಲ್ ಫಾರ್ಮ್ ಅ ejaculatory duct. This is the ejaculatory duct. ನನ್ನ ಸ್ಪೆಲ್ಲಿಂಗ್ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ದ CU, C and U, ejaculatory duct. Now this is the main reproductive system. Now ಈ ರಿಪ್ರೊಡಕ್ಟಿವ್ ಸಿಸ್ಟಮ್ ಗೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಸ್ಪೆಷಲ್ ಗ್ಲ್ಯಾಂಡ್ ಇರುತ್ತೆ. Now that gland, we have to draw. Okay, now this is the gland, accessory gland ಅಂತಾನು ಹೇಳ್ಬೋದು. So this gland is called as, here I will write, phallic gland ಅಥವಾ conglobate gland ಅಂತಾನು ಕರೀತಾರೆ. ಒನ್ ಅಂಡ್ ದ ಸೇಮ್. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರದು. ಸೊ ದಿಸ್ ಈಸ್ ದ ಸಿಂಪಲ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಡಯಾಗ್ರಾಮ್ ನಾವು ಆಮೇಲೆ ಸ್ಟಡಿ ಮಾಡೋಣ, NCERT ಬುಕ್. ಫಸ್ಟ್ ನಿಮಗೆ ಇಷ್ಟು ಸ್ಟ್ರಕ್ಚರ್ ಗೊತ್ತಾಗ್ಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಸಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವಾಗ ಇರುತ್ತಲ್ಲ ಬಾಡಿನಲ್ಲಿ, ಆ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಾಡಿ ಹೊರಗಡೆ ಎಲ್ಲಿ ಓಪನ್ ಆಗುತ್ತಲ್ಲ ಅದನ್ನ ನಾವು ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಂತ ಕರಿತೀವಿ. ಈವನ್ ಸೆಕೆಂಡ್ PU ನಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ನಾವು ಸ್ಟಡಿ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಮೇಲ್ ಎಕ್ಸ್ಟರ್ನಲ್ ಜೆನಿಟಾಲಿಯಾ ಅಂಡ್ ಫಿಮೇಲ್ ಎಕ್ಸ್ಟರ್ನಲ್ ಜೆನಿಟಾಲಿಯಾ ಅಂತ ಕರಿತೀವಿ. ಅಂದ್ರೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲಿ ಓಪನ್ ಆಗ್ತದಲ್ಲ, ನಾವು ದಿಸ್ ಇಸ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇದು ಎಲ್ಲಿ ಓಪನ್ ಆಗ್ತಾ ಇದೆ, ಇಲ್ಲಿ ಲಾಸ್ಟ್ ಚೇಂಬರ್ ಅಲ್ಲಿ, ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಅದು ಓಪನ್ ಆಗ್ತಾ ಇದೆ. ಸೊ ಈ ರಿಪ್ರೊಡಕ್ಷನ್ ಮಾಡ್ಲಿಕ್ಕೆ ಕೆಲವೊಂದು ಇಲ್ಲಿ ಕೈಟಿನಸ್ ಸ್ಟ್ರಕ್ಚರ್ಸ್ ಇರ್ತವೆ, ಹಾರ್ಡ್ ಅಸಿಮೆಟ್ರಿಕಲ್ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಏನು ಕನ್ಫ್ಯೂಸ್ ಮಾಡ್ಕೋಬಾರದು, ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರ್ಸ್ ಇಲ್ಲಿ ಕಾಣ್ತವೆ. ಇವನ್ನ ಏನಂತ ಕರೀತಾರೆ, ಎಕ್ಸ್ಟರ್ನಲ್ ಜೆನಿಟೇಲಿಯಾ ಅಥವಾ ಫ್ಯಾಲೋಮಿಯರ್ಸ್ ಅಂತಾನು ಕರೀತಾರೆ. ಫ್ಯಾಲೋಮಿಯರ್ಸ್. ಇನ್ನೂ ಒಂದು ವರ್ಡ್ ಇದೆ NCERT ಟೆಕ್ಸ್ಟ್ ಬುಕ್ ನಲ್ಲಿ, ದೇ ಆರ್ ಆಲ್ಸೋ ಕಾಲ್ಡ್ ಆಸ್ gonapophyses. Okay, what are these? These are the structures which are made up of chitin. Okay, and they act as a external genitalia and they help in reproduction. ಇಷ್ಟು ಗೊತ್ತಿದ್ರೆ ಸಾಕು, ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರದು. ಸೊ ಈ ಸ್ಟ್ರಕ್ಚರ್ ನಿಮ್ಗೆ ಅರ್ಥ ಆಯ್ತಾ? ಸೊ ನೌ ವಿ ವಿಲ್ ಟೇಕ್ ದ ಟೆಕ್ಸ್ಟ್ ಬುಕ್ ಸ್ಟ್ರಕ್ಚರ್. ಇವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ದ 4th ಸೆಗ್ಮೆಂಟ್. ಸೊ 4th to 6th ಸೆಗ್ಮೆಂಟ್ ವರೆಗೂ ಲೋಬ್ಡ್ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಇದು ಒಂದು ಲೋಬ್ ಆಯ್ತು. This is the second lobe. This is the third lobe. So 3 to 4 lobes ಇರ್ತವೆ ಟೆಸ್ಟಿಸ್ ನಲ್ಲಿ. ನೆಕ್ಸ್ಟ್ ಅವು ಎಲ್ಲಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಟೆಸ್ಟಿಸ್ ಆಯ್ತು ಫಸ್ಟ್, ಅದಾದ್ಮೇಲೆ ವ್ಯಾಸ ಡಿಫರೆನ್ಸ್ ಆಯ್ತು. ದಿಸ್ ಈಸ್ ದ ಲಾಂಗ್ ಟ್ಯೂಬ್. ಈ ವ್ಯಾಸ ಡಿಫರೆನ್ಸ್ ಎರಡು ಜಾಯಿನ್ ಆಗಿ ನೆಕ್ಸ್ಟ್ ಇಲ್ಲೊಂದು ಗ್ಲ್ಯಾಂಡ್ ಅನ್ನ ಅವು ಮೀಟ್ ಮಾಡ್ತವೆ. ಯಾವ್ದಿದು? ಲಾಂಗ್ ಟ್ಯೂಬ್ಯೂಲ್ಸ್, ಸ್ಮಾಲ್ ಟ್ಯೂಬ್ಯೂಲ್ಸ್ ಮತ್ತೆ ಸಮೈನಲ್ ವೆಸಿಕಲ್. ಸ್ಮಾಲ್ ಟ್ಯೂಬ್ಯೂಲ್ಸ್, ಲಾಂಗ್ ಟ್ಯೂಬ್ಯೂಲ್ಸ್ ಅಂಡ್ ಸಮೈನಲ್ ವೆಸಿಕಲ್. ಈ ಮೂರು ಸ್ಟ್ರಕ್ಚರ್ ಏನಿದಾವಲ್ಲ, ದೀಸ್ 3 ಸ್ಟ್ರಕ್ಚರ್ಸ್. ಓಕೆ, ದಿಸ್ ವಿ ಕಾಲ್ ಇಟ್ ಆಸ್ ಮಶ್ರೂಮ್ ಗ್ಲ್ಯಾಂಡ್. ಮಶ್ರೂಮ್ ಸ್ಪೆಲ್ಲಿಂಗ್, ಮಶ್ರೂಮ್ ಗ್ಲ್ಯಾಂಡ್. ಮಶ್ರೂಮ್, MUSHROOM, mushroom gland. ಏನಿದು ಮಶ್ರೂಮ್ ಗ್ಲ್ಯಾಂಡ್? ಇಟ್ ಹ್ಯಾಸ್ 3 structures, small tubules, long tubules and another structure called seminal vesicle. ಈ ಮೂರು ಸ್ಟ್ರಕ್ಚರ್ ಮಶ್ರೂಮ್ ಗ್ಲ್ಯಾಂಡ್ ಅನ್ನ ಬಿಟ್ಟು ಹಿಂದ್ಗಡೆ ಇನ್ನೂ ಒಂದು ಗ್ಲ್ಯಾಂಡ್ ಓಪನ್ ಆಗಿದೆ. ಯಾವ್ದಂತ ಹೇಳಿದ್ವಿ ನಾವು? ಫ್ಯಾಲಿಕ್ ಗ್ಲ್ಯಾಂಡ್ ಅಂತ ಹೇಳಿದ್ವಿ, ಅಥವಾ ಕಾಂಗ್ಲೋಬ್ರೇಟ್ ಗ್ಲ್ಯಾಂಡ್. ಸೊ ಇಲ್ಲಿ ನೆಕ್ಸ್ಟ್ ಒಂದು ಇಜಾಕ್ಯುಲೇಟರಿ ಡಕ್ಟ್ ಇದೆ, ಇನ್ನೊಂದು ಈ ಫ್ಯಾಲಿಕ್ ಗ್ಲ್ಯಾಂಡ್ ಇಂದ ಬಂದಂತಹ ಡಕ್ಟ್ ಇದೆ. ಸೊ ಈ ಪಾರ್ಟ್ ಇದೆಯಲ್ಲ, ದೊಡ್ಡದಾಗಿದೆಯಲ್ಲ, ನಾವು ದಿಸ್ ಇಸ್ ದ ಇಜಾಕ್ಯುಲೇಟರಿ ಡಕ್ಟ್. ಓಕೆ, ನಾವು ನೆಕ್ಸ್ಟ್ ಒನ್, ರೈಟ್ ಫ್ಯಾಲೋಮಿಯರ್ ಅಂಡ್ ವೆಂಟ್ರಲ್ ಫ್ಯಾಲೋಮಿಯರ್ಸ್. ದಿಸ್ ಐ ಚೇಂಜ್ ದ ಕಲರ್. ಸೊ ಇದು ಮೇನ್ ಸ್ಟ್ರಕ್ಚರ್ ಆಯ್ತಾ. ನೆಕ್ಸ್ಟ್ right phallomere, ventral phallomere, then left phallomere, pseudopenis. Then now all these 4 structures, these are nothing but the
male external genitalia. They represent the male external genitalia. They help in reproduction. ಇವೆಲ್ಲವೂ ಕೈಟಿನ್ ಇಂದ ಆಗಿರ್ತವೆ. ಇವನ್ನ ಗೋನಾಪೋಫೈಸಿಸ್ ಅಂತಾನು ಕರೀತಾರೆ. ಅಂಡ್ ದೇ ಆರ್ ಅಸಿಮೆಟ್ರಿಕಲ್, ಅಂದ್ರೆ ಪರ್ಫೆಕ್ಟ್ ಆದಂತಹ ಒಂದು ಶೇಪ್ ಆಗ್ಲಿ ಸೈಜ್ ಆಗ್ಲಿ ಇರೋದಿಲ್ಲ. ಜಸ್ಟ್ ಕೆಲವೊಂದು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ, ಕೆಲವೊಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಇವೆಲ್ಲವೂ ಏನು, ಎಲ್ಲಿ ಮೇಲ್ ಗೋನೋಪೋರ್ ಓಪನ್ ಆಗುತ್ತಲ್ಲ ಅಲ್ಲಿರುವಂತಹ ಸ್ಟ್ರಕ್ಚರ್ಸ್, ಅಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಅದನ್ನ ಬಿಟ್ಟು ಮೇಲ್ ಕಾಕ್ರೋಚ್ ನಲ್ಲಿ ಏನಿರುತ್ತೆ, ಮೇಲ್ ಕಾಕ್ರೋಚ್ ನಲ್ಲಿ ಏನಲ್ ಸರ್ಕಸ್ ಅಂತೂ ಇರ್ಲೇಬೇಕು, ಕೌಡಲ್ ಸ್ಟೈಲ್ ಅಥವಾ ಏನಲ್ ಸ್ಟೈಲ್ ಇರುತ್ತೆ. ನಾವು ಫಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ಕಾಕ್ರೋಚ್, ಏನಲ್ ಸರ್ಕಾಯ್ ಎರಡರಲ್ಲೂ ಇರುತ್ತೆ. ಅಂಡ್ ಕೌಡಲ್ ಸ್ಟೈಲ್ ಅಥವಾ ಏನಲ್ ಸ್ಟೈಲ್ ಓನ್ಲಿ ಪ್ರೆಸೆಂಟ್ ಇನ್ ದ ಮೇಲ್ಸ್, only present in the males. So this is the male reproductive system. Gotaita? Now next coming to the female reproductive system. Again very very important. Female gonad yavdu? Ovary. Correct? So illi ovaries anna first ನಾವು draw ಮಾಡ್ಕೊಂಡ್ಬಿಡೋಣ. Again 4th, 5th, 6th and 7th. 4th, 5th, 6th and 7th. So 7th ಗೆ ಇಲ್ಲಿ ಓಪನ್ ಆಗ್ಬಿಡೋದು ಸ್ಟ್ರಕ್ಚರ್. ಓಕೆ, ಯಾಕೆ? ಬಿಕಾಸ್ ಟ್ರೈ ಟು ರಿಕಲೆಕ್ಟ್, ಫಿಮೇಲ್ ಕಾಕ್ರೋಚ್ ನಲ್ಲಿ ಮೇಲ್ಗಡೆ ಟರ್ಗಮ್, ಕೆಳಗಡೆ ಸ್ಟರ್ನಮ್ ಇರುತ್ತೆ. ಮೇಲ್ಗಡೆ 10 ಟರ್ಗಮ್ಸ್ ಇರ್ತವೆ. ಓಕೆ, ಅಂದ್ರೆ 10 ಸೆಗ್ಮೆಂಟ್ಸ್ ಗೆ 10 ಟರ್ಗಮ್ ಇರ್ತವೆ. ಬಟ್ ಕೆಳಗಡೆ ಏನಾಗುತ್ತೆ, ಕೆಳಗಡೆ ಫಿಮೇಲ್ ಕಾಕ್ರೋಚ್ ನಲ್ಲಿ 7th ಟರ್ಗಮ್ ಎಲ್ಲಿರುತ್ತಲ್ಲ, ನಾವು ಸಿ ಹಿಯರ್, ದಿಸ್ ಇಸ್ ದ ಅಬ್ಡಾಮೆನ್ ಆಫ್ ಕಾಕ್ರೋಚ್, ಫಿಮೇಲ್ ಕಾಕ್ರೋಚ್. ಮೇಲ್ಗಡೆ ನಿಮಗೆ ಎಕ್ಸಾಕ್ಟ್ಲಿ 10 ಟರ್ಗಮ್ಸ್ ಸಿಗ್ತವೆ. ಓಕೆ, ಬಟ್ ಕೆಳಗಡೆ ಏನಾಗುತ್ತೆ, ಸ್ಟರ್ನಮ್ ಪ್ಲೇಟ್ಸ್ ಇರ್ಬೇಕಲ್ಲ, 1st, 2nd, 3rd, 4th, 5th, 6th, 7th. ಸೊ ಈ 7th ಏನಿದೆಯಲ್ಲ, ಇದು ಈ ರೀತಿ ಒಂದು ಪೌಚ್ ಲೈಕ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡಿರುತ್ತೆ. ಇದನ್ನ ಏನಂತ ಹೇಳ್ತೀವಿ ನಾವು, ಜೆನೈಟಲ್ ಚೇಂಬರ್ ಅಂತಾನು ಹೇಳ್ತೀವಿ. ಹೌದಾ? ಸೊ ದಿಸ್ ಪಾರ್ಟ್ ವಿ ಹ್ಯಾವ್ ಟು ಟೇಕ್ ಔಟ್. ಓಕೆ, ಸೊ 7th ಟರ್ಗಮ್, 7th ಸ್ಟರ್ನಮ್ ಇದೆಯಲ್ಲ, ಆಲ್ವೇಸ್ ಕನ್ಫ್ಯೂಷನ್ ಬಿಟ್ವೀನ್ ಟರ್ಗಮ್ ಅಂಡ್ ಸ್ಟರ್ನಮ್. ಟರ್ಗಮ್ ಅಂದ್ರೆ ಮೇಲೆ, ಸ್ಟರ್ನಮ್ ಅಂದ್ರೆ ಕೆಳಗೆ. ಸೊ 7th ಸ್ಟರ್ನಮ್ ಇದೆಯಲ್ಲ, ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಆಮೇಲೆ ಪೌಚ್ ಲೈಕ್ ಸ್ಟ್ರಕ್ಚರ್ ಅಂತರ, ಒಂದ್ ರೀತಿ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಅನ್ನು ಹೊಂದಿರುತ್ತೆ. ಇದಕ್ಕೆ ಅಟ್ಯಾಚ್ ಆಗಿ ಚಿಕ್ಕದಾದಂತಹ 8th ಮತ್ತೆ 9th ಸ್ಟರ್ನಮ್ ಇಲ್ಲೇ ಇರ್ತವೆ. ಸೊ ದಿಸ್ ಈಸ್ ದ ಜೆನೈಟಲ್ ಚೇಂಬರ್. ಓಕೆ, ಸೊ ಓವರೀಸ್ ಅನ್ನ ತಗೊಂಡ್ರೆ ಇಲ್ಲಿ, ದ ಓವರೀಸ್ ದೇ ಸ್ಟಾರ್ಟ್ ಫ್ರಮ್ ದ 2nd ಸೆಗ್ಮೆಂಟ್, ಮೇಲ್ಗಡೆ 2nd ಸೆಗ್ಮೆಂಟ್ ಇಂದನೂ ನಾವು ಅವನ್ನ ನೋಡ್ತಾ ಬರ್ಬೋದು. ದೇ ಆರ್ ಪ್ರೆಸೆಂಟ್ ಫ್ರಮ್ 2nd to 6th ಸೆಗ್ಮೆಂಟ್. ಸೊ ನಾವು ಅದನ್ನ 6th ಸೆಗ್ಮೆಂಟ್ ವರೆಗೂ ತೆಗಿಬಹುದು. Now these are the ovaries. One pair left side and one pair right side. ಓಕೆ, ಸೊ ಮುಂದ್ಗಡೆ ಅವು ಕ್ಲೋಸ್ ಆಗಿರ್ತವೆ. ಸೊ ದೀಸ್ ಆರ್ ದ 1 pair ಆಫ್ ಓವರೀಸ್. ಈ ಓವರೀಸ್ ಒಳಗಡೆ ಏನಿರುತ್ತೆ ಅಂತಂದ್ರೆ ಲಾಂಗ್ ಟ್ಯೂಬ್ಯೂಲ್ಸ್ ಕಾಣ್ತವೆ ಈ ರೀತಿ. ಐ ಹ್ಯಾವ್ ಡ್ರಾನ್ ಓನ್ಲಿ 2 ಹಿಯರ್, ಬಟ್ ಎಕ್ಸಾಕ್ಟ್ಲಿ ಯು ವಿಲ್ ಗೆಟ್ 8 ಟ್ಯೂಬ್ಯೂಲ್ಸ್. ನೆನ್ಪಿಟ್ಕೊಳ್ಳಿ, ಎಷ್ಟಿರ್ತವೆ? 8 ಟ್ಯೂಬ್ಯೂಲ್ಸ್ ಇರ್ತವೆ. ಈ 8 ಟ್ಯೂಬ್ಯೂಲ್ಸ್ ನಲ್ಲಿ ಏನಿರ್ತವೆ ಅಂತಂದ್ರೆ, these tubules, they are called as ovarioles ಅಥವಾ ovarian tubules ಅಂತಾನು ಕರೀತಾರೆ. It has developing egg, developing ovum. ಓಕೆ, ಸೊ ಒಂದೊಂದು ಟ್ಯೂಬ್ಯೂಲ್ ನಲ್ಲಿ ಈ ರೀತಿಯಾದಂತಹ ಡೆವಲಪಿಂಗ್ ಸ್ಟೇಜ್ ನಲ್ಲಿ ಇರುವಂತಹ ಓವ್ಯೂಲ್ಸ್ ಕಂಡು ಬರ್ತವೆ. ದೀಸ್ ಆರ್ ದ ಡೆವಲಪಿಂಗ್ ಎಗ್ಸ್. ಓಕೆ, ಸೊ ಲೇಬ್ಲಿಂಗ್ ಏನಾಯ್ತು, ದಿಸ್ ಆರ್ ದ ಓವರೀಸ್. ಓಕೆ, ಅಥವಾ ಓವರಿ. ಓವರಿ ಒಳಗಡೆ ಏನಿರ್ತವೆ? ಓವರಿಯೋಲ್ಸ್, ಓವೆರಿಯೋಲ್ಸ್ ಅಥವಾ ಓವರಿಯನ್ ಟ್ಯೂಬ್ಯೂಲ್ಸ್. ಈ ರೌಂಡ್ ಸ್ಟ್ರಕ್ಚರ್ ಏನು, ದೇ ಆರ್ ದ ಡೆವಲಪಿಂಗ್ ಓವಾ. ನೆಕ್ಸ್ಟ್ ಇವೆರಡು ಓವರೀಸು ದೇ ವಿಲ್ ಜಾಯಿನ್. ಓಕೆ, ದೇ ವಿಲ್ ಜಾಯಿನ್ ಟುಗೆದರ್ ಅಂಡ್ ದೇ ವಿಲ್ ಫಾರ್ ಅ ಕಾಮನ್ ಓಪನಿಂಗ್. ಎರಡು ಜಾಯಿನ್ ಆಗ್ತವೆ. ಸೊ ವಾಟ್ ಈಸ್ ದಿಸ್ ನೌ? ದಿಸ್ ಈಸ್ ದ ಓವಿಡಕ್ಟ್. ಕರೆಕ್ಟಾ? ಲೆಫ್ಟ್ ಓವಿಡಕ್ಟ್ ಅಂಡ್ ರೈಟ್ ಓವಿಡಕ್ಟ್. ಈ ಎರಡು ಓವಿಡಕ್ಟ್ ಗಳು ಜಾಯಿನ್ ಆಗಿ ಏನನ್ನ ಫಾರ್ಮ್ ಮಾಡ್ತಾ ಇದ್ದಾವೆ? ದಿಸ್ ಈಸ್ ದ ಕಾಮನ್ ಓವಿಡಕ್ಟ್. ಕಾಮನ್ ಓವಿಡಕ್ಟ್. ಕಾಮನ್ ಓವಿಡಕ್ಟ್ ಗೆ ಇನ್ನೂ ಒಂದು ಹೆಸರಿದೆ. ಏನದು? ದಟ್ ಈಸ್ ನಥಿಂಗ್ ಬಟ್ ದ ವೆಜೈನಾ. ಓಕೆ, ದಿಸ್ ಈಸ್ ದ ವೆಜೈನಾ. ನೆಕ್ಸ್ಟ್
ರಿಪ್ರೊಡಕ್ಷನ್ ಅಂತಂದ್ರೆ ಅಲ್ಲಿ ಗ್ಲ್ಯಾಂಡ್ಸ್ ಗಳು ಇರಲೇಬೇಕು, ಹೌದಾ? ಸೊ ಇವನ್ ಇನ್ ಕೇಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ವಿ ಹ್ಯಾವ್ ಅ separate accessory glands. Now these glands we will draw here, one on both the sides. This is one and this is one pair, and it is highly branched structure. ಪೂರ್ತಿಯಾಗಿ ಹಿಂಗೆ ಬ್ರಾಂಚ್ಡ್ ಸ್ಟ್ರಕ್ಚರ್ ಇರುತ್ತೆ ಈ ಗ್ಲ್ಯಾಂಡ್ ದ್ದು. Okay, and this gland we call it as, I'll write here, we call it as the collateral gland. ಕೋಲ್ಯಾಟರಲ್ ಗ್ಲ್ಯಾಂಡ್ ಅಥವಾ ಕೋಲ್ಯಾಟರಿಯಲ್ ಗ್ಲ್ಯಾಂಡ್ ಅಂತಾನು ಕರೀತಾರೆ. ಇಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಈ ಎರಡು ಓವರೀಸ್ ಇಂದ ಇಲ್ಲಿ ಓಪನಿಂಗ್ ಇದೆ, ವೆಜೈನಲ್ ಓಪನಿಂಗ್ ಇದೆ. ಈ ಕಡೆ ಏನಾಗ್ತಾ ಇದೆ, ಈ ಕೋಲ್ಯಾಟರಿಯಲ್ ಗ್ಲ್ಯಾಂಡ್ ಇಂದ ಬಂದಂತಹ ಓಪನಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ, ಈ ಇದೆಲ್ಲ ಓವಿಡಕ್ಟ್ ಇದೆಯಲ್ಲ, ಕಾಮನ್ ಓವಿಡಕ್ಟ್ ಇದೆಯಲ್ಲ, ಇದ್ರ ಮೇಲ್ಗಡೆ 6th ಸೆಗ್ಮೆಂಟ್ ಗೆ ಇಲ್ಲೊಂದು ಸ್ಟ್ರಕ್ಚರ್ ಇರುತ್ತೆ. Now this structure is again very important, 6th segment illi. Okay, now this part we call it as spermatheca, and it is the spermatical opening. Spermatical opening, spermatical pore. ಓಕೆ, ಸೊ ನೀವು ಇಲ್ಲಿ ಸೈಡ್ ಇಂದ ನೋಡ್ತಾ ಹೋದ್ರೆ 7th ಸೆಗ್ಮೆಂಟ್ ಗೆ ಎಲ್ಲಾ ಸ್ಟ್ರಕ್ಚರ್ಸ್ ಓಪನ್ ಆಗ್ತಾ ಇದಾವೆ. ಮೇಲ್ಗಡೆ ಏನಿರುತ್ತೆ, ಏನಸ್ ಇರುತ್ತೆ ಬಿಟ್ಬಿಡಿ. ನೆಕ್ಸ್ಟ್ ಸ್ಪರ್ಮ್ಯಾಥಿಕಲ್ ಓಪನಿಂಗ್ ಇದೆ, ಅದಾದ್ಮೇಲೆ ವೆಜೈನಲ್ ಓಪನಿಂಗ್ ಇದೆ, ಅದಾದ್ಮೇಲೆ ಈ ಕೋಲ್ಯಾಟರಲ್ ಗ್ಲ್ಯಾಂಡ್ಸ್ ಎರಡು ಓಪನ್ ಆಗ್ತಾ ಇದಾವೆ. ಸೊ ದಿಸ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಡೈಗ್ರಾಮ್ ನಲ್ಲಿ ಹೆಂಗಿದೆ ಟೆಕ್ಸ್ಟ್ ಬುಕ್ ನಲ್ಲಿ, ಇವಾಗ ಇದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಒನ್ ಪೇರ್ ಆಫ್ ಓವರೀಸ್ ಇದಾವೆ, ಓವರೀಸ್ ಮಧ್ಯದಲ್ಲಿ ಇವೆಲ್ಲವೂ ಏನು ಒಂದೊಂದು ಟ್ಯೂಬ್ಯೂಲ್ಸ್ ಇದ್ದಂಗೆ. ಈ ಎಲ್ಲಾ ಟ್ಯೂಬ್ಯೂಲ್ಸ್ ನಲ್ಲಿ ಡೆವಲಪಿಂಗ್ ಎಗ್ ಇರ್ತವೆ, ಪೂರ್ತಿ ಹಿಂಗೆ ರೋ ಲೈಕ್. ಓಕೆ, ನೌ ದೀಸ್ ಆರ್ ದ ಡೆವಲಪಿಂಗ್ ಎಗ್ಸ್. ಈ ಎರಡು ಓವರೀಸ್ ಓವಿಡಕ್ಟ್ ಇಂದ ಜಾಯಿನ್ ಆಗಿ ಕಾಮನ್ ಓವಿಡಕ್ಟ್ ಅಥವಾ ವಜೈನಾ ಮೂಲಕವೂ ಓಪನ್ ಆಗುತ್ತೆ. ಆ ಕಡೆ ಈ ಕಡೆ ಹೈಲಿ ಬ್ರಾಂಚ್ಡ್ ಕೋಲ್ಯಾಟರಿಯಲ್ ಗ್ಲ್ಯಾಂಡ್ಸ್ ಇದಾವೆ. ಆಮೇಲೆ ಇಲ್ಲಿ ಸ್ಪರ್ಮ್ಯಾಥಿಕಾ. ಓಕೆ, ಸ್ಪರ್ಮ್ಯಾಥಿಕಾ ಏನ್ ಮಾಡುತ್ತೆ, ಸ್ಪರ್ಮ್ ಅನ್ನ ಸ್ಟೋರ್ ಮಾಡುತ್ತೆ, ಅದನ್ನ ಆಮೇಲೆ ಕಲಿಯೋಣಂತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಜೆನೈಟಲ್ ಚೇಂಬರ್. ಅವಾಗ್ಲೇ ಕಲ್ಪಲ್ಲ ನಾವು, ಈ 7th ಸ್ಟರ್ನಮ್ ಏನಿದೆಯಲ್ಲ, ಇದು ಬ್ರೂಡ್ ಪೌಚ್ ಅಥವಾ ಒಂದು ಬ್ಯಾಗ್ ಅನ್ನ ಅದು ಫಾರ್ಮ್ ಮಾಡುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಜೆನೈಟಲ್ ಚೇಂಬರ್. ಸೊ ಈ ಜೆನೈಟಲ್ ಚೇಂಬರ್ ಇದೆಯಲ್ಲ, ಇದನ್ನಷ್ಟೇ ಎನ್ಲಾರ್ಜ್ ಮಾಡಿದಾರೆ ಇಲ್ಲಿ. ಈ ಜೆನೈಟಲ್ ಚೇಂಬರ್ ನಲ್ಲಿ ಅಗೇನ್ ಯು ವಿಲ್ ಗೆಟ್ ಫಿಮೇಲ್ ಗೋನೋಪೋಫೈಸಿಸ್, ಅಂದ್ರೆ ಫಿಮೇಲ್ ಎಕ್ಸ್ಟ್ರಾ ಜೆನಟಾಲಿಯಾ. ಮೇಲ್ನಲ್ಲಿ ಹೆಂಗೆ ಕೈಟಿನ್ ಇಂದ ಮಾಡಿದಂತಹ ಸ್ಟ್ರಕ್ಚರ್ಸ್ ಇದ್ವಲ್ಲ, ಇಲ್ಲಿಯೂ ಕೂಡ ಹಿಂಗೆ ನಿಮ್ಗೆ ಗೋನೋಪೋಫೈಸಿಸ್ ಅಥವಾ ಫ್ಯಾಲೋಮಿಯರ್ಸ್ ಕಾಣ್ತವೆ. ಓಕೆ, ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಮಿಕ್ಕಿದ್ದೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಏನಾಗಬೇಕು, ನೆಕ್ಸ್ಟ್ ಈಸ್ ಕಾಪ್ಯುಲೇಷನ್, ಫರ್ಟಿಲೈಸೇಷನ್ ಅಂಡ್ ಡೆವಲಪ್ಮೆಂಟ್. ಸೊ ಈ ಎರಡು ಸ್ಟ್ರಕ್ಚರ್ಸ್ ಅನ್ನ ಇಟ್ಕೊಂಡು ಹೆಂಗೆ ಅವು ರಿಪ್ರೊಡಕ್ಷನ್ ಆಗ್ತವೆ. Now during sexual reproduction, cockroach exhibits a sexual mode of reproduction. So during copulation, now this is the thorax, head portion, this is the abdomen. Correct? ಈ ಕಡೆ ಇನ್ನೊಂದು ಬರುತ್ತೆ head, and this is the abdomen. So during sexual reproduction, the two cockroaches, they will come together, the male and female, and here it is anal style. With the help of anal style, this male cockroach, it will hold the female cockroach. ಇದನ್ನ ನಾವು copulation ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಮೇಲ್ ಫ್ಯಾಲೋಮಿಯರ್ಸ್ ಇದುವಲ್ಲ, ಮೇಲ್ ಫ್ಯಾಲೋಮಿಯರ್ಸ್, ರಿಮೆಂಬರ್ ಮೇಲ್ ಫ್ಯಾಲೋಮಿಯರ್ಸ್, ಇವು ಏನ್ ಮಾಡ್ತವೆ ಅಂತಂದ್ರೆ ಈ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಓಪನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಹೆಂಗೆ ಹೆಲ್ಪ್ ಮಾಡ್ತವೆ, ಯು ಹ್ಯಾವ್ ಟು ರಿಮೆಂಬರ್. ಇದ್ರ ಮೇಲೆ ಕ್ವಶನ್ ಕೂಡ ಬರ್ಬೋದು. ನಮ್ಗೆ 7th ಸ್ಟರ್ನಮ್ ಇತ್ತಲ್ಲ, 7th ಸ್ಟರ್ನಮ್ ಈ ರೀತಿ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದು ಈ ಬ್ಯಾಗ್ ಹೋಗಿ ಪೂರ್ತಿ ಇಲ್ಲಿ ಟಚ್ ಆಗ್ಬಿಡುತ್ತೆ, ಕ್ಲೋಸ್ ಆದಂಗ ಆಯ್ತು. ಸೊ ಮೇಲ್ಗಡೆ ಇಲ್ಲಿರುವಂತಹ ಟರ್ಗಮ್ ಮತ್ತೆ ಸ್ಟರ್ನಮ್ ಕ್ಲೋಸ್ ಆದ್ಮೇಲೆ ಅದನ್ನ ಸ್ಲೋ ಆಗಿ ಓಪನ್ ಮಾಡಿದ್ರೆ ಮಾತ್ರ ಅಲ್ಲಿ ಜೆನೈಟಲ್ ಚೇಂಬರ್ ಇದೆ, ಅಲ್ಲಿ ಫಿಮೇಲ್ ವಜೈನಾ ಇದೆ, ಅಲ್ಲಿಂದ ಎಗ್ಸ್ ಬರ್ತವೆ. ಸೊ ಈ ಮೇಲ್ ಗೋನೋಪೋಫೈಸಿಸ್ ಅಥವಾ ಫ್ಯಾಲೋಮಿಯರ್ಸ್ ಏನಿದಾವೆ
ಅವೇನ್ ಮಾಡ್ತವೆ, ಈ ಎರಡೂ ಕಾಕ್ರೋಚ್ಗಳು ಒಂದಕ್ಕೊಂದು ಕಾಪ್ಯುಲೇಷನ್ ಮಾಡ್ಬೇಕಾದ್ರೆ ಆ ಫ್ಯಾಲೋಮಿಯರ್ಸ್ ಸ್ಲೋಲಿ ಈ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅನ್ನ ಹಿಂಗೆ ಓಪನ್ ಮಾಡ್ತವೆ. ಅಬ್ಡಾಮನ್ ಅನ್ನ ಟರ್ಗಮ್ ಅನ್ನ ಮೇಲೆ ಕಳಿಸಿ ಈ ಸ್ಟರ್ನಮ್ ಅನ್ನ ಸ್ವಲ್ಪ ಹಿಂಗೆ ಓಪನ್ ಮಾಡ್ತವೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಒಳಗಡೆ ಏನಿದೆ, ವಜೈನಲ್ ಓಪನಿಂಗ್ ಇದೆ, ಕೋಲ್ಯಾಟ್ರಲ್ ಗ್ಲ್ಯಾಂಡ್ ಓಪನಿಂಗ್ ಇದೆ, ಆಮೇಲೆ ಇನ್ನೂ ಒಂದಿದೆ, ಏನದು ಸ್ಪರ್ಮ್ಯಾಥಿಕಲ್ ಓಪನಿಂಗ್ ಇದೆ. ನೆನಪಿದೆಯಾ? ಸೊ ಈ ಸ್ಟ್ರಕ್ಚರ್ ಡಯಾಗ್ರಾಮ್ ನೋಡಿ, ಈ ಸ್ಟ್ರಕ್ಚರ್ ಸ್ಲೋಲಿ ಓಪನ್ ಆದ ತಕ್ಷಣ ಓಕೆ ಇದೆರಡು ಓಪನ್ ಆಗ್ಬಿಡುತ್ತಾ. ಓಪನ್ ಆದ್ಮೇಲೆ ಈ ಎಲ್ಲಾ ಓಪನಿಂಗ್ಸ್ ಇದಾವಲ್ಲ, ಅದರಲ್ಲಿ ಮೇಲ್ ಕಾಕ್ರೋಚ್ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ ಸ್ಪರ್ಮ್ಯಾಥಿಕಾ. ಅದೇನ್ ಮಾಡುತ್ತೆ, ಅವಾಗ ಈ ಸ್ಪರ್ಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರುತ್ತಲ್ಲ, ಆ ಸ್ಪರ್ಮ್ಸ್ ಅನ್ನ ಹೋಗಿ ಸ್ಪರ್ಮ್ಯಾಥಿಕಾ ಒಳಗಡೆ ಸ್ಟೋರ್ ಮಾಡ್ಬಿಡುತ್ತೆ. ಯಾವುದು? ಮೇಲ್ ಕಾಕ್ರೋಚ್. ಬಟ್ ಅದು ಅಷ್ಟು ಈಸಿ ಆಗಿರೋದಿಲ್ಲ. ಯಾಕೆ ಈಸಿ ಆಗಿರೋದಿಲ್ಲ? ಸಿ, ಇಲ್ಲಿಂದ ಏನು ಸ್ಪರ್ಮ್ಸ್ ಬರ್ತಾವಲ್ಲ, ಈ ಟೆಸ್ಟಿಸ್ ಇಂದ ಸ್ಪರ್ಮ್ಸ್ ಬಂದು ವ್ಯಾಸಾ ಡಿಫರೆನ್ಸ್ ಮೂಲಕ ಅವು ಹೋಗಿ ಲಾಂಗ್ ಟ್ಯೂಬ್ಯೂಲ್ಸ್ ಅನ್ನ ದಾಟಿ ಹಿಂದ್ಗಡೆ ಸಮಾನಲ್ ವೆಸಿಕಲ್ ಅಲ್ಲಿ ಅವು ಸ್ಟೋರ್ ಆಗಿರ್ತವೆ. ಓಕೆ, ಕಾಪ್ಯುಲೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಸ್ಟೋರ್ ಆದಂತಹ ಸಮಾನಲ್ ವೆಸಿಕಲ್ ನಲ್ಲಿ ಸ್ಟೋರ್ ಆದಂತಹ ಏನು ಸ್ಪರ್ಮ್ಸ್ ಇದಾವಲ್ಲ, ಅವೆಲ್ಲವೂ ಸ್ಪರ್ಮ್ಸ್ ಹೊರಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಕರೆಕ್ಟಾ? ಅವು ಹೊರಗ್ ಬರ್ಬೇಕಾದ್ರೆ ಏನ್ ಮಾಡ್ತವೆ, ಇದಕ್ಕೊಂದು ಪ್ರೊಟೆಕ್ಷನ್ ಅಂತ ಬೇಕಾ ಸ್ಪರ್ಮಿಗೆ. ಓಕೆ, ಆ ಪ್ರೊಟೆಕ್ಷನ್ ಅನ್ನ ಯಾರು ಕೊಡ್ತಾರೆ? ಈ ಎಲ್ಲಾ ಮಿಕ್ಕಿದ ಗ್ಲ್ಯಾಂಡ್ಸ್ ಗಳು ಅವಕ್ಕೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹೆಂಗೆ ಪ್ರೊಟೆಕ್ಷನ್ ಮಾಡ್ತವೆ? ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್. ನಾವು ಜಸ್ಟ್ ಇಮ್ಯಾಜಿನ್ ಆಲ್ ದೀಸ್ ಆರ್ ದ ಬಂಡಲ್ ಆಫ್ ಸ್ಪರ್ಮ್ಸ್. ಎಲ್ಲಿಂದ ಬರ್ತಾ ಇದಾವೆ? ಇವು ಟೆಸ್ಟಿಸ್ ಇಂದ ಬರ್ತಾ ಇದಾವೆ. ಓಕೆ, ಸೊ ಈ ಸ್ಪರ್ಮ್ಸ್ ಗಳು ಇಲ್ಲಿ ಲಾಂಗ್ ಟ್ಯೂಬ್ಯೂಲ್ಸ್ ಹತ್ರ ಬಂದಾಗ ಈ ಲಾಂಗ್ ಟ್ಯೂಬ್ಯೂಲ್ ಈ ಎಲ್ಲಾ ಸ್ಪರ್ಮ್ಸ್ ಗೆ ಒಂದು ಕವರಿಂಗ್ ಅಂತ ಕೊಡುತ್ತೆ. ಓಕೆ, ದಿಸ್ ಈಸ್ ದ ಫಸ್ಟ್ ಕವರಿಂಗ್, ಫಸ್ಟ್ ಲೇಯರ್ ಆಫ್ ಕವರಿಂಗ್. ನೆಕ್ಸ್ಟ್ ಈ ಬಂಡಲ್ಲು, ಸ್ಪರ್ಮದ ಬಂಡಲ್ಲು ಕೆಳಗಡೆ ಬರ್ತಾ ಬರ್ತಾ ಇಲ್ಲಿ ಇಜಾಕ್ಯುಲೇಟರಿ ಡಕ್ಟ್ ಇದೆ. ಹೌದಾ? ಇಜಾಕ್ಯುಲೇಟರಿ ಡಕ್ಟ್ ಏನ್ ಮಾಡುತ್ತೆ, ನಾನು ಒಂದು ಲೇಯರ್ ಅನ್ನ ಫಾರ್ಮ್ ಮಾಡ್ತೀನಿ ಅಂತ, ಅದು ಕೂಡ ಒಂದು ಪ್ರೊಟೆಕ್ಟಿವ್ ಲೇಯರ್ ಅನ್ನ ಹೊರಗಡೆ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಸ್ಪರ್ಮ್ಸ್ ಇಲ್ಲಿಂದ ವ್ಯಾಸಾ ಡಿಫರೆನ್ಸ್ ಬಂದು ಲಾಂಗ್ ಟ್ಯೂಬ್ಯೂಲ್ಸ್ ಅಲ್ಲಿ ಒಂದು ಲೇಯರ್ ಅನ್ನ ಹಾಕಿಸ್ಕೊಂಡು ಹೊರಗಡೆ ಬರ್ತಾ ಕೆಳಗಡೆ ಬರ್ತಾ ಇಜಾಕ್ಯುಲೇಟರಿ ಡಕ್ಟ್ ಇನ್ನೊಂದು ಲೇಯರ್ ಅನ್ನ ಫಾರ್ಮ್ ಮಾಡಿದ್ವು. ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಬಂದ್ಮೇಲೆ ಆಲ್ರೆಡಿ ಪ್ರೈಮರಿ ಲೇಯರ್ ಇದೆ, ಫಸ್ಟ್ ಲೇಯರ್, ಮತ್ತೆ ಹೊರಗಡೆ ಸೆಕೆಂಡ್ ಲೇಯರ್ ಇದೆ. ಇದೇನು ಫ್ಯಾಲಿಕ್ ಗ್ಲ್ಯಾಂಡ್ ಇದೆಯಲ್ಲ, ಈ ಫ್ಯಾಲಿಕ್ ಗ್ಲ್ಯಾಂಡ್ ಹೇಳುತ್ತೆ ನಾನು ಕೂಡ ಒಂದು ಪ್ರೊಟೆಕ್ಷನ್ ಲೇಯರ್ ಅನ್ನ ಫಾರ್ಮ್ ಮಾಡ್ತೀನಿ ಅಂತ. ಅದು ಕೂಡ ಒಂದು ಥಿಕ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಹೊರಗಡೆಯಿಂದ ಪ್ರೊಟೆಕ್ಷನ್ ಆಯ್ತು, ಬಟ್ ಸ್ಪರ್ಮ್ಸ್ ಗೆ ಒಳಗಡೆ ನ್ಯೂಟ್ರಿಷನ್ ಬೇಕಲ್ಲ, ಅವಾಗ ಏನ್ ಮಾಡ್ತವೆ, ಅವು ಕೆಳಗಡೆ ಬರ್ಬೇಕಾದ್ರೆ ಸ್ಮಾಲ್ ಟ್ಯೂಬ್ಯೂಲ್ಸ್ ಅದ್ರ ಒಳಗಡೆ ನರಿಶ್ಮೆಂಟ್ ಮಾಡ್ಲಿಕ್ಕೆ ಫ್ಲೂಯಿಡ್ ಅನ್ನ ಫಿಲ್ ಮಾಡ್ಬಿಟ್ಟಿರುತ್ತೆ. ಓಕೆ, ನೌ ದಿಸ್ ಹೋಲ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಸ್ಪರ್ಮ್ಯಾಟೋಫೋರ್. Okay, remember. So what is the spermatophore? ಒಳಗಡೆ ಸ್ಪರ್ಮ್ಸ್ ಇದಾವೆ, ಮತ್ತೆ 3 ಕವರಿಂಗ್ ಇದೆ. ಅದರಲ್ಲಿ ಎಕ್ಸಾಮ್ ಬರೋದು ಫಸ್ಟ್ ಕವರಿಂಗ್ ಅನ್ನ ಯಾರದನ್ನ ಕಾಂಟ್ರಿಬ್ಯೂಟ್ ಮಾಡಿದ್ದು? ಲಾಂಗ್ ಟ್ಯೂಬ್ಯೂಲ್ಸ್. ರಿಮೆಂಬರ್, ಲಾಂಗ್ ಟ್ಯೂಬ್ಯೂಲ್ಸ್ ವಿಲ್ ಕಾಂಟ್ರಿಬ್ಯೂಟ್ ದ ಫಸ್ಟ್ ಲೇಯರ್. ಸೆಕೆಂಡ್ ಲೇಯರ್ ಇನ್ನ ಯಾರನ್ನ ಫಾರ್ಮ್ ಮಾಡಿದ್ದು? ಇಜಾಕ್ಯುಲೇಟರಿ ಡಕ್ಟ್. ದಿಸ್ ಒನ್ ಇಜಾಕ್ಯುಲೇಟರಿ ಡಕ್ಟ್. ಫಸ್ಟ್ ಲಾಂಗ್ ಟ್ಯೂಬ್ಯೂಲ್ಸ್, ಆಮೇಲೆ ಇಜಾಕ್ಯುಲೇಟರಿ ಡಕ್ಟ್, ಅದಾದ್ಮೇಲೆ ಥರ್ಡ್ ಬಂದಿದ್ದು ಫ್ಯಾಲಿಕ್ ಗ್ಲ್ಯಾಂಡ್ಸ್. ಸೊ ಸ್ಪರ್ಮ್ಸ್ ಇಲ್ಲಿ ಹೊರಗಡೆ ಬರ್ತಾ ಬರ್ತಾ ಈ ಫ್ಯಾಲಿಕ್ ಗ್ಲ್ಯಾಂಡ್ ತಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಇದನ್ನ ಪ್ಯಾಕ್ ಮಾಡ್ಬಿಡುತ್ತೆ. ಸೊ ನೌ ದಿಸ್ ಸ್ಪರ್ಮ್ಯಾಟೋಫೋರ್ ಈಸ್ ಪ್ಯಾಕ್ಡ್ ಅಂಡ್ ರೆಡಿ ಟು ಎಂಟರ್ ದ ಫಿಮೇಲ್ ಜೆನೈಟಲ್ ಓಪನಿಂಗ್. ಓಕೆ, ಸೊ ಕಾಪ್ಯುಲೇಷನ್ ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ತಾ ಇದೀವಲ್ಲ. ಸೊ ಕಾಪ್ಯುಲೇಷನ್ ಆಗ್ಬೇಕಾದ್ರೆ ಮೇಲ್ ಕಾಕ್ರೋಚ್ ನಲ್ಲಿ, ರಿಮೆಂಬರ್, ಮೇಲ್ ಕಾಕ್ರೋಚ್ ನಲ್ಲಿ ಆ ಸ್ಪರ್ಮ್ಸ್ ಗಳು ಸ್ಟೋರ್ ಆಗಿದ್ದು ಹೊರಗಡೆ ಬಂದು ಅವಕ್ಕೆ ಫುಲ್ ಕವರಿಂಗ್ ಎಲ್ಲ ಆಗಿ, ನಾವು ದಿಸ್ ಮೇಲ್ ಇಟ್ ವಿಲ್ ಇಂಜೆಕ್ಟ್ ದ ಸ್ಪರ್ಮ್ಯಾಟೋಫೋರ್. ಓಕೆ, ನಾವು ಈ ಸ್ಪರ್ಮ್ಯಾಟೋಫೋರ್ ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ? ಸ್ಪರ್ಮ್ಯಾಥಿಕಾದಲ್ಲಿ ಅದು ಸ್ಟೋರ್ ಆಗುತ್ತೆ. ಸೊ ಈ ಸ್ಪರ್ಮ್ಯಾಟೋಫೋರ್ ಇದೆಯಲ್ಲ, ಬಂಡಲ್ ಆಫ್ ಸ್ಪರ್ಮ್ಸ್, ಈ ಬಂಡಲ್ ಆಫ್ ಸ್ಪರ್ಮ್ಸ್ ಫಿಮೇಲ್ ಬಾಡಿ ಒಳಗಡೆ ಎಂಟರ್ ಆದ್ಮೇಲೆ ಇಲ್ಲಿ ಕಾಪ್ಯುಲೇಷನ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ದೇ ವಿಲ್ ಸಪರೇಟ್. ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪನ್? ಸಿ ಹಿಯರ್, ದಿಸ್ ಈಸ್ ದ ಫಿಮೇಲ್ ಅಬ್ಡಾಮೆನ್. ಜಸ್ಟ್ ಇಮ್ಯಾಜಿನ್, ವಿಲ್ ನಾಟ್ ಟೇಕ್ ದ ಸೆಗ್ಮೆಂಟ್ಸ್ 4th 5th ಅದೆಲ್ಲ ಬಿಟ್ಬಿಡೋಣ. ಸೊ ಇಲ್ಲೇನಾಗ್ತಾ ಇದೆ, ಇಲ್ಲಿ ನಾವು ದೀಸ್ ಆರ್ ದ ಓವರೀಸ್ ಇದಾವೆ. ಓವರೀಸ್ ಕೂಡಿ ಇಲ್ಲಿ ಓವಿ ಡಕ್ಟ್ ಅನ್ನ ಫಾರ್ಮ್ ಮಾಡಿದಾವೆ. ಕರೆಕ್ಟಾ? ಓವಿ ಡಕ್ಟ್ ಇಂದ ಇಲ್ಲಿ ವೆಜೈನಾ ಬಂದು ಓಪನಿಂಗ್ ಆಗಿದೆ. ಇದ್ರ ಮೇಲ್ಗಡೆ ಏನಿದೆ? ಸ್ಪರ್ಮ್ಯಾಥಿಕಾ ಇದೆ. ಈ ಸ್ಪರ್ಮ್ಯಾಥಿಕಾನ ನಾನು ಸ್ಲೈಟ್ಲಿ ಸ್ವಲ್ಪ ಸೈಡಿಗೆ ತೆಗೆದಿರ್ತೀನಿ, ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ. ಓಕೆ, ಸೊ
ಇಲ್ಲಿಂದ ಮೇಲ್ ಕಾಕ್ರೋಚ್ ಏನೊಂದು ನಾವು ದಿಸ್ ಈಸ್ ದ ಜಸ್ಟ್ ಎ ಮಿನಿಟ್ ಓಕೆ. ಸೊ ಇಲ್ಲಿ ಓಪನಿಂಗ್ ಇದೆ ಕರೆಕ್ಟಾ. ನೋ ದಿಸ್ ಇಸ್ ದ ಫಿಮೇಲ್ ಜೆನೈಟಲ್ ಓಪನಿಂಗ್. ಸೊ ಇಲ್ಲಿ ಮೇಲ್ ಏನ್ ಮಾಡುತ್ತೆ ಇವಾಗ ಸ್ಪರ್ಮ್ಯಾಟೋಫೋರ್ ನ ಇಲ್ಲಿ ಡಿಪಾಸಿಟ್ ಮಾಡುತ್ತೆ. ಇದ್ರ ಒಳಗಡೆ ಸ್ಪರ್ಮ್ಸ್ ಇದಾವೆ. ಸೊ ಈ ಸ್ಪರ್ಮ್ಯಾಟೋಫೋರ್ ಇದೆಯಲ್ಲ ಇದು ಹೋಗಿ ಇಲ್ಲಿ ಅಟ್ಯಾಚ್ ಆಗುತ್ತೆ ಹೊರಗಡೆ. ಅಟ್ಯಾಚ್ ಆದ ತಕ್ಷಣ ಹೊರಗಡೆ ಇರುವಂತಹ ಏನು ಲೇಯರ್ ಇದೆಯಲ್ಲ ಅವೆಲ್ಲವೂ ಬ್ರೇಕ್ ಆಗಿ ಇಲ್ಲಿಂದ ಸ್ಪರ್ಮ್ಸ್ ಒಳಗಡೆ ಹೋಗಿ ಸ್ಪರ್ಮ್ಯಾಥಿಕಾ ಒಳಗಡೆ ಸ್ಟೋರ್ ಆಗ್ಬಿಡ್ತವೆ. ವೆರಿ ಇಂಟ್ರೆಸ್ಟಿಂಗ್ ರೈಟ್. ನೋಡ್ಲಿಕ್ಕೆ ಇಷ್ಟೇ ಚಿಕ್ಕದಿರುತ್ತೆ ಕಾಕ್ರೋಚ್, ಬಟ್ ಬಾಡಿ ಒಳಗಡೆ ಇಷ್ಟೆಲ್ಲ ಚೇಂಜಸ್ ಆಗ್ತಾ ಇರ್ತವೆ. ಸೊ ಡ್ಯೂರಿಂಗ್ ಕಾಪ್ಯುಲೇಷನ್ ಮೇಲ್ ಕಾಕ್ರೋಚ್ ಬಾಡಿಯಿಂದ ಸ್ಪರ್ಮ್ಯಾಟೋಫೋರ್ ಬರುತ್ತೆ. ಆ ಸ್ಪರ್ಮ್ಯಾಟೋಫೋರ್ ಜೆನೈಟಲ್ ಚೇಂಬರ್ ಅನ್ನ ಎಂಟರ್ ಮಾಡುತ್ತೆ. ಆ ಮೇಲ್ ಕಾಕ್ರೋಚ್ ಅದನ್ನ ಅಲ್ಲಿ ಡಿಪಾಸಿಟ್ ಮಾಡಿ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಈ ಸ್ಪರ್ಮ್ಯಾಟೋಫೋರ್ ಅಲ್ಲಿ ಅಟ್ಯಾಚ್ ಆಗಿ ಅದ್ರ ಒಳಗಡೆ ಇರುವಂತಹ ಸ್ಪರ್ಮ್ಸ್ ಅನ್ನ ಸ್ಪರ್ಮ್ಯಾಥಿಕಾ ಒಳಗಡೆ ಅದು ಹಾಕಿ ದಿಸ್ ವಿಲ್ ಅದು ಉದುರ್ ಹೋಗ್ಬಿಡ್ಬಿಡುತ್ತೆ. ಓಕೆ, ಔಟರ್ ಕವರಿಂಗ್. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಸೊ ಇದ್ರ ಕೆಲಸ ಮುಗೀತಿ ಇವಾಗ. ಇದ್ರದ್ದು ಈ ಸ್ಪರ್ಮ್ಯಾಟೋಫೋರ್ ಸಾರಿ ಸೊ ಈ ಸ್ಪರ್ಮ್ಯಾಟೋಫೋರ್ ಕೆಲಸ ಮುಗೀತಿ ಇವಾಗ ಕರೆಕ್ಟಾ. ನಾವು ಸ್ಪರ್ಮ್ಸ್ ಆರ್ ಇನ್ ದ ಸ್ಪರ್ಮ್ಯಾಥಿಕಾ ನೋ ರೈಟ್. ಓಕೆ, ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇದೆ, ಇಲ್ಲಿ ಸ್ಪರ್ಮ್ಸ್ ಇದಾವೆ, ಇಲ್ಲಿಂದ ಓವರ್ಯೂಲ್ಸ್ ಒಳಗಡೆಯಿಂದ ಓವ್ಯೂಲ್ಸ್ ರೆಡಿ ಆಗ್ತಾ ಇದಾವೆ ಕರೆಕ್ಟಾ. ಅಂದ್ರೆ ಫಿಮೇಲ್ ಗ್ಯಾಮೆಟ್ಸ್ ರೆಡಿ ಆಗ್ತಾ ಇದಾವೆ. ನೆಕ್ಸ್ಟ್ ಏನಾಗುತ್ತೆ ಈ ಕಡೆ 8 ಟ್ಯೂಬ್ ಇದಾವೆ, ಈ ಕಡೆ 8 ಟ್ಯೂಬ್ ಇದಾವೆ ಅಂತ ಹೇಳಿದ್ವಿ. ಓಕೆ, ಸೊ ಈ ಕಡೆಯಿಂದ 8 eggs ಬರ್ತವೆ, ಈ ಕಡೆಯಿಂದ 8 eggs ಬರ್ತವೆ. ಟೋಟಲ್ ಎಷ್ಟಾಯ್ತು 16 egg ಆಯ್ತು. ಸೊ 16 egg ಈ ಕಾಮನ್ ಓವಿಡಕ್ಟ್ ಇಂದ ಹೊರಗಡೆ ಬಂದು ಇಲ್ಲಿ ಜೆನೈಟಲ್ ಚೇಂಬರ್ ಅಲ್ಲಿ ಅವು ಎಂಟರ್ ಆಗ್ತವೆ. ಎಷ್ಟಿದಾವೆ ಆಲ್ವೇಸ್ ರಿಮೆಂಬರ್ 16. ಸೊ ಒಂದ್ಸತಿ ಇಲ್ಲಿ ಓವಮ್ ಬಂದ ತಕ್ಷಣ ಅಂದ್ರೆ ಎಕ್ಸ್ ಬಂದ ತಕ್ಷಣ ಸ್ಪರ್ಮ್ಯಾಥಿಕಾ ಇಂದ ಸ್ಪರ್ಮ್ಸ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ದೀಸ್ ಆರ್ ದ ಸ್ಪರ್ಮ್ಸ್. ಸ್ವಲ್ಪ ದೊಡ್ಡದಾಗಿ ನಾನು ತೋರಿಸಿದ್ದೀನಿ. ಸೊ ಇಲ್ಲಿಂದ ಎಗ್ ಬಂದು 16, ಇಲ್ಲಿಂದ ಸ್ಪರ್ಮ್ಸ್ ಬಂದು. ಸೊ ಇಲ್ಲೇನಾಗ್ತಾ ಇದೆ ಫರ್ಟಿಲೈಸೇಷನ್ ಆಗ್ತಾ ಇದೆ, ಫಲೀಕರಣ. ಎಕ್ಸ್ಟರ್ನಲ್ ಆರ್ ಇಂಟರ್ನಲ್? ಇಂಟರ್ನಲ್. ಯಾಕೆ ಇವೆಲ್ಲವೂ ಜೆನೈಟಲ್ ಚೇಂಬರ್ ನಲ್ಲಿ ಆಗ್ತಾ ಇದಾವೆ. ಜೆನೈಟಲ್ ಚೇಂಬರ್ ಅಲ್ಲಿ ಇದೆ, ಫಿಮೇಲ್ ಕಾಕ್ರೋಚ್ ನಲ್ಲಿ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಯಾವ ಗ್ಲ್ಯಾಂಡ್ಸ್ ಇತ್ತು ಇಲ್ಲಿ ಕೋಲ್ಯಾಟ್ರಿಯಲ್ ಗ್ಲ್ಯಾಂಡ್ಸ್ ಅಂತ ಇತ್ತು ಕರೆಕ್ಟಾ. ಬ್ರಾಂಚ್ಡ್ ಸ್ಟ್ರಕ್ಚರ್ ಇಲ್ಲಿದೆ ಒಂದು, ಇಲ್ಲೂ ಕೂಡ ಒಂದು ಕೋಲ್ಯಾಟ್ರಲ್ ಗ್ಲ್ಯಾಂಡ್ ಇದೆ. ಸೊ ಅವೇನ್ ಮಾಡ್ತವೆ ಜೆನೈಟಲ್ ಚೇಂಬರಿಗೆ ಓಪನ್ ಆಗಿರ್ತವೆ ಕರೆಕ್ಟಾ. ಸೊ ಒಂದ್ಸತಿ ಫಲೀಕರಣ ಆಯ್ತು ಅಂತಂದ್ರೆ ಇದು ಗ್ಯಾಮೆಟ್ಸ್ ಎರಡು ಫ್ಯೂಸ್ ಆಯ್ತು ಅಂದ್ರೆ ಈ ಎರಡು ಗ್ಲ್ಯಾಂಡ್ಸ್ ಗಳು ತಮ್ಮ ಸಿಕ್ರೇಷನ್ ಅನ್ನ ಕೊಟ್ಟು ಇದನ್ನ ಪ್ಯಾಕ್ ಮಾಡ್ಬಿಡ್ತವೆ. ಓಕೆ, ಇಲ್ಲಿ ಫಲೀಕರಣ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಇದೇನು ಪ್ಯಾಕ್ ಆಯ್ತಲ್ಲ ಇವಾಗ ಈ ಪ್ಯಾಕ್ ಅನ್ನ ನಾವು ಏನಂತ ಕರಿತೀವಿ ಊಥಿಕಾ ಅಂತ ಕರಿತೀವಿ. ಊಥಿಕಾ. ಸೊ ಊಥಿಕಾದಲ್ಲಿ ಏನಿದೆ ಹೊರಗಡೆ ಹಿಂಗೆ ಒಂದು ಕವರಿಂಗ್ ಇದೆ, ಹಾರ್ಡ್ ಕವರಿಂಗ್. ವಿಚ್ ಗ್ಲ್ಯಾಂಡ್ ಈಸ್ ಪ್ರೊಡ್ಯೂಸಿಂಗ್ ದಿಸ್ ಕವರಿಂಗ್? ಇಟ್ ಈಸ್ ದ ಕೋಲ್ಯಾಟ್ರಲ್ ಗ್ಲ್ಯಾಂಡ್. ಒಳಗಡೆ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಈ ಕಡೆ 8 ಇರ್ತವೆ, 3, 4, 5, 6, 7, 8 ಅಂಡ್ ಹಿಯರ್ ಇಟ್ ಈಸ್ 8. 1, 2, 3, 4, 5, 6, 7, 8. ಯಾಕೆ 8 ತೆಗೆದಿರೋದು ನಾನು? 8 ಎಗ್ ಇಲ್ಲಿಂದ ಬಂದಿರ್ತವೆ, 8 ಎಗ್ ಈ ಓವರ್ ಇಂದ ಬಂದಿರ್ತವೆ. ಸೊ ಟೋಟಲ್ ಆಗಿ ಒಳಗಡೆ ನಮ್ಗೆ 8 + 8 16 ಫರ್ಟಿಲೈಸ್ಡ್ ಎಗ್ಸ್ ಇರ್ತವೆ. ಬಟ್ ಅಕಾರ್ಡಿಂಗ್ ಟು ಯುವರ್ NCERT ಟೆಕ್ಸ್ಟ್ ಬುಕ್ ಕೆಲವೊಂದ್ ಬಾರಿ 14 ಇರಬಹುದು. ಯಾಕಂದ್ರೆ ಈ 16ಕ್ಕೆ 16 ಫರ್ಟಿಲೈಸ್ ಆಗಿದಾವೆ ಅಂತ ಹೇಳಕ್ ಆಗಲ್ಲ. ಇಲ್ಲೊಂದ್ ಮಿಸ್ ಆದ್ರೂ 14 to 16 ಫರ್ಟಿಲೈಸ್ಡ್ ಎಗ್ಸ್ ಇನ್ ಒನ್ ಊತಿಕಾ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 14 to 16 ಫರ್ಟಿಲೈಸ್ಡ್. ಇವಾಗ ಫರ್ಟಿಲೈಸೇಷನ್ ಆಗ್ಬಿಟ್ಟಿದೆ. ಫರ್ಟಿಲೈಸೇಷನ್ ಆದ್ಮೇಲೆ ಈ ಕ್ಯಾಪ್ಸೂಲ್ ಫಾರ್ಮ್ ಆಗೋದು. ಓಕೆ, ಯಾವ ಗ್ಲ್ಯಾಂಡ್ ಇಂದ? ಕೋಲ್ಯಾಟ್ರಲ್ ಗ್ಲ್ಯಾಂಡ್ ಇಂದ. ಅಟ್ ಎ ಟೈಮ್ ಫಿಮೇಲ್ ಕಾಕ್ರೋಚ್ ಎಷ್ಟಿದೆ ನಂಬರು? ಐ ಫಾರ್ಗಾಟ್. ಸೊ ಅಟ್ ಎ ಟೈಮ್ ಎಷ್ಟು ಊತಿಕಾ ಅನ್ನೋದ್ರಲ್ಲಿ ಏನ್ ಮಾಡುತ್ತೆ? ಅಟ್ ಎ ಟೈಮ್ 9 to 10 ಊತಿಕಾ. ಸೊ ಇಂತ ಕ್ಯಾಪ್ಸೂಲ್ ಇವಾಗ ಒಂದು ಬ್ಯಾಚ್ ಫುಲ್ ಫಾರ್ಮ್ ಆಯ್ತಾ, ಇದನ್ನ ಹೊರಗಡೆ ಎಲ್ಲಾದ್ರೂ ಒಂದ್ ಕಡೆ ಗ್ಲೂ ಮಾಡಿ ಸ್ಟಿಚ್ ಮಾಡ್ಬಿಡುತ್ತೆ, ಅಥವಾ ಡ್ಯಾಂಪ್ ಪ್ಲೇಸಸ್ ನಲ್ಲಿ ಈ ಒಂದು ಊತಿಕಾ ಅನ್ನ ಇವಾಗ ಸ್ಟಿಚ್ ಮಾಡಿ ಆಯ್ತು, ಗ್ಲೂ ಮಾಡಿ ಆಯ್ತು. ನೆಕ್ಸ್ಟ್ ಒನ್ ಮೋರ್ ಸೆಟ್. ಸೊ ಈ ಸೆಟ್ ಹೋಯ್ತು ಇವಾಗ. ಓಕೆ, ಅಗೇನ್ ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಇಲ್ಲಿಂದ 8 ಎಗ್ ಬರ್ತವೆ, ಇಲ್ಲಿಂದ 8 ಎಗ್. ಸೊ ಟೋಟಲ್ ಇಲ್ಲಿ 8 ಎಗ್ ಬಂತು. ಅಗೇನ್ ಒನ್ ಬ್ಯಾಚ್ ಆಫ್ ಸ್ಪರ್ಮ್ಸ್ ಬರುತ್ತೆ, ಇಲ್ಲಿಂದ ಫರ್ಟಿಲೈಸೇಷನ್ ಆಗುತ್ತೆ, ಮತ್ತೆ ಕ್ಯಾಪ್ಸೂಲ್ ಫಾರ್ಮ್ ಆಗುತ್ತೆ. ಇದನ್ನು ಕೂಡ ಹೊರಗಡೆ ಹಿಂಗೆ ಡಿಪಾಸಿಟ್ ಮಾಡುತ್ತೆ.
ಸೊ ಇದ್ರದ್ದು ಕೆಲಸ ಮುಗೀತು. ಸೊ ನೆಕ್ಸ್ಟ್ ದಿಸ್ ಬ್ಯಾಚ್ ಇಸ್ ಆಲ್ಸೋ ಓಕೆ, ಅದನ್ನು ಡಿಪಾಸಿಟ್ ಮಾಡಿ ಆಯ್ತು. ಅಗೇನ್ 16 ಎಗ್. ಸೊ ಅದೇ ರೀತಿಯಾಗಿ ಈ ರೀತಿ 9 to 10 ಊತಿಕಾನ್ನ ಫಿಮೇಲ್ ಕಾಕ್ರೋಚ್ ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಡೈಗ್ರಾಮ್ ಗೂಗಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾವ ಡೈಗ್ರಾಮ್ ಬೇಕೋ ಅದು ಈಸಿಯಾಗಿ ಸಿಗುತ್ತೆ. ಅದಕ್ಕೆ ನಾನು ಕಾಕ್ರೋಚ್ ಅನ್ನ ಸ್ಲೈಡ್ ಶೋ ಮಾಡಿದ್ರೆ, ಯಾಕಂದ್ರೆ ಈ ಎಲ್ಲಾ ಡೈಗ್ರಾಮ್ಸ್ ನೋಡಿದ್ರೆ ನಿಮ್ಗೆ ಒಂದ್ಸತಿ ಫಿಕ್ಸ್ ಆಗ್ಬಿಡುತ್ತೆ ಮೈಂಡ್ ನಲ್ಲಿ. ಸೊ ದಿಸ್ ಇಸ್ ದ ಫಿಮೇಲ್ ಕಾಕ್ರೋಚ್. ಸೊ ಇಟ್ ಈಸ್ ಲೇಯಿಂಗ್ ದ, this is oothika. What is this oothika? It is the egg capsule. ಇದ್ರ ಒಳಗಡೆ ಫರ್ಟಿಲೈಸ್ಡ್ ಎಗ್ ಇದೆಯೋ ಅಥವಾ ಅನ್ಫರ್ಟಿಲೈಸ್ಡ್ ಎಗ್ ಇದೆಯೋ, ಇಟ್ ಹ್ಯಾಸ್ ಅ ಫರ್ಟಿಲೈಸ್ಡ್ ಎಗ್. ಎಷ್ಟಿರ್ಬೋದು? 14 to 16. ಇಂತಹ ಎಷ್ಟು ಊತಿಕಾನ ಎಟ್ ಅ ಟೈಮ್ ಅದು ಪ್ರೊಡ್ಯೂಸ್ ಮಾಡುತ್ತೆ? ಅರೌಂಡ್ 9 to 10. ಸೊ ಈ ಎಲ್ಲಾ ಊತಿಕಾನ್ನ ಡಿಪಾಸಿಟ್ ಮಾಡ್ತಾ ಹೋಗುತ್ತೆ. ಎಲ್ಲಾದ್ರೂ ಅಂಟಿಸ್ತೆ ಅಥವಾ ಡ್ಯಾಮ್ ಪ್ಲೇಸಸ್ ನಲ್ಲಿ, ಮಾಯಿಶ್ಚರ್ ಇರುವಂತಹ ಪ್ಲೇಸಸ್ ನಲ್ಲಿ ಆ ಊತಿಕಾನ್ನ ಲೇ ಮಾಡಿ ಹೋಗ್ಬಿಡುತ್ತೆ. ಮನೆ ಒಳಗಡೆ ಯಾವ್ದಾದ್ರು ಹಳೆ ಬಟ್ಟೆನೋ ಅಥವಾ ಪುಸ್ತಕನೋ ಏನಾದ್ರೂ ಇದ್ರೆ, ನಾವು ಯಾವಾಗಾದ್ರೂ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಹಬ್ಬ ಬಂದಾಗ, ಶ್ರಾವಣ ಬಂದ್ರೆ ಆಮೇಲೆ ದೀಪಾವಳಿ ಬಂದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ತೆಗೆದ್ ನೋಡಿದ್ರೆ ಕೆಲವೊಂದ್ಸತಿ ಈ ರೀತಿ ಊತಿಕಾ ನಿಮ್ಗೆ ಕಾಣಿಸ್ತವೆ. ಏನವು? ದೀಸ್ ಆರ್ ನಥಿಂಗ್ ಬಟ್ ದ ಕಾಕ್ರೋಚ್ ಎಗ್ ಕ್ಯಾಪ್ಸ್ಯೂಲ್. ಸೊ ಫಿಮೇಲ್ ಕೆಲಸ ಮುಗಿದ್ಬಿಡ್ತು. ನೆಕ್ಸ್ಟ್ ಯಾರಿದ್ದಾರೆ ಹೈಲೈಟ್ ಅಲ್ಲಿ? ಊತಿಕಾ ಇದೆ. ಸೊ ಈ ಊತಿಕಾ ಒಳಗಡೆ ಫರ್ಟಿಲೈಸ್ಡ್ ಏನ್ ಎಗ್ ಇದಾವಲ್ಲ ಅವು ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅವು ಡೆವಲಪ್ ಆಗ್ತಾ ಆಗ್ತಾ ದೇ ವಿಲ್ ಟೇಕ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 1 week ಟೈಮ್. ಓಕೆ, 1 week ಆದ್ಮೇಲೆ ಈ ಕ್ಯಾಪ್ಸೂಲ್ ಓಪನ್ ಆಗ್ಬಿಡುತ್ತೆ. ಓಕೆ, ಸೊ ದಿಸ್ ಕ್ಯಾಪ್ಸೂಲ್ ಇಟ್ ವಿಲ್ ಗೆಟ್ ಓಪನ್. ಓಕೆ, ಸೊ ಇದು ಓಪನ್ ಆದ್ಮೇಲೆ ಇದ್ರ ಒಳಗಡೆಯಿಂದ ಸ್ಮಾಲ್ cockroach babies will come out. Okay, and now they are called as nymph. Remember this word, nymph. ವಾಟ್ ಈಸ್ ನಿಂಫ್? ನಾವು ಲಾರ್ವಾ ಅಂತ ಕೇಳಿದೀವಿ. ಇವಾಗ ಫ್ರಾಗ್ ಅನ್ನ ಕಲಿಬೇಕಾದ್ರೆ ಫ್ರಾಗ್ ಎಗ್ ನಲ್ಲಿ ಏನ್ ಮಾಡುತ್ತೆ, ಅವಾಗ ಅದು ಲಾರ್ವಾ ಆಗುತ್ತೆ. ಲಾರ್ವಾ ಪೂರ್ತಿ ಮೆಟಾಮಾರ್ಫೋಸಿಸ್ ಆಗಿ ಅಂದ್ರೆ ರೂಪಾಂತರಗೊಂಡು ಅದು ಒಂದು ಅಡಲ್ಟ್ ಫ್ರಾಗ್ ಆಗುತ್ತೆ. ಸೊ ಅದೇ ರೀತಿ ಲೈಫ್ ಸೈಕಲ್ ನಲ್ಲಿರುವಂತಹ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಕಾಕ್ರೋಚ್ ನಲ್ಲಿ ಕಂಡು ಬರುತ್ತೆ. ಅದನ್ನ ಲಿಂಫ್ ಅಂತ ನಾವು ಹೇಳ್ತೀವಿ. ಸೊ ನಿಂಫಿಗೆ ಮತ್ತೆ ಅಡಲ್ಟ್ ಗೆ ಏನ್ ಡಿಫ್ರೆನ್ಸ್? ನಾವು ದಿಸ್ ಈಸ್ ದ ನಿಂಫ್, ಕಾಕ್ರೋಚ್ ನಿಂಫ್. ಏನ್ ಡಿಫ್ರೆನ್ಸ್ ಇದೆ ಹೇಳಿ? ಇಲ್ಲಿ ಆಲ್ಮೋಸ್ಟ್ ನೋಡ್ಲಿಕ್ಕೆ ಸೇಮ್ ಇದಾವೆ. ಪ್ರೋಥೊರಾಕ್ಸ್, ಮಿಸೋ, ಮೆಟಾ, ಅಬ್ಡಾಮಿನಲ್ ಸೆಗ್ಮೆಂಟ್ಸ್ ಇದಾವೆ, ಆಮೇಲೆ ಲೆಗ್ಸ್ ಕೂಡ ಇದಾವೆ. ಒಂದು ಮಾತ್ರ ಇಂಪಾರ್ಟೆಂಟ್ ಇಲ್ಲ, ಯಾವ್ದು ಹೇಳಿ? ಅದು ದಟ್ ಈಸ್ ನಥಿಂಗ್ ಬಟ್ ದ ವಿಂಗ್ಸ್. ಓಕೆ, ಸೊ ಇಲ್ಲಿಂದ ಊತಿಕಾಯಿಂದ ಕಟ್ ಮಾಡಿ ಓಪನ್ ಆಗಿ ಹೊರಗಡೆ ಬಂದ್ಮೇಲೆ ಈ ನಿಂಫ್ಗಳು ನೋಡ್ಲಿಕ್ಕೆ ಅಡಲ್ಟ್ ಏನ್ ಪೇರೆಂಟ್ ಕಾಕ್ರೋಚ್ ಇದಾವಲ್ಲ ಅದೇ ರೀತಿ ಕಾಣ್ತಾ ಇರ್ತವೆ, ಬಟ್ ವಿಂಗ್ಸ್ ಮಾತ್ರ ಅವಕ್ಕೆ ಇರೋದಿಲ್ಲ. ಸೊ ನಿಂಫ್ ನಲ್ಲಿ ವಿಂಗ್ಸ್ ಆರ್ ಅಬ್ಸೆಂಟ್ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಗೋನಾಡ್ಸ್ ಆರ್ ಅಬ್ಸೆಂಟ್. ಸೊ ಅವಿನ್ನು ಸೆಕ್ಷುವಲಿ ಮ್ಯಾಚೂರ್ ಆಗಿರೋದಿಲ್ಲ. ಸೊ ಈ ನಿಂಫ್ಗಳು ಏನ್ ಮಾಡ್ತವೆ? ಮನೆಯಲ್ಲಿ ಎಲ್ಲಾ ಕಡೆ ಓಡಾಡಿ ಫುಡ್ ಅನ್ನ ತಗೊಳ್ಳೋದು, ಗ್ರೋ ಆಗೋದು, ಫುಡ್ ಅನ್ನ ತಗೊಳ್ಳೋದು, ಗ್ರೋ ಆಗೋದು. ಸೊ ಆ ರೀತಿ ಗ್ರೋ ಆಗ್ತಾ ಆಗ್ತಾ ದೇ ವಿಲ್ ಟೇಕ್ 1 year. ರಿಮೆಂಬರ್, ದೇ ವಿಲ್ ಟೇಕ್ 1 year ಟು ಬಿಕಮ್ ಅಡಲ್ಟ್ ಕಾಕ್ರೋಚ್. ಓಕೆ, ಸೊ ಈ 1 year ವರೆಗೂ ಏನ್ ಮಾಡ್ತಾ ಇರ್ತವೆ ಅಂತಂದ್ರೆ, ದಿಸ್ ಕಾಕ್ರೋಚಸ್ ಅಂದ್ರೆ ನಿಂಫ್ ಸ್ಟೇಜ್ ನಲ್ಲಿರುವಂತಹ ಏನು ಕಾಕ್ರೋಚ್ ಇದೆ ಅದು ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಆಗ್ತಾ ಇಟ್ ವಿಲ್ ಪರ್ಫಾರ್ಮ್ ಪ್ರೊಸೀಜರ್ ಅಥವಾ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು. ಇಟ್ ಈಸ್ ಕಾಲ್ಡ್ ಆಸ್ ಮಾಲ್ಟಿಂಗ್ ಅಥವಾ ಎಕ್ಡೈಸಿಸ್. ಓಕೆ, ಇದನ್ನ ನಾವು ಯೂಶುವಲಿ ಸ್ನೇಕ್ಸ್ ಅಲ್ಲಿ ನೋಡ್ತೀವಿ, ಪೊರೆ ಬಿಡೋದು ಅಂತ ಹೇಳ್ತೀವಲ್ಲ. ಸೊ ಇಲ್ಲೇನಾಗ್ತಾ ಇದೆ? ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ದ ನಿಂಫ್. ಈ ನಿಂಫ್ ನಲ್ಲಿ ಸ್ಕಿನ್ ಬೆಳೀತಾ ಬೆಳೀತಾ ಔಟರ್ ಮೋಸ್ಟ್ ಸ್ಕೆಲಿಟನ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಕೈಟಿನ್ ಅಂದ್ರೆ ಅದು ನಾನ್ ಲಿವಿಂಗ್. ಅದು ಒಂದ್ಸತಿ ಡಿಪಾಸಿಟ್ ಆಯ್ತು ಅಂದ್ರೆ ಅದು ಇನ್ಕ್ರೀಸ್ ಆಗ್ತಾ ಹೋಗಲ್ಲ ಅಷ್ಟೇ. ಸೊ ಒಳಗಡೆ ಬೆಳೆಯುವಂತಹ ಟಿಶ್ಯೂ ಇದೆ, ಹೊರಗಡೆ ಹಾರ್ಡ್ ಆಗಿರುವಂತಹ ಕೈಟಿನ್ ಲೇಯರ್ ಇದೆ. ಸೊ ಈ ಒಳಗಡೆ ಟಿಶ್ಯೂ ಹೆಂಗೆ ಬೆಳಿಬೇಕು? ಅವಾಗ ಸಾಧ್ಯನೇ ಆಗೋದಿಲ್ಲ. ಅವಾಗ ಅದೇನ್ ಮಾಡುತ್ತೆ? ಈ ಹೊರಗಡೆ ಇರುವಂತಹ ಕೈಟೀನ್ ಅನ್ನ ಬ್ರೇಕ್ ಮಾಡಿ ಒಂದು ನಿಂಫ್ ಹೊರಗಡೆ ಬರುತ್ತೆ. ಅಗೇನ್ ದಿಸ್ ನಿಂಫ್ ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಇನ್ ಸೈಜ್. ಅದು ದೊಡ್ಡದಾಗ್ತಾ ಆಗ್ತಾ
ಮತ್ತೆ ಅದಕ್ಕೊಂದು ಕೈಟಿನ್ ಲೇಯರ್ ಬೆಳೆಯುತ್ತೆ. ಅವಾಗ ಅದು ಒಂದು ಏನಂತಾರೆ ಹರ್ಡಲ್ ಇದ್ದಂಗೆ. ಆ ಕೈಟಿನ್ ಲೇಯರ್ ಅನ್ನು ಓಪನ್ ಮಾಡಿ ಮತ್ತೆ ಇನ್ನೊಂದು ನಿಂಫು ಹೊರಗಡೆ ಬರುತ್ತೆ. ಸೊ ಈ ರೀತಿ 13 ಟೈಮ್ಸ್ ಅದು ಮೌಲ್ಟಿಂಗ್ ಮಾಡುತ್ತೆ. ಸೊ ಒಂದು ನಿಂಫು ಅಂದ್ರೆ ಊತಿಕಾಯಿಂದ ಬಂದಂತಹ ಹೊಸದಾದಂತಹ ನಿಂಫು 13 ಟೈಮ್ಸ್ ಎಕಡೈಸಿಸ್ ಅಂದ್ರೆ ರಿಮೂವಲ್ ಆಫ್ ಔಟರ್ ಮೋಸ್ಟ್ ಸ್ಕಿನ್ ಈ ಸ್ಟ್ರಕ್ಚರ್ ಅನ್ನ ನೋಡಬಹುದು. ಓಕೆ, ಇವೆರಡು ಅಡಲ್ಟ್. ಯಾಕೆ ಇವು ಅಡಲ್ಟ್? ಬಿಕಾಸ್ ಇಲ್ಲಿ ವಿಂಗ್ಸ್ ಆಲ್ರೆಡಿ ಫಾರ್ಮ್ ಆಗಿದ್ದಾವೆ. ಸೊ ಇಲ್ಲಿ ನೋಡಿ, ಈ ಸ್ಟ್ರಕ್ಚರ್ ಇದೇನ್ ಎಕಡೈಸಿಸ್ ಅಥವಾ ಮೌಲ್ಟಿಂಗ್ ಅಂತ ಹೇಳ್ತೀವಲ್ಲ ನಾವು. ಸೊ ಇಲ್ಲಿ ಒಳಗಡೆ ಬೆಳೆಯುವಂತಹ ನಿಂಫು ಅದನ್ನ ಸ್ಕಿನ್ ಅನ್ನ ಓಪನ್ ಮಾಡಿ ಹೊರಗಡೆ ಬರ್ತಾ ಇದೆ. ಇದು ಮತ್ತೆ ಬೆಳೀತಾ ಬೆಳೀತಾ ಅದೇನ್ ಮಾಡುತ್ತೆ, ಹೊರಗಡೆ ಮತ್ತೆ ಒಂದು ಲೇಯರ್ ಅದೇನ್ ಕೈಟಿನ್ ಇರುತ್ತಲ್ಲ ಅದು ಡಾರ್ಕ್ ಕಲರ್ ಆದ್ಮೇಲೆ ಅಥವಾ ಕಂಪ್ಲೀಟ್ ಆಗಿ ಬೆಳೆದ್ಮೇಲೆ ಮತ್ತೆ ಆ ಲೇಯರ್ ಅನ್ನ ಒಡೆದು ಮತ್ತೆ ಹೊಸ ನಿಂಫು ಹೊರಗಡೆ ಬರುತ್ತೆ. ಸೊ 1 year ನಲ್ಲಿ 13 ಟೈಮ್ಸ್ ಈ ರೀತಿ ಎಕಡೈಸಿಸ್ ಅಥವಾ ಮೌಲ್ಟಿಂಗ್ ಆಗ್ತಾ ಆಗ್ತಾ ಒಂದು ಅಡಲ್ಟ್ ಕಾಕ್ರೋಚ್ ಬೆಳೆಯುತ್ತೆ. NCERT ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ವರ್ಡ್ ಇದೆ, ಏನದು? ಸಿ, ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ನಿಂಫ್ ನಂಬರ್ 1, ಹೊಸದಾಗಿ ಬಂದಂತಹ ನಿಂಫ್. ಸೊ ಅದು ಬೆಳೀತಾ ಬೆಳೀತಾ ಏನ್ ಮಾಡುತ್ತೆ, ಫಸ್ಟ್ ಟೈಮ್ ಅದು ಸ್ಕಿನ್ ಅನ್ನ ಬಿಚ್ಕೊಂಡು ಅಂದ್ರೆ ಮೌಲ್ಟಿಂಗ್ ಆಗಿ ನಿಂಫ್ ನಂಬರ್ 2 ಆಗುತ್ತೆ. ಓಕೆ, ಈ ನಿಂಫ್ 2 ಸೆಕೆಂಡ್ ಸ್ಟೇಜ್ ನಲ್ಲಿರುವಂತಹ ನಿಂಫ್ ಬೆಳೀತಾ ಬೆಳೀತಾ ಸೆಕೆಂಡ್ ಟೈಮ್ ಸ್ಕಿನ್ ಅನ್ನ ಬಿಟ್ಟು ಅದು ನಿಂಫ್ 3 ಆಗುತ್ತೆ. ಸೊ ಅದೇ ರೀತಿ ಎಷ್ಟು ಸತಿ ಆಗ್ಬೇಕು? 13 ಟೈಮ್ಸ್ ಆಗ್ಬೇಕು. ಸೊ 13 ಸತಿ ಅದು ತನ್ನ ಸ್ಕಿನ್ ಅನ್ನ ಬಿಚ್ಕೊಂಡ್ಮೇಲೆ ಇಲ್ಲಿ N14 ಬಂತು, ಕರೆಕ್ಟಾ? ಸೊ ಇದೇನು 13 ಟೈಮ್ಸ್ ಆದ್ಮೇಲೆ ಲಿಸನ್ ಕೇರ್ಫುಲಿ, ಇದೇನು ಒಂದು ನಿಂಫ್ ಬರುತ್ತಲ್ಲ, ಆ ನಿಂಫ್ ಒಳಗಡೆ ನಿಮಗೆ ವಿಂಗ್ಸ್ ಬೆಳೆಯುವಂತಹ ಜಾಗದಲ್ಲಿ ಒಂದು ವಿಂಗ್ ಪ್ಯಾಡ್ ಅಂತ ಕಾಣಿಸ್ತವೆ. ಓಕೆ, ಸೊ ವಿಂಗ್ ಪ್ಯಾಡ್ ಕಾಣಿಸಿದ್ಮೇಲೆ ಅಂತಹ ನಿಂಫು ನೆಕ್ಸ್ಟ್ ಅದು ಮೌಲ್ಟಿಂಗ್ ಮಾಡೋದಿಲ್ಲ, ಆ ವಿಂಗ್ಸ್ ಪ್ಯಾಡ್ ಅನ್ನ ಇಟ್ಕೊಂಡು ಸ್ಲೋ ಆಗಿ ವಿಂಗ್ಸ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ವಿಂಗ್ಸ್ ಬೆಳೀತು ಅಂತಂದ್ರೆ ಏನಾಯ್ತದು, ಅಡಲ್ಟ್ ಆಗ್ಬಿಡ್ತು. ಅಟ್ ದ ಸೇಮ್ ಟೈಮ್ ಒಳಗಡೆ ಗೊನಾಡ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ವಿಂಗ್ ಪ್ಯಾಡ್ ಎಷ್ಟನೇ ಸ್ಟೇಜ್ ಕಾಣಿಸುತ್ತೆ? ಅದು ಆಫ್ಟರ್ ಕಂಪ್ಲೀಟಿಂಗ್ ದ 13th ಎಕಡೈಸಿಸ್ ಅಥವಾ 13th ಮೌಲ್ಟಿಂಗ್. ನೆನ್ಪಿಟ್ಕೋಬಹುದಾ? ಸೊ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ 1 year ಟೈಮ್ ತಗೊಳುತ್ತೆ, 13 ಟೈಮ್ಸ್ ಅದು ಮೌಲ್ಟಿಂಗ್ ಆಗುತ್ತೆ. Now this type of development we call it as purometabolous development. ಇಲ್ಲಿ ಹೆಡ್ಡಿಂಗ್ ಗೆ ಬನ್ನಿ. ಓಕೆ, ಸೊ ಈ ವರ್ಡ್ ಪ್ಯೂರೋಮೆಟಾಬೋಲಸ್ ಡೆವಲಪ್ಮೆಂಟ್ ಅಂದ್ರೆ ಏನು? ಗ್ರಾಜುವಲ್ ಡೆವಲಪ್ಮೆಂಟ್. Again, this is one type of metamorphosis. ಇದ್ದಂಗೆನೆ, ಬಟ್ ಕ್ವಿಕ್ ಆಗಿ ಆಗೋದಿಲ್ಲ, ಗ್ರಾಜುವಲ್. ಎಷ್ಟು ಗ್ರಾಜುವಲ್ ಅಂದ್ರೆ 1 year ವರೆಗೂನು. ಸೊ ನಿಂಫು 1 year ವರೆಗೂನು ಬೆಳೀತಾ ಬೆಳೀತಾ ಆಮೇಲೆ ಅದು ಅಡಲ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಅಡಲ್ಟ್ ಕಾಕ್ರೋಚ್. ದಿಸ್ ಈಸ್ ದ ನಿಂಫ್ ಸ್ಟೇಜ್ ನಲ್ಲಿ ಇರುವಂತಹ ಕಾಕ್ರೋಚ್. ಇಲ್ಲಿ ವಿಂಗ್ಸ್ ಕಾಣೋದಿಲ್ಲ, ಒಳಗಡೆ ಗೊನಾಡ್ಸ್ ಇರೋದಿಲ್ಲ. 13 ಟೈಮ್ಸ್ ಅದು ಮೌಲ್ಟಿಂಗ್ ಆದ್ಮೇಲೆ ಅದ್ರ ಬಾಡಿಗೆ ಈ ಮಿಸೋಥೊರಾಕ್ಸ್ ಮತ್ತೆ ಮೆಟಾಥೊರಾಕ್ಸ್ ನಲ್ಲಿ ಸ್ಮಾಲ್ ವಿಂಗ್ ಪ್ಯಾಡ್ ಬೆಳೆದಿರ್ತವೆ. ಆ ವಿಂಗ್ ಪ್ಯಾಡ್ ಅನ್ನ ಇಟ್ಕೊಂಡು ಅದು ವಿಂಗ್ಸ್ ಅನ್ನ ಬಳಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ವಾಟ್ ಈಸ್ ದ ಲೈಫ್ ಸೈಕಲ್ ಆಫ್ ಕಾಕ್ರೋಚ್? ನೌ ದಿಸ್ ಈಸ್ ದ ಅಡಲ್ಟ್ ಕಾಕ್ರೋಚ್, ಮೇಲ್ ಅಂಡ್ ಫಿಮೇಲ್. ಓಕೆ, ಇದನ್ನ ಮೇಲ್ ಅಂತ ಕನ್ಸಿಡರ್ ಮಾಡಬಹುದು. ದಿಸ್ ಈಸ್ ಫಿಮೇಲ್. Then after copulation, sexual reproduction, this is the ootheca stage. Correct? Next, what are these? See here. These are the 2 ootheca athwa egg capsules. Here I'll write ootheca. Okay. ಈ oothecaವನ್ನ ಬ್ರೇಕ್ ಮಾಡಿ ಯಾರು ಬಂದಿದ್ದಾರೆ? ಮಿಸ್ಟರ್ ನಿಂಫ್. ಓಕೆ, ಈ ಮಿಸ್ಟರ್ ನಿಂಫ್ ಎಷ್ಟು ಟೈಮ್ ಮೌಲ್ಟಿಂಗ್ ಮಾಡುತ್ತೆ? 13 ಟೈಮ್ಸ್ ಮೌಲ್ಟಿಂಗ್ ಮಾಡುತ್ತೆ. ಸೊ ನೋ ಸಿ ಹಿಯರ್, ಇಲ್ಲಿ ಸ್ವಲ್ಪ ಎನ್ಲಾರ್ಜ್ ಆಗಿದೆ ಈ ಪೋರ್ಷನ್. ಸೊ ಹೊರಗಡೆ ಕೈಟಿನ್ ಲೇಯರ್ ಅನ್ನ ಬ್ರೇಕ್ ಮಾಡಿ ಅಲ್ಲಿಂದ ಒಂದು ನಿಂಫ್ ಸ್ಟೇಜ್ ಹೊರಗಡೆ ಬರ್ತಿದೆ. ಸೊ ಈ ರೀತಿಯಾಗಿ 13 ಟೈಮ್ಸ್ ಅದು ಪೂರ್ತಿ ಮೌಲ್ಟಿಂಗ್ ಮಾಡ್ತಾ ಇಟ್ ವಿಲ್ ಟೇಕ್ 1 year ಟೈಮ್ ಟು ಬಿಕಮ್ ಅಡಲ್ಟ್ ಕಾಕ್ರೋಚ್. ಅಡಲ್ಟ್ ಆದ್ಮೇಲೆ ಮತ್ತೆ ರಿಪ್ರೊಡಕ್ಷನ್ ಮಾಡುತ್ತೆ, ಮತ್ತೆ ಲೈಫ್ ಸೈಕಲ್ ಕಂಟಿನ್ಯೂಸ್ ಆಗುತ್ತೆ. ಸೊ ಇಂತಹ ಡೆವಲಪ್ಮೆಂಟ್ ನಾವೆಂತ ಕರಿತೀವಿ? ಪ್ಯೂರೋಮೆಟಾಬೋಲಸ್. ಪ್ಯೂರೋಮೆಟಾಬೋಲಸ್ type of development. What is the difference between nymph and adult? They are almost the same, but nymph nalli wings ಮತ್ತೆ gonads ಇರೋದಿಲ್ಲ.
Okay, so this completes our Mr. Cockroach. So cockroach complete ಆಯ್ತು. ಯಾವ ಸಿಸ್ಟಮ್ ನ ಸ್ಟಡಿ ಮಾಡಿದ್ವಿ? ಕಂಪ್ಲೀಟ್ ಆಗಿ ಮಾರ್ಫಾಲಜಿ ಆಯ್ತು, ಡೈಜೆಷನ್, ಎಕ್ಸ್ಕ್ರಿಷನ್, ರೆಸ್ಪಿರೇಷನ್ ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ. ಇವತ್ತು ಈ ವಿಡಿಯೋದಲ್ಲಿ ನಾವು ನರ್ವಸ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತೆ ಲಾಸ್ಟ್ ರಿಪ್ರೊಡಕ್ಷನ್. ಸೊ ಇದು ಪೂರ್ತಿ ನೀಟುಗೆ ಇದೆ. ಸೊ ಎಲ್ಲಾ ಪಾಯಿಂಟ್ಸ್ ನ ಒಂದ್ಸತಿ ಓದ್ಕೊಳ್ಳಿ. ಮೈ ಹಂಬಲ್ ರಿಕ್ವೆಸ್ಟ್ ಈಸ್, ಎಲ್ಲೆಲ್ಲಿ ನಾನು ಡೈಗ್ರಾಮ್ ಹಾಕಿದ್ದೀನಿ ಪ್ಲೀಸ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಆ ಡೈಗ್ರಾಮ್ ಅನ್ನ ನೀವೇ ಡ್ರಾ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ, ಅಥವಾ ಟೆಕ್ಸ್ಟ್ ಬುಕ್ ನಲ್ಲಿ ಏನಾದ್ರು ಡೈಗ್ರಾಮ್ ಇದ್ರೆ ಅದ್ರ ಪಕ್ಕಕ್ಕೆ ಆ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ತಾ ಹೋಗಿ. ಸೊ ನಿಮ್ಗೆ ರಿವಿಷನ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಂಗೂ ಕೂಡ ಒಂದ್ ರೀತಿ ಓಕೆ ಮಕ್ಳಿಗೆ ಅರ್ಥ ಆಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.